ಜೋರಾಗಿ ಬರಬೇಕು ವಾಯ್ಸ್. ಎಲ್ಲ ಮಕ್ಕಳಿಗೆ ಮತ್ತು ಇಲ್ಲಿ ನರಸಿಂಹಮೂರ್ತಿ ಸರ್ ಮಾತಾಡ್ತಾ ಹೇಳಿದರು, 8ನೇ ಕ್ಲಾಸು 9ನೇ ಕ್ಲಾಸು 10ನೇ ಕ್ಲಾಸ್ ಹುಡುಗರೆಲ್ಲ ಸೇರಿ 100 ಜನ ಇದ್ದೀರಿ ಅಂತಲ್ವಾ. ನಿಮ್ಮಲ್ಲಿ ನನ್ನೊಬ್ಬನ ಸೇರಿಸ್ಕೊಳ್ಳಿ, ಅಲ್ಲಿ 101 ಜನ ಆಗ್ತೀವಿ. ಎಲ್ಲ ಕೌರವರಿಗೆ ಮತ್ತು ಪಾಂಡವರಿಗೆ, ಎಲ್ಲ ಸದಾಭಿರುಚಿಯ ಅಭಿಮಾನಿಗಳಿಗೆ ನಿಮಗೆ ಎಲ್ಲ ಹೊಂದಿಸ್ತಾ, ಇವತ್ತು ಈ ಸ್ಕೂಲಲ್ಲಿ ನಮಗೆ ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಕಲಾ ಸಂಘ ಅಂತಕ್ಕಂಥ ನಮ್ಮ ಸಂಸ್ಥೆಯಿಂದ ಕಾರ್ಯಕ್ರಮವನ್ನು ಮಾಡೋದಕ್ಕೆ ವಿಶೇಷವಾಗಿ ಆಹ್ವಾನ ಮಾಡಿ ನಮಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ತಮಗೆ, ತಮ್ಮ ಶಿಕ್ಷಕವೃಂದಕ್ಕೆ, ಮುಖ್ಯೋಪಾಧ್ಯಾಯರಿಗೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತಿನ ಕಾರ್ಯಕ್ರಮ ವಿಶೇಷ ಏನಂತಂದ್ರೆ, ರಾಷ್ಟ್ರಕವಿ ಕುವೆಂಪು ಅವರು ತಮಗೆಲ್ಲರೂ ಗೊತ್ತಲ್ವಾ? ಯಾರಿಗೆ ಗೊತ್ತಿಲ್ಲ ಕೈ ಎತ್ತಿ. ವೆರಿ ಗುಡ್, ಇದು ಬೇಕಾಗಿರೋದು. ರಾಷ್ಟ್ರಕವಿ ಕುವೆಂಪು ಅವರು ನಿಮ್ಮೆಲ್ಲರ ಮನೆಯಲ್ಲಿರ್ತಕ್ಕಂಥ ಕವಿಗಳು. ಅಂತವರ ವಿಚಾರಗಳನ್ನ ಇಟ್ಕೊಂಡು ಅವರು ಬರೆದಿರ್ತಕ್ಕಂಥ ನಾಟಕಗಳನ್ನು ಕುರಿತು ಅವಲೋಕನ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು. ಈ ಕಾರ್ಯಕ್ರಮವನ್ನ ಈ ಶಾಲೆಯಲ್ಲಿ, ಶಾಂತಿಧಾಮ ಶಾಲೆ, ಶಿಲ್ಪಶ್ರೀ PTA ಶಿಲ್ಪಶ್ರೀ PTA ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಶಾಂತಿಧಾಮ ಪ್ರೌಢಶಾಲೆ, ಇವರ ಸಮ್ಮುಖದಲ್ಲಿ ನಾವು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀವಿ. ಮಕ್ಕಳು ಕೂಡ ಮಾತಾಡೋರಿದ್ದೀರಿ. ಈಗ ಬಹಳ ಮುಖ್ಯವಾಗಿ ಕಾರ್ಯಕ್ರಮಕ್ಕೆ ನಾವು ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೆ ಮುಖ್ಯ ಅತಿಥಿಗಳೆಲ್ಲ ಬೇಕಲ್ವ ನಮಗೆ. ಸೊ ಮುಖ್ಯ ಅತಿಥಿಗಳನ್ನ ನಮ್ಮ ಶಿಕ್ಷಕರನ್ನೆಲ್ಲ ಕರೆಯೋಣ. ಸೊ ವೇದಿಕೆಗೆ ಬರ್ತಕ್ಕಂಥವ್ರು ಇವಾಗ ಇಂದಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಮತಿ ಗೀತಾ ವಿ, ಮುಖ್ಯೋಪಾಧ್ಯಾಯರು, ಶಾಂತಿಧಾಮ ಪ್ರೌಢಶಾಲೆ. ನಮ್ಮ ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಕಲಾ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಆಂಜನೇಯ ಸರ್ ಅವರು ಬಂದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಯುತ ನಾಗರಾಜ್ ಸರ್, ಸೊ ಅವರು ಕೂಡ ಶಾಂತಿಧಾಮ ಪ್ರೌಢಶಾಲೆಯ ಸಹಶಿಕ್ಷಕರಾಗಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿ ಪಾತ್ರ ಅನ್ಕೋತೀನಿ ನಾನು, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು, ವಾಗ್ಮಿಗಳು, ಶ್ರೀಯುತ BR ನರಸಿಂಹಮೂರ್ತಿ ಸರ್, ಅವರು ಕೂಡ ಹಾಗೆ ಶಾಂತಿಧಾಮ ಪ್ರೌಢಶಾಲೆಯ ಕನ್ನಡ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಹುನ್ನೂರ ಸ್ವಾಮಿ ಅವರು ಸರ್ದು ಹೆಸರೇ ಬಹಳ ಚೆನ್ನಾಗಿದೆ, ಹೊನ್ನೂರ ಅಂತ. ಸರ್ ಊರು ಯಾವ್ದು ಹೇಳಿ ಸರ್? ಎಲ್ಲಿ ಒಂದಿದೆ ಇಲ್ಲೆಲ್ಲ ಬರ್ತೀವಿ ಒಂದು ಸರ್. ನಾವು KGF ನೋಡಿದ್ವಿ, ಹೊನ್ನೂರ ಅಂತ. ಕನ್ನಡದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಹೆಸರು. KGF ಅಂದ್ರೂ ಅದೇ ಹೆಸರು, ಆಕ್ಚುಲಿ ಇಂಗ್ಲಿಷ್ ಕನ್ವರ್ಟ್ ಮಾಡಿದ್ರೆ ಹೊನ್ನೂರ ಅಂತಾನೆ ಆಗೋದದು. ಸೊ ಅಂತ ಒಂದು ಕನ್ನಡ, ಅಪ್ಪಟ ಕನ್ನಡದ ಹೆಸರದು ಹೊನ್ನೂರ ಅಂತ ಹೇಳ್ಬಿಟ್ಟು, ಹೊನ್ನು ಸಿಗುತ್ತಂತಲ್ಲಿ. ಸೊ ಹಾಗಾಗಿ ಹೊನ್ನೂರ ಸ್ವಾಮಿಗಳಿಗೆ ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ, ಮುಖ್ಯೋಪಾಧ್ಯಾಯರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಕಲಾ ಸಂಘದಿಂದ ಅರ್ಪಿಸ್ತಾ ಇದ್ದೇವೆ. ಈಗ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಬಹಳ ಸಾಂಪ್ರದಾಯಿಕವಾಗಿ ಜ್ಯೋತಿ ಬೆಳಗೋದ್ರ ಮೂಲಕ ಉದ್ಘಾಟನೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಸರ್ ದಯವಿಟ್ಟು ಎಲ್ಲ ಅತಿಥಿಗಳು, ಅಧ್ಯಕ್ಷರು ಜ್ಯೋತಿ ಬೆಳಗೋದ್ರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಾಗಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯ ಮಂಡನೆ ಮಾಡೋರು ಏನಿದ್ದೀರಲ್ಲ ಅವರು ಬನ್ನಿ ಜ್ಯೋತಿ ಬೆಳಗೋದು.
ಜ್ಯೋತಿರ್ಗಮಯ ಅಂತಕ್ಕಂಥ ನಾವೆಲ್ಲರೂ ಜ್ಯೋತಿ ಮೂಲಕ ಬೆಳಗೋದ್ರ ಮೂಲಕ ಇಡೀ ರಾಷ್ಟ್ರದ ಒಂದು ಪರಂಪರೆ ಇದೆ. ಸೊ ಹಾಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ತಾವೆಲ್ಲ ಕೇಳಿದಿರಲ್ಲ. ಸೊ ನಮ್ಮ ಮನೆಗಳಲ್ಲಿ ಮತ್ತು ಕುಟುಂಬಗಳಲ್ಲಿ ಗುರು ಪರಂಪರೆಗೆ ಒಳ್ಳೆಯ ಗೌರವ ಮತ್ತು ಅವರು ಹಾಕಿಕೊಟ್ಟ ಹೆಜ್ಜೆಯಲ್ಲಿ ನಾವು ನಡೀತಕ್ಕಂಥದ್ದು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ. ಸೊ ಅದನ್ನು ನಾವೆಲ್ಲರೂ ಬೆಳೆಸ್ಕೊಂಡು ಬಂದಿದ್ವಿ. ಅದು ವಿಶೇಷವಾಗಿ ನಮ್ಮ ನಾಡಿನ ಕನ್ನಡ ಶಾಲೆಗಳಲ್ಲಿ ವಿಶೇಷವಾಗಿ ಅದು ಇವಾಗಲೂ ಕೂಡ ಅಸ್ತಿತ್ವದಲ್ಲಿದೆ ಅನ್ನೋದು ಬಹಳ ಒಂದು ಸಂತೋಷದ ವಿಚಾರ. ಸೊ ಹಾಗೆ ನಾವು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕಾರ್ಯಕ್ರಮ ಮಾಡ್ತಿರೋದು ಬಹಳ ಖುಷಿಯಾಗಿದೆ. ನಿಮ್ಗೆಲ್ರಿಗೂ ಹೆಮ್ಮೆ ಇದೆ ಅಲ್ವಾ ಸರ್ಕಾರಿ ಶಾಲೆಯಲ್ಲಿ ನಾವು ಓದ್ತಾ ಇದೀವಿ ಅಂತ? ಜೋರಾಗಿ ಹೇಳಿ. ಯಾಕಂದ್ರೆ ಇತ್ತೀಚಿನವರೆಗೂ ನೋಡ್ಕೊಂಬನ್ನಿ, ನೀವು ಯಾವುದೇ ಒಬ್ಬ ದೊಡ್ಡ ರಾಜಕಾರಣಿ ಆಗಿರ್ಬೋದು, ದೊಡ್ಡ ಸೆಲೆಬ್ರಿಟಿ ಆಗಿರ್ಬೋದು, ದೊಡ್ಡ ಸಾಧಕರಾಗಿರ್ಬೋದು, ನೀವು ಗಮನಿಸ್ತಾ ಬನ್ನಿ, ಸರ್ಕಾರಿ ಶಾಲೆಯಲ್ಲಿ ಓದಿರೋರೇ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ರು. ಮತ್ತೆ ಹೊಡಿರಿ ಜೋರಾಗಿ ಚಪ್ಪಾಳೆ. ಪ್ರತಿಯೊಬ್ಬರಲ್ಲೂ ನಮಗೆ ಸಾಧಕರು ಕಾಣಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಸಾಧಕರಿದೆ. ಒಬ್ಬ ತತ್ವಜ್ಞಾನಿ ಹೇಳ್ತಾನೆ, ಈ ಪ್ರಪಂಚದಲ್ಲಿ ಅದ್ಭುತವಾದದ್ದನ್ನು ಸಾಧಿಸಬಲ್ಲ ಒಬ್ಬ ವ್ಯಕ್ತಿ ಇದ್ದಾನೆ. ಈ ಪ್ರಪಂಚದಲ್ಲಿ ಅದ್ಭುತವಾದದ್ದನ್ನು ಸಾಧಿಸಬಲ್ಲ ಒಬ್ಬ ವ್ಯಕ್ತಿ ಇದ್ದಾನೆ, ಆತನೇ ನೀನು 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 ಅಂತ. ಅರ್ಥ ಆಯ್ತಲ್ಲ? ಸೊ ಅದ್ಭುತವಾದ ಶಕ್ತಿ ಯಾರಲ್ಲಿದೆ? ನಮ್ಮಲ್ಲಿದೆ. ಹಾಗಾಗಿ ನಿಮ್ಗೆಲ್ರಿಗೂ ಗೊತ್ತು, ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಆತ್ಮವಿಶ್ವಾಸ. ನಮ್ಮ ಆತ್ಮವಿಶ್ವಾಸ ಒಂದಿದ್ರೆ ನಾವು ಜಗತ್ತನ್ನೇ ಗೆಲ್ಲಬಹುದು ಅಂತ. ಆ ಆತ್ಮವಿಶ್ವಾಸದಿಂದಲೇ ಅಲೆಕ್ಸಾಂಡರ್ ಜಗತ್ತನ್ನ ಗೆದ್ದಿತ್ತು. ಎಲ್ಲರೂ ನಿಮಗೆ ಮಾಸ್ಟರ್ಗಳು ಹೇಳಿರ್ತಾರೆ. ಸೊ ಆತ್ಮವಿಶ್ವಾಸ ನಿಮ್ಮಲ್ಲೂ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ, ಇರ್ಲಿ ಕೂಡ. ಈಗ ನಾವು ಈ ಕಾರ್ಯಕ್ರಮವನ್ನ ರಾಷ್ಟ್ರಕವಿ ಕುವೆಂಪುರವರು ಒಂದು ನೆನಪಿಗೋಸ್ಕರ ಮಾಡ್ತಾ ಇರೋದ್ರಿಂದ, ಅವರ ವಿಚಾರಗಳನ್ನು ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ನಾವು ರಾಷ್ಟ್ರಕ್ಕೆ ನಮಿಸಬೇಕಾದ್ದು ನಮ್ಮ ಕರ್ತವ್ಯ ಅಲ್ವಾ? ರಾಷ್ಟ್ರವನ್ನ ನೆನೆಯಬೇಕಾದ್ದು ಮತ್ತೆ ರಾಷ್ಟ್ರಕ್ಕೆ ನಾವು ಏನಾದರೂ ಸೇವೆ ಮಾಡಬೇಕಾದ್ದು ನಮ್ಮ ನಿರಂತರವಾದ ಕರ್ತವ್ಯ ಆಗಿದೆ. ಸೊ ಹಾಗಾಗಿ ನಮಗೆ ನಾವು ಕೆಲಸ ಮಾಡ್ತಾ ಇರ್ತೀವಿ, ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇರ್ತೀವಿ. ಆದ್ರೆ ಅದನ್ನ ಸೂಚಿಸೋದು ಹೇಗೆ? ನಾವು ಮಾಡ್ತಾ ಇದೀವಿ, ಆ ಗೌರವವನ್ನ ಕೊಡ್ತಾ ಇದೀವಿ ಅಂತ ಗೊತ್ತಾಗದ ಹೇಗೆ? ಹಾಗಾಗಿ ಅನೇಕ ಕವಿಗಳು ಏನ್ ಮಾಡ್ತಾ ಇದ್ರು, ಕಥೆಗಳನ್ನ ಬರೀತಾ ಇದ್ರು, ರಾಷ್ಟ್ರದ ಬಗ್ಗೆ ಗೀತೆಗಳನ್ನ ಬರೀತಾ ಇದ್ರು. ಸೊ ಅಂತ ಒಂದು ಗೀತೆಯನ್ನ ಇವತ್ತು ನಾವು ರಾಷ್ಟ್ರೀಯ ಭಾವನೆಯನ್ನ ಸೂಚಿಸ್ತಕ್ಕಂಥ ಒಂದು ಗೀತೆಯನ್ನ ನಮ್ಮ ಎಲ್ರಿಗೂ ಗೊತ್ತಿರ್ತಕ್ಕಂಥ ಒಂದು ಗೀತೆಯನ್ನ ಆಡೋದ್ರ ಮೂಲಕ ಕಾರ್ಯಕ್ರಮ ಶುರು ಮಾಡೋಣ. ಸೊ ನಾನು ಮುಂದೆ ಆಡ್ತೀನಿ, ನೀವು ಹಿಂದೆ ಆಡ್ತಾ ಹೋಗಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಗೀತೆ ಯಾವ್ದು ಗೊತ್ತಾ? ಒಂದೇ ಮಾತ್ರ. ಹಾಡೋಣ, ಜೋರಾಗಿ ಆಡ್ಬೇಕು. ಗೊತ್ತಿದೆಯಲ್ಲ ಗೀತೆ? ಗೀತೆಗಳನ್ನು ಹಾಡಿದಾಗ ನಮಗೆ ರಾಷ್ಟ್ರೀಯ ಭಾವನೆ ನಮ್ಗೆ ಗೊತ್ತಿಲ್ಲದಂಗೆ ಮನಸ್ಸಿನಲ್ಲಿ ಉದ್ಭವ ಆಗುತ್ತಲ್ವಾ? ಹಾಗೇನೆ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ನಾಡಗೀತೆಯನ್ನ ರಚಿಸಿದ್ರು. ಅದನ್ನ ತಾವು ಬೆಳಿಗ್ಗೆ ಸಾಯಂಕಾಲ ದಿನ
ಶಾಲೆಗಳಲ್ಲಿ ಹೇಳ್ತಾ ಇರ್ತಾರೆ, ಗೊತ್ತಲ್ವಾ ಗೀತೆ? ಜಯ ಭಾರತ ಜನನಿಯ ತನುಜಾತೆ, ಜಯ ಕರ್ನಾಟಕ ಮಾತೆ ಅನ್ನೋ ಗೀತೆಯನ್ನ ಸೊಗಸಾಗಿ ರಚಿಸಿ ಇವತ್ತು ನಾಡಿಗೆ ಕೊಟ್ಟಿರ್ತಕ್ಕಂಥ ಕವಿಗಳವರು. ಅಂತ ಗೀತೆ ನಮ್ಮಲ್ಲಿ ದಿನಪ್ರತಿ ಹೊಸ ಚೈತನ್ಯವನ್ನ ನಾಡಿನ ಬಗ್ಗೆ, ರಾಷ್ಟ್ರದ ಬಗ್ಗೆ ಕಾಳಜಿಯನ್ನ ಮೂಡಿಸ್ತಕ್ಕಂಥ ಗೀತೆಗಳಾಗಿದೆ. ಈಗ ಈ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಲ್ಲ, ನಾಟ್ಯ ಸರಸ್ವತಿ ಶಾಂತಲ ಕನ್ನಡ ಕಲಾ ಸಂಘ ಅಂತ ಕಾರ್ಯದರ್ಶಿಗಳು ಆಂಜನೇಯ ಸರ್, ಇದು ನಿರಂತರವಾಗಿ ನಾಟಕಗಳನ್ನ, ವಿಶೇಷವಾಗಿ ಕುವೆಂಪು ಅವರ ನಾಟಕಗಳನ್ನ ನಿರಂತರವಾಗಿ 40 ವರ್ಷಗಳಿಂದ ನಡೆಸ್ಕೊಂಡು ಬಂದಿದೆ. ಈ ಸಂಸ್ಥೆ ಏನೇನೆಲ್ಲ ಮಾಡಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಾನು ನಿಮ್ಮ ಮುಂದೆ ಓದ್ತೀನಿ, ಕೇಳಿಸ್ಕೊಳ್ತೀರಲ್ಲ? ಏನಪ್ಪ ಸ್ಕೂಲಲ್ಲೂ ಮೇಟ್ಸ್ ಓದ್ತಾವ್ರೆ, ಇಲ್ಲಿ ನೀವು ಓದ್ತೀನಿ ಅಂತ ಬಂದವ್ರೆ ಅಂತ ಬೈಕೊಂಬೇಡಿ. ಯಾಕಂದ್ರೆ ಕೆಲವು ವಿಚಾರಗಳು ಓದೇ ತಿಳ್ಕೊಬೇಕಲ್ವ ನಾವು. ಓದಿ ತಿಳ್ಕೊಬೇಕು, ಕೇಳಿ ತಿಳ್ಕೊಬೇಕು. ಯೂಟ್ಯೂಬ್ ನೋಡಿ ತಿಳ್ಕೊತೀರಾ, ಟಿವಿ ನೋಡಿ ತಿಳ್ಕೊತೀರಾ, ಸಿನಿಮಾ ನೋಡಿ ತಿಳ್ಕೊತೀರಾ. ತಿಳ್ಕೊಳ್ಳೋ ಅಂತ ವಿಚಾರ ಹೇಗಿದ್ರು ತಿಳ್ಕೊಬೇಕು. ಹಾಗಾಗಿ ಇದನ್ನ ಸಂಕ್ಷಿಪ್ತವಾಗಿ ಓದ್ತೀನಿ, ಏನೇನೆಲ್ಲ ಮಾಡಿದೆ ಸಂಘ ಅಂತ. 1 ನಿಮಿಷ ಕೇಳಿಸ್ಕೊತೀರಲ್ಲ? ನಾಟ್ಯ ಸರಸ್ವತಿ ಶಾಂತಲ ಕನ್ನಡ ಕಲಾ ಸಂಘ 1985ರಲ್ಲಿ ಆಂಜನೇಯನವರ ಮುಂದಾಳತ್ವದಲ್ಲಿ ಸ್ಥಾಪನೆಯಾದ ನಾಟ್ಯ ಸರಸ್ವತಿ ಶಾಂತಲ ಕನ್ನಡ ಕಲಾ ಸಂಘವು 1991ರಲ್ಲಿ ಸರ್ಕಾರದಲ್ಲಿ ನೋಂದಣಿಗೊಂಡು 2002ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿಯಿಂದ ಮಾನ್ಯತೆಯನ್ನು ಪಡೆದಿದೆ. ಕನ್ನಡ ನಾಡು, ನುಡಿ, ಕಲೆ, ಸಂಸ್ಕೃತಿ, ಇತಿಹಾಸ, ಪರಂಪರೆಗಳ ರಕ್ಷಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದು, ಸಮಾಜದಲ್ಲಿ ಸನ್ನಡತೆ, ಸಂಪ್ರದಾಯಗಳ, ಸಾಮರಸ್ಯಗಳ ಬೆಳವಣಿಗೆಗೆ ಸಹಕಾರಿಯಾಗುವಂತ ಹಾಗೂ ರಾಷ್ಟ್ರಾಭಿಮಾನಕ್ಕೆ ಪೂರಕವಾಗಿ ಸ್ವಾಭಿಮಾನ, ಸ್ವಾತಂತ್ರ್ಯ ಪ್ರೇಮಗಳನ್ನು ಬೆಳೆಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು. ಮೇಲ್ಕಂಡ ಉದ್ದೇಶಗಳ ಬೆಳವಣಿಗೆಗೆ ನಾವು ಆರಿಸಿಕೊಂಡ ಮೊದಲ ಮಾರ್ಗ ಸಲವಿರುಚಿಯ ನಾಟಕಗಳ ಪ್ರಯೋಗ. ಕಾರಣ, ಒಂದು ನಾಡಿನ ಹಿರಿಮೆಗೆ, ಒಂದು ಸಂಸ್ಕೃತಿಯ ಮೇಲ್ಮೆಗೆ ನಾಟಕ ಕಲೆ ಸಾಕ್ಷಿಯಾಗುತ್ತದೆ. ರಾಷ್ಟ್ರದ ಹಾಗೂ ಸಮಾಜದ ಸಾಂಸ್ಕೃತಿಕ ತಳಪಾಯವನ್ನು ಗಟ್ಟಿಪಡಿಸಿ ನೈತಿಕತೆಯನ್ನು ಉಳಿಸಿ ಬೆಳೆಸುವ ಪ್ರಬಲ ಸಾಧನವೆಂದರೆ ಅದು ನಾಟಕ ಕಲೆ. ಈ ನಿಟ್ಟಿನಲ್ಲಿ ಇಲ್ಲಿಯವರೆಗೂ 107 ನಾಟಕಗಳನ್ನು ಸಿದ್ಧಪಡಿಸಿ 1450ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಕರ್ನಾಟಕದಾದ್ಯಂತ ನಾಟ್ಯ ಸರಸ್ವತಿ ಶಾಂತಲ ಕನ್ನಡ ಕಲಾ ಸಂಘ ನಡೆಸಿದೆ. ಜನರನ್ನ ರಾಷ್ಟ್ರ ಸೇವೆಗೆ ಒಳಪಡಿಸುವಂತ ಚಿಂತನೆಯ ಹಾದಿಗೆ ಕೊಂಡೊಯ್ಯಬೇಕಾದರೆ ನಮ್ಮ ಪೂರ್ವಿಕರು ರಾಷ್ಟ್ರಕ್ಕಾಗಿ ಮಾಡಿದ ತ್ಯಾಗ, ಬಲಿದಾನಗಳ ವಿಚಾರಗಳು ಹಾಗೂ ಅವರು ಅನುಸರಿಸಿಕೊಂಡು ಬಂದ ಜೀವನ ಮೌಲ್ಯಗಳ ಪರಿಚಯ ಅತ್ಯವಶ್ಯಕ. ಅಂಥ ಐತಿಹಾಸಿಕ ನಾಟಕಗಳ ಪ್ರಯೋಗಗಳಿಗೆ ಹೆಚ್ಚು ಒತ್ತು ಕೊಡುತ್ತಾ ಬಂದಿರುವ ನಮ್ಮ ಸಂಘ 38 ಐತಿಹಾಸಿಕ ನಾಟಕಗಳನ್ನು ಸಿದ್ಧಪಡಿಸಿ 600ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ನಡೆಸಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಐತಿಹಾಸಿಕ ನಾಟಕಗಳನ್ನು ಪ್ರಯೋಗಿಸುತ್ತಿರುವ ಸಂಘ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅಲ್ಲದೆ ಉನ್ನತ ಸಾಮಾಜಿಕ ಮೌಲ್ಯಗಳನ್ನು ಪ್ರತಿಪಾದಿಸುವಂತ, ಸಾಮಾಜಿಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂತ ಹಾಗೂ ಜನರ ದುಃಖ ದುಮ್ಮಾನಗಳನ್ನು ಹೋಗಲಾಡಿಸಿ ಹಾಸ್ಯ ಪ್ರಜ್ಞೆಯನ್ನು ಬೆಳೆಸುವಂತ ಸದಭಿರುಚಿಯ ಸಾಮಾಜಿಕ ನಾಟಕಗಳನ್ನು ಸಹ ಪ್ರದರ್ಶಿಸುತ್ತಾ ಬಂದಿದೆ. ಕತೆ ಹಳೆಯದಿರಬಹುದು, ಹೊಸದಿರಬಹುದು, ಸಮಕಾಲೀನ ಪರಿಸ್ಥಿತಿಗೆ ಮತ್ತು ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಮಾಡಲು ನಾವು ಪ್ರಯತ್ನಿಸುತ್ತೇವೆ. ಕಳೆದ 40 ವರ್ಷಗಳಿಂದ ನಮ್ಮ ಸಂಸ್ಥೆಯಿಂದ ತರಬೇತಿ ಹೊಂದಿದ ಸಾಕಷ್ಟು ಕಲಾವಿದರು ರಂಗಭೂಮಿ, ದೂರದರ್ಶನ ಮತ್ತು ಸಿನಿಮಾಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹಲವರು ವೃತ್ತಿಯನ್ನಾಗಿ ಸ್ವೀಕರಿಸಿ ಮುಂದುವರೆದಿದ್ದಾರೆ. ಸಂಘವು ಇಲ್ಲಿಯವರೆಗೂ 38 ಪಂಚರಾತ್ರಿಗಳ ರಂಗೋತ್ಸವಗಳನ್ನು, 128 ಕಿರುನಾಟಕೋತ್ಸವಗಳನ್ನು ನಡೆಸಿದೆ. ರಾಜ್ಯಾದ್ಯಂತ ಹೆಸರಾಂತ ಸಂಘ ಸಂಸ್ಥೆಗಳು ನಡೆಸಿದ 100ಕ್ಕೂ ಹೆಚ್ಚು ನಾಟಕೋತ್ಸವಗಳಲ್ಲಿ ಭಾಗವಹಿಸಿ ನಾಟಕ ಪ್ರದರ್ಶನಗಳನ್ನು ನಡೆಸಿದೆ. ನಾಟಕ ಪ್ರಯೋಗಗಳ ಜೊತೆಗೆ 650ಕ್ಕೂ ಹೆಚ್ಚು ಜಾನಪದ, ಶಾಸ್ತ್ರೀಯ ನೃತ್ಯ, ಸಂಗೀತ ಮತ್ತು ಹಲವಾರು ರಸಮಂಜರಿ ಕಾರ್ಯಕ್ರಮಗಳನ್ನು ಸಂಘ ನಡೆಸಿದೆ. ಸಮಗ್ರ ರಂಗ ಶಿಕ್ಷಣದ ಪರಿಕಲ್ಪನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಾಟ್ಯ ಸರಸ್ವತಿ ಶಾಂತಲ ಕನ್ನಡ ಕಲಾ ಸಂಘವು ರಂಗಭೂಮಿಯ ಬಗ್ಗೆ ಹಾಗೂ ಸಾಹಿತ್ಯದ ಬಗ್ಗೆ ಹೆಸರಾಂತ ವಿದ್ವಾಂಸರುಗಳನ್ನು ಆಹ್ವಾನಿಸಿ 58 ವಿಚಾರ ಸಂಕಿರಣಗಳನ್ನು, 500ಕ್ಕೂ ಹೆಚ್ಚು ಉಪನ್ಯಾಸ ಕಾರ್ಯಕ್ರಮಗಳನ್ನು ನಡೆಸಿದೆ. 4 ದಶಕಗಳಿಂದಲೂ ಮಾಗಡಿ ರಸ್ತೆಯ ಕೆಂಪೇಗೌಡ ನಗರದಲ್ಲಿರುವ ಸಂಘದ ರಂಗ ತರಬೇತಿ ಕೇಂದ್ರದಲ್ಲಿ ವರ್ಷವಿಡೀ ಉಚಿತ ರಂಗ ತರಬೇತಿ ಕಾರ್ಯಾಗಾರಗಳನ್ನು ನಡೆಸುತ್ತಾ ಬರುತ್ತಿರುವುದಲ್ಲದೆ ಶಾಲಾ ಕಾಲೇಜುಗಳಲ್ಲಿ ವರ್ಷಕ್ಕೆ ಕನಿಷ್ಠ 3 ರಿಂದ 6 ತಿಂಗಳ ಅವಧಿಯ ಉಚಿತ ರಂಗ ಶಿಕ್ಷಣ ಮತ್ತು ರಂಗ ಕಾರ್ಯಾಗಾರಗಳನ್ನು ನಡೆಸುತ್ತಾ ಬಂದಿದ್ದು, ಅಲ್ಲಿ ತರಬೇತಿ ಹೊಂದಿದ ವಿದ್ಯಾರ್ಥಿಗಳನ್ನು ಹಾಗೂ ಸಂಘದ ಕಲಾವಿದರ ತಂಡವನ್ನು ಶಾಲಾ ಕಾಲೇಜುಗಳಿಗೆ ಕರೆದೊಯ್ದು ರಂಗದೋಕುಳಿ ಕಾರ್ಯಕ್ರಮದ ಹೆಸರಿನಲ್ಲಿ ನಾವು ನೀಡುತ್ತಿರುವ ಸಂಗೀತ, ನೃತ್ಯ, ನಾಟಕ, ಉಪನ್ಯಾಸ, ವಿಚಾರ ಸಂಕಿರಣ ಮತ್ತಿತರ ಕಾರ್ಯಕ್ರಮಗಳು
ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಲ್ಲಿ ಇತಿಹಾಸ ಪರಂಪರೆಯ ಸಂಸ್ಕೃತಿಗಳ ಬಗ್ಗೆ ಅರಿವು ಆಸಕ್ತಿಗಳನ್ನು, ಸಾಂಸ್ಕೃತಿಕ ವಾತಾವರಣವನ್ನು, ಸಾಮಾಜಿಕ ಪ್ರಜ್ಞೆಯನ್ನು, ರಂಗ ಸಂಸ್ಕೃತಿಯನ್ನು ಹುಟ್ಟುಹಾಕುವಲ್ಲಿ ಸಫಲವಾಗಿದೆ. ಅಲ್ಲದೆ ನಗರ ಕೇಂದ್ರ ಭಾಗಗಳಲ್ಲಿರುವ ರಂಗಮಂದಿರಗಳಿಗೆ ಬರಲು ಸಾಧ್ಯವಾಗದ ರಂಗಾಸಕ್ತರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸುವ ಅವಕಾಶವನ್ನು ಮಾಡಿಕೊಡುವ ಉದ್ದೇಶದಿಂದ ಬಡಾವಣೆಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ನಿರಂತರವಾಗಿ ನಾಟಕ ಪ್ರದರ್ಶನ, ನಾಟಕೋತ್ಸವ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ. ರಾಷ್ಟ್ರಕವಿ ಕುವೆಂಪುರವರ ಎಲ್ಲಾ ನಾಟಕಗಳನ್ನು ರಂಗದ ಮೇಲೆ ತಂದು ಕುವೆಂಪುರವರು ತಮ್ಮ ನಾಟಕಗಳ ಮೂಲಕ ಸಮಾಜಕ್ಕೆ ನೀಡಿರುವ ಅತ್ಯಮೂಲ್ಯ ಸಂದೇಶಗಳನ್ನು ಜನಮನಗಳಿಗೆ ತಲುಪಿಸುವ ಉದ್ದೇಶದಿಂದ ಪ್ರತಿ ವರ್ಷ ಕುವೆಂಪು ವಿರಚಿತ ಒಂದು ನಾಟಕವನ್ನು ಸಿದ್ಧಪಡಿಸಿ 10 ಪ್ರದರ್ಶನಗಳನ್ನು ನಡೆಸುತ್ತಾ ಬಂದಿರುವುದಲ್ಲದೆ ಕನಿಷ್ಠ 5 ದಿನಗಳ ಅವಧಿಯ ಕುವೆಂಪು ನಾಟಕೋತ್ಸವವನ್ನು ನಾಟಕ ಪ್ರದರ್ಶನ, ಕುವೆಂಪು ಗೀತೆಗಳ ಗಾಯನ, ನೃತ್ಯ, ಉಪನ್ಯಾಸ ಮುಂತಾದ ಕಾರ್ಯಕ್ರಮಗಳೊಂದಿಗೆ ಸತತವಾಗಿ ನಡೆಸುತ್ತಾ ಬರುತ್ತಿದ್ದು, ಈ ನಿಟ್ಟಿನಲ್ಲಿ ಇಂದು ನಮ್ಮ ಶಾಂತಿಧಾಮ ಪ್ರೌಢಶಾಲೆಯಲ್ಲಿ ರಾಷ್ಟ್ರಕವಿ ಕುವೆಂಪುರವರ ವಿಶ್ವ ಮಾನವತೆಯ ಪರಿಕಲ್ಪನೆಯ ಮೇಲೆ ರಚಿಸಿರುವ ನಾಟಕಗಳ ಬಗ್ಗೆ ಅವಲೋಕನ ಎಂಬ ವಿಚಾರದ ಬಗ್ಗೆ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿದೆ. ನಾಟಕಕಾರರು, ನಿರ್ದೇಶಕರು ಹಾಗೂ ನಾಟ್ಯ ಸರಸ್ವತಿ ಶಾಂತಲ ಕನ್ನಡ ಕಲಾ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಆಂಜನೇಯ ಸಾರ್ ಅವರು ಈ ವಿಚಾರದ ಬಗ್ಗೆ ಕೆಲವು ವಿಚಾರಗಳನ್ನು ಮಂಡನೆ ಮಾಡ್ತಾರೆ. ತಾವು ಕೇಳ್ತೀರಲ್ವಾ? ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟಿ. ನಾನೇ ಲಕ್ಷ್ಮಿ ಕೂತಿರಲ್ಲ ಇಲ್ವಾ? ಇಲ್ಲ ಅನ್ನೋದಾದ್ರೆ ಚಪ್ಪಾಳೆ ತಟ್ಟಿ. ಇಲ್ಲ ಅನ್ನೋದಾದ್ರೆ ಚಪ್ಪಾಳೆ ತಟ್ಟೋದ್ರೆ ನಾನು ಹೊರಟೋಗ್ತೀನಿ. ಹೌದು ಅನ್ನೋದಾದ್ರೆ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟಿ. ಕನ್ನಡ ಆಸಕ್ತಿಗೆ, ರಂಗಭೂಮಿ ಬಗ್ಗೆ ಆಸಕ್ತಿಗೆ, ನಿಮ್ಮ ಮೇಷ್ಟ್ರ ಮೇಲಿನ ಗೌರವಕ್ಕೆ ನಾನು ಋಣಿಯಾಗಿರ್ತೀನಿ. ಸೊ ಶ್ರೀಯುತ ಆಂಜನೇಯ ಸರ್ ವಿಷಯ ಮಂಡನೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಕಾರ್ಯಕ್ರಮದ ಬಗ್ಗೆ ಮತ್ತು ಮಕ್ಕಳೆಲ್ಲ ಮಾತಾಡಲಿದ್ದಾರೆ. ನಾನು ಏನು ಮಾತಾಡಬೇಕು ಅನ್ನೋದ್ರ ಬಗ್ಗೆ ಅದನ್ನು ಓದಿ ವಿಚಾರಗಳನ್ನ ನಾನು ಇವತ್ತು ಓದ್ತಾ ಇದ್ದೀನಿ. ವೇದಿಕೆಯಲ್ಲಿರುವ ಎಲ್ಲ ಮಹನೀಯರೇ ಮತ್ತು ಮಕ್ಕಳೇ, ಪಂಚಮ ವೇದ ಅಂತ ಸಾರಲ್ಪಟ್ಟಿರುವ ನಾಟಕ ಕಲೆಗೆ ಮನಸೋಲದವ್ರು ಯಾರೂ ಇಲ್ಲ. ಅದು ನೋಡದೇ ಇರೋದು ಗೊತ್ತಾಗುತ್ತೆ. ಕಲೆಕ್ಟಿವ್ ನಾಟಕ ನೋಡ್ತಾ ಶುರು ಮಾಡಿದ್ರೆ ಅದಕ್ಕೆ ಖಂಡಿತ ಅದಕ್ಕೆ ಎಲ್ಲರೂ ಕೂಡ ಅದಕ್ಕೆ ಸೋಲ್ತಾರೆ. ಅಥವಾ ಅಂಥವ್ರು ಇದ್ರೂ ಕೂಡ ಅಂಥವ್ರು ಬಹಳ ಕಡಿಮೆ. ಎಲ್ಲ ಕಲೆಗಳನ್ನ ಮೀರಿಸ್ತಕ್ಕಂಥ ಅದ್ಭುತ ಶಕ್ತಿ ನಾಟಕ ಕಲೆಗಿದೆ. ಚಿತ್ರಕಲೆ ಇರ್ಬೋದು, ಸಂಗೀತ, ನೃತ್ಯ ಏನೇನು ಇದೆ, ಅವು ಒಳ್ಳೆ ಕಲೆಗಳೇ. ಆದರೆ ಅವೆಲ್ಲವನ್ನ ಒಳಗೊಂಡಿರುತ್ತೆ ನಾಟಕ. ಇವೆಲ್ಲವನ್ನೂ ಒಳಗೊಂಡು ಮಾಡ್ತಕ್ಕಂಥದ್ದೇ ನಾಟಕ. ಅಂತ ಅದ್ಭುತ ಶಕ್ತಿ ನಾಟಕ ಕಲೆಗಿದೆ. ಯಾವುದೇ ಒಂದು ರಾಷ್ಟ್ರದ ಭಾಷೆ ಮತ್ತು ಸಂಸ್ಕೃತಿಗಳ ಹಿರಿಮೆಗೆ ನಾಟಕ ಕಲೆ ಸಾಕ್ಷಿ ಆಗ್ತದೆ. ಆ ಒಂದು ದೇಶ ಅಭಿವೃದ್ಧಿ ಹೋಗ್ಬೇಕಾದ್ರೆ, ಆ ದೇಶದ ಮಾನ್ಯತೆ ಹೆಚ್ಚಬೇಕಾದ್ರೆ ಇವತ್ತು ನಮ್ಮ ಭಾರತ ದೇಶ ನಮ್ಮ ಸಂಸ್ಕೃತಿಯಿಂದಲೇ ಇವತ್ತು ಜಗತ್ತಿನಲ್ಲಿ ಅದು ವಿರಾಜಿಸ್ತಾ ಇದೆ ಅಂತ ಒಂದು ಸಾಕ್ಷಿ ಆಗತ್ತೆ. ಜಾತಿ, ಮತ, ಬಡವ, ಬಲ್ಲಿದ, ಅಧಿಕಾರ, ಅಂತಸ್ತು ಎಂಬ ಭೇದ ಭಾವಗಳಿಲ್ಲದೆ ನೈತಿಕ ಪತನವನ್ನು ತಪ್ಪಿಸಿ ಸಮಾಜವನ್ನು ಸರಿದಾರಿಗೆ ಕರೆದೊಯ್ಯಬಲ್ಲಂತಹ ಮತ್ತು ಮಾನವನ ದುಃಖ ದುಮ್ಮಾನಗಳನ್ನು ಹೋಗಲಾಡಿಸುವ, ದುರ್ಮಾರ್ಗದಿಂದ ಸನ್ಮಾರ್ಗದೆಡೆಗೆ ಕರೆದೊಯ್ಯುವ ಮಾಂತ್ರಿಕ ಶಕ್ತಿ ನಾಟಕ ಕಲೆಗಿದೆ ಎಂದರೆ ತಪ್ಪಾಗಲಾರದು. ಇಷ್ಟೆಲ್ಲರೂ ಕೂಡ ಮಾಡತಕ್ಕಂಥ ಶಕ್ತಿ ನಾಟಕ ಕಲೆಗಿದೆ. ಮಕ್ಕಳೇ, ಈ ಒಂದು ಆಧುನಿಕ ಯುಗದಲ್ಲಿ ಟಿವಿ ಇರ್ಬೋದು, ಮೊಬೈಲ್ ಇರ್ಬೋದು, ನೀವೆಲ್ಲ ಎಷ್ಟೋ ಜನ ಅದಕ್ಕೆ ಇದಾಗಿರ್ತೀರಿ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ, ಆಧುನಿಕ ಯುಗದಲ್ಲಿ ಯಾಂತ್ರಿಕ ಬದುಕು, ಇವೆಲ್ಲ ಯಾಂತ್ರಿಕ ಬದುಕುಗಳು ಎಂಬುದು ಮನುಷ್ಯನು ಎಷ್ಟೇ ಆವರಿಸಿದ್ರು ಕೂಡ ಅವನಲ್ಲಿನ ಭಾವನೆಗಳನ್ನು ಬದಲಿ ಮಾಡುವ ಸಾಮರ್ಥ್ಯ ಇಂತಹ ಯಾಂತ್ರಿಕ ಬದುಕಿಗೆ ಖಂಡಿತ ಇರಲ್ಲ. ರಂಗಭೂಮಿ ಸಾಮಾಜಿಕ ಕಳಕಳಿಯನ್ನು ಹೊತ್ತು ಸಮಾಜದ ಅಂಕು ಡೊಂಕುಗಳನ್ನು ಸರಿದೂಗಿಸುತ್ತಾರೆ. ಸಮಾಜದಲ್ಲಿ ಏನೇನು ತಪ್ಪುಗಳು ನಡೀತವೆ ಅವನ್ನೆಲ್ಲರೂ ಸರಿದೂಗಿಸ್ತಕ್ಕಂಥ ಶಕ್ತಿ, ಅದು ಬರ್ತಕ್ಕಂಥ ನಾಟಕಗಳು, ಬರ್ತಕ್ಕಂಥ ಸನ್ನಿವೇಶಗಳು ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ಅದಕ್ಕಿದೆ. ಉತ್ತಮ ಮಾರ್ಗವನ್ನ ಹೌದು ನಾಟಕ ಕಲಿಸ್ಕೊಡ್ತದೆ. ಜೊತೆಗೆ ರಂಗಭೂಮಿ ಜಾಗೃತವಾಗಿರ್ತದೆ. ಸಮಾಜದ ಒಳಿತಿಗಾಗಿ ಮಹತ್ವದ ಕಾರ್ಯವನ್ನು ನಿರ್ವಹಿಸುವಂತಹ ಶಕ್ತಿ ಆ ರಂಗಭೂಮಿಗಿದೆ. ರಂಗಭೂಮಿ ಅಂದ್ರೆ ನಾಟಕ ಕೇವಲ ಮನೋರಂಜನೆಗಲ್ಲ, ಬರೀ ಬೇಜಾರು ಮಾಡ್ಕೊಂಡು ನೋಡ್ಕೊಂಡು ಬೇಜಾರಾಯ್ತು ಸಮಯ ಟೈಮ್ ಪಾಸ್ ಮಾಡ್ತೀವಿ ಅಂತಲ್ಲ, ಅದಕ್ಕೆಲ್ಲ ರಂಗಭೂಮಿ. ಬದಲಿಗೆ ಮನೋವಿಕಾಸಕ್ಕೆ, ಮನುಷ್ಯನ ಒಂದು ಬುದ್ಧಿ ವಿಕಾಸಕ್ಕೆ ಕೂಡ ಅದು ದಾರಿದೀಪ ಆಗುತ್ತೆ.
ನಿರಂತರ ರಂಗ ಚಟುವಟಿಕೆಗಳಿಂದ ಹೊಸ ಹೊಸ ಆಯಾಮಗಳನ್ನು ಹಾಗೂ ತಾನು ತನ್ನದಾಗಿಸಿಕೊಳ್ಳುವ ಸಾಮರ್ಥ್ಯ, ಸೌಕರ್ಯ, ಸವಲತ್ತು, ಅನುಕೂಲಗಳನ್ನು ರಂಗಭೂಮಿ ಒದಗಿಸುತ್ತದೆ. ಮಾನಸಿಕ ಹಾಗೂ ದೈಹಿಕವಾಗಿ ಆರೋಗ್ಯವನ್ನು ಕಲ್ಪಿಸಿಕೊಳ್ಳೋದಲ್ಲದೆ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಮನಸ್ಸು ಮತ್ತು ದೈಹಿಕ ಎರಡಕ್ಕೂ ಕೂಡ ಅದು ಅರಿಕೆ ಕೊಡುತ್ತದೆ. ಓದೋದ್ರಲ್ಲಿ ಕಮ್ಮಿ ಇರೋರು ಕೂಡ ಈ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೆ ಇದಕ್ಕೂ ಕೂಡ ಅವರು ಓದೋದ್ರಲ್ಲೂ ಕೂಡ ಎಲ್ಲಾದ್ರೂ ಅವರು ಮುಂದೆ ಬರ್ತಾರೆ. ನಮ್ಮ ಶಾಂತಿಧಾಮ ಕಾಲೇಜಲ್ಲಿ ನಾವು ಮಾಡಿದಾಗ ಕೆಲವು ವಿದ್ಯಾರ್ಥಿಗಳು ಆ ಥರದೇ ಇದ್ದವ್ರನ್ನ ನಾವು ಅವ್ರನ್ನ ಚಾಲೆಂಜ್ ಆಗಿ ಕಳಿಸಿ ನೋಡೋಣ ಅಂತ ಅಂದು ಅವ್ರು ಮಹಾ ಬುದ್ಧಿವಂತರಾಗಿ ಕಡೆಗೆ ಬೆಳೆದ್ರು ಅವರು. ಶಾಲೆಗಳಲ್ಲಿ ರಂಗ ಚಟುವಟಿಕೆಗಳ ಅವಶ್ಯಕತೆ ಖಂಡಿತ ಇದೆ. ಕಾರಣ ಶಿಕ್ಷಣದಲ್ಲಿ ರಂಗಭೂಮಿಯನ್ನೇನಾದರೂ ಅಳವಡಿಸಿಕೊಂಡ್ರೆ ವಿದ್ಯಾರ್ಥಿಗಳಿಗೆ ಹಿಂಜರಿಕೆ ಇರ್ತದಲ್ಲ, ಅಯ್ಯೋ ಮಾತಾಡೋದು ಹೆಂಗೆ, ಇದೆ ಹೆಂಗೆ, ಅದೇ ಹೆಂಗೆ ಅಂತ ಆ ಹಿಂಜರಿಕೆ, ಆಮೇಲೆ ಸಂಕೋಚ, ಅದು ಆಮೇಲೆ ಭಯ, ಕೀಳರಿಮೆ, ಅಯ್ಯೋ ನಾನು ಅವ್ನು ದೊಡ್ಡವರು ನೀವು ಚಿಕ್ಕವರು, ಇವೆಲ್ಲ ಕೂಡ ಮಾಯ ಆಗ್ಬಿಡ್ತವೆ. ಕಲ್ಪನಾ ಚಾತುರ್ಯ ಬರ್ತದೆ, ಉಚ್ಚಾರ ಚೆನ್ನಾಗಿ ಬರುತ್ತೆ, ಸ್ಪಷ್ಟತೆ ಬರುತ್ತೆ, ಧ್ವನಿ ಏರಿಳಿತ ಬರುತ್ತೆ, ಗ್ರಹಣ ಶಕ್ತಿ ಅಂದರೆ ಜ್ಞಾಪಕ ಶಕ್ತಿ ಬೆಳೀತದೆ ರಂಗಭೂಮಿ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ತೊಡಗಿಸ್ಕೊಂಡ್ರೆ. ಆಮೇಲೆ ಧೈರ್ಯ ಬರ್ತದೆ, ಆಮೇಲೆ ಸಂವಹನ ಸಾಮರ್ಥ್ಯ ಹೆಚ್ಚಿ ಅವನ ವ್ಯಕ್ತಿನೇ ಅವನಿಗೆ ಬದಲಾವಣೆ ಆಗ್ಬಿಡ್ತಾನೆ. ಅವನು ಹಲವಾರು ರೀತಿಯಲ್ಲಿ ಅವನ ಜೀವನದಲ್ಲಿ ಅವನ ವ್ಯಕ್ತಿತ್ವವನ್ನೇ ಅದ್ಭುತವಾಗಿ ಖಂಡಿತವಾಗಿ ನೀವು ಕೂಡ ಬೇಕಾದ್ರೆ ತೊಡಗಿಸ್ಕೊಬೋದು. ನಮ್ಮದು ಕೆಂಪೇಗೌಡ ನಗರದಲ್ಲಿ ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಕಲಾ ಸಂಘ ಉಚಿತವಾಗಿ 365 ದಿನ ಕೂಡ ರಂಗ ಶಿಕ್ಷಣ ಕೊಡುತ್ತೆ. ಯಾರಾದರೂ ನಿಮಗೆ ಅದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಮನಸ್ಸಿದ್ರೆ ಬನ್ನಿ. ಮಹನೀಯರೇ, ಇಂತಹ ಸುಸಂಸ್ಕೃತವು ಸುಭದ್ರವಾದ ಸಮಾಜವನ್ನ, ರಾಷ್ಟ್ರವನ್ನ ಕಟ್ಟತಕ್ಕಂಥ ಅಮೋಘ ಶಕ್ತಿಯನ್ನು ಹೊಂದಿರುವ ನಾಟಕ ಕಲೆಯನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಕಲಾ ಸಂಘವು ರಂಗಭೂಮಿಯ ಚಟುವಟಿಕೆಗಳನ್ನು ನಗರದ ಕೇಂದ್ರದಲ್ಲಿರುವ ರಂಗಮಂದಿರಿಗೆ ಮಾತ್ರ ಸೀಮಿತಗೊಳಿಸಿದ್ರೆ ಅಲ್ಲಿ ಯಾರು ಬೇಕಾದ್ರೂ ಮಾಡ್ತಾರೆ, ಯಾರು ಬೇಕಾದ್ರೂ ಎಲ್ಲರೂ ಹೋಗ್ಲಿಕ್ಕೆ ಆಗಲ್ಲ. ಬಡಾವಣೆಗಳಲ್ಲಿ ಎಲ್ಲರೂ ನೋಡ್ಲಿ, ರಂಗ ಚಟುವಟಿಕೆಗಳಲ್ಲಿ ಭಾಗವಹಿಸಲಿ, ಅದನ್ನು ಅನುಭವಿಸ್ಲಿ ಅಂತ ನಾವು ಜಾಸ್ತಿ ಬಡಾವಣೆಗಳಲ್ಲಿ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ರಂಗ ಸಂಸ್ಥೆಯನ್ನು ಹುಟ್ಟುಹಾಕಕ್ಕೆ ಮತ್ತು ನಿರಂತರವಾಗಿ ನಾವು ಶ್ರಮಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇಂದು ಭಾರತ ಸರ್ಕಾರದ ಸಂಸ್ಕೃತಿ ಇಲಾಖೆಯ ಸಹಕಾರ ಮತ್ತು ಶಾಂತಿಧಾಮ ಪ್ರೌಢಶಾಲೆ ಹಾಗೂ ಶಿಲ್ಪಶ್ರೀ ಮಾಧ್ಯಮಿಕ ಶಾಲೆ ಹಿರಿಯ ಮಾಧ್ಯಮಿಕ ಶಾಲೆಯ ಸಹಾಯದಿಂದ ರಾಷ್ಟ್ರಕವಿ ಕುವೆಂಪುರವರು ವಿಶ್ವ ಮಾನವತೆಯ ಪರಿಕಲ್ಪನೆಯ ಮೇಲೆ ರಚಿಸಿರುವ ನಾಟಕಗಳ ಬಗ್ಗೆ ಒಂದು ಅವಲೋಕನ ಅನ್ನೋದು ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ವಿ. ಈಗ ನಾನು ಆ ರಾಷ್ಟ್ರಕವಿ ಕುವೆಂಪುರವರ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದೀವಿ, ಆ ಕುವೆಂಪು ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಾರಸ್ವತ ಲೋಕದ ಮಹಾ ದಿಗ್ಗಜ, ಮಹಾಮಾನವತಾವಾದಿ, ವಿಚಾರವಾದಿ, ನಿಸರ್ಗ ಆರಾಧಕ, ಮನುಜಮತ ವಿಶ್ವಪಥ ಎಂಬ ಸಂದೇಶವನ್ನು ಇನ್ನು ಯಾರೂ ಕೂಡ ಹೇಳಿಲ್ಲ. ಈ ಸಂದೇಶನ ಪ್ರಪಂಚದಲ್ಲಿ ಅಷ್ಟೊಂದು ಅದ್ಭುತವಾಗಿರುವಂಥ ಸಂದೇಶ ಕೊಟ್ಟಂತ ಮಹಾನ್ ಚಾರಿತ್ರಿಕ ಕವಿಯರು ಎಂಬ ಸಂದೇಶವನ್ನು ತಮ್ಮ ಕಾವ್ಯಗಳಲ್ಲಿ ಸಾರಿದ ವಿಶ್ವ ಮಾನವ ಪರಿಕಲ್ಪನೆಯನ್ನು ಮಾನವ ಜನಾಂಗಕ್ಕೆ ನೀಡಿದ ಎಲ್ಲ ಜನಗಳು ಒಂದು ಎಲ್ಲರೂ ಒಟ್ಟಾಗಿ ಬಾಳ್ಬೇಕಂತ ಒಂದು ಸಂದೇಶವನ್ನು ನೀಡಿದ ರಾಷ್ಟ್ರಕವಿ ಕುವೆಂಪುರವರು ಕನ್ನಡದ ಆಸ್ತಿ ಅಷ್ಟೇ ಅಲ್ಲ, ಕಾವ್ಯ ಪ್ರಪಂಚಕ್ಕೆ ಅವರು ಬರೆದ ಸಾಹಿತ್ಯ ಅಂದು ಇಂದು ಎಂದೆಂದೂ ಅದ್ಭುತವಾಗಿ ಆಸ್ತಿಯಾಗಿ ನಿಂತಿರುವುದು ನಮ್ಮ ಕನ್ನಡಿಗರು ಹೆಮ್ಮೆ ಪಡತಕ್ಕಂಥ ವಿಷಯ. ಮಾನವನ ಪರಮೋಚ್ಚ ಸಾಧನೆಗೆ ಸಾಹಿತ್ಯ ಒಂದು ಪರಮ ಸಾಧನ ಎಂದು ನಂಬಿದ್ದ ಕುವೆಂಪುರವರು ತಮ್ಮ ಸಾಹಿತ್ಯದ ಪ್ರೌಢಿಮೆಯಿಂದ ವಿಶ್ವವಿಖ್ಯಾತಿಯನ್ನು ಪಡೆದವರು. ಅವರು ನೀಡಿದ ವಿಶ್ವ ಮಾನವ ಸಂದೇಶ ಸರ್ವ ಸಮಾನತೆ, ಸಮನ್ವಯತೆಗಳ ಜಗನ್ಮಾನತೆಯನ್ನು ಪಡೆದಿವೆ. ಯುಗದ ಕವಿ, ಜಗದ ಕವಿ, ರಾಷ್ಟ್ರಕವಿ ಹಾಗೂ ವಿಶ್ವಮಾನವ ಸಂದೇಶದ ಹರಿಕಾರ ನೆನೆಸಿ ಕನ್ನಡ ಸಾಹಿತ್ಯ ರಂಗಕ್ಕೆ 20ನೇ ಶತಮಾನದಲ್ಲಿ ಕೇಳೆರಿಯದ ಚರಿತ್ರಾರ್ಹ ಕೊಡುಗೆ ನೀಡಿದ ದಿಗ್ಗಜರವರು. ಕನ್ನಡ ಸಾಹಿತ್ಯದಲ್ಲಿ ನವೋಮಂಡಲದ ಭಾಸ್ಕರನಾಗಿ ವಿರಾಜಿಸಿ ಸಮಸ್ತ ಕನ್ನಡ ಸಾಹಿತಿಗಳಿಗೆ ಸ್ಫೂರ್ತಿ ಹಾಗೂ ಚೈತನ್ಯ ರೂಪಿಯಾಗಿ ಅವರ ಹೃದಯ ದೇಗುಲದ ದೀವಿಗೆಯಾಗಿ ಕುವೆಂಪು ರಾರಾಜಿಸಿದ್ದಾರೆ, ಇಂದು ಕೂಡ ರಾರಾಜಿಸ್ತಾ ಇದ್ದಾರೆ. ಕಾವ್ಯ ಪ್ರಪಂಚಕ್ಕೆ ಅವರು ನೀಡಿದ ಕೊಡುಗೆ ಅಂದು ಇಂದು ಎಂದೆಂದೂ ಆಸ್ತಿಯಾಗಿ ನಿಂತಿರುವುದು ಕನ್ನಡಿಗರ ಹೆಮ್ಮೆ. ಕನ್ನಡ ಸಾಹಿತ್ಯ ರಂಗದ ಎಲ್ಲ ಪ್ರಕಾರಗಳಲ್ಲೂ ಕೈಯಾಡಿಸಿರುವ ಕುವೆಂಪುರವರು 14 ನಾಟಕಗಳನ್ನು ರಚಿಸಿದ್ದು ಅವೆಲ್ಲವೂ ಕುವೆಂಪುರವರ ವಿಶ್ವ ಮಾನವ ಪರಿಕಲ್ಪನೆಯ ಸಾಕಾರ ರೂಪಗಳಾಗಿವೆ.
ಮುಟ್ಟದ ಸೊಪ್ಪಿಲ್ಲ, ಸೂರ್ಯ ಸೋಂಕರ ಗಿರಿ ಇಲ್ಲ ಎನ್ನುವಂತೆ ಭಾವಗೀತೆಯಿಂದ ಹಿಡಿದು ಮಹಾಕಾವ್ಯದವರೆಗೆ ಸಾಧನೆಯ ಶಿಖರದ ತುದಿಯನ್ನು ಏರಿದ ಹೆಗ್ಗಳಿಕೆ ರಾಷ್ಟ್ರಕವಿ ಕುವೆಂಪುರವರು. ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲೂ ಯಶಸ್ವಿಯಾದವರು ಪುಟ್ಟಪ್ಪನವರು ಒಬ್ಬರೇ ಎನ್ನುವ ತೀನಂ ಶ್ರೀಕಂಠಯ್ಯನವರ ನುಡಿಗಳು ಅವರ ಅದಮ್ಯವಾದ ಸಾಧನೆಗೆ ಹಿಡಿದ ಕೈಗನ್ನಡಿ ಎನ್ನಬಹುದು. ತಾವು ರಚಿಸಿದ ಕೃತಿಗಳಲ್ಲಿ ಪ್ರಮುಖವಾಗಿ ಸಮಾಜದ ಓರೆಕೋರೆಗಳನ್ನು, ಧಾರ್ಮಿಕ ಅಂಧ ಶ್ರದ್ಧೆಗಳನ್ನು ಕಟುವಾಗಿ ಟೀಕಿಸಿ ಸಮಾನತೆ, ಸಮಗ್ರತೆ, ವಿಶ್ವ ಮಾನವತ್ವ, ಸರ್ವೋದಯ, ಅಸ್ಪೃಶ್ಯತಾ ನಿವಾರಣಾ ವಿಚಾರಗಳನ್ನು ಮನಮುಟ್ಟುವಂತೆ ತಿಳಿಸಿದವರವರು. ಜೊತೆಗೆ ಸ್ವಾಭಿಮಾನ, ಭಾಷಾಭಿಮಾನ, ರಾಷ್ಟ್ರಾಭಿಮಾನಗಳನ್ನು ತಮ್ಮ ಸಾಹಿತ್ಯದ ಮೂಲಕ ಮೂಡಿಸಿ ಯುಗದ ಕವಿ, ಜಗದ ಕವಿ ಎನ್ನುವ ಹೆಸರನ್ನು ಸಾರ್ಥಕಪಡಿಸಿಕೊಂಡವರು ಕುವೆಂಪು. ಅವರ ವಿಶ್ವಮಾನವ ಸಂದೇಶ ಜಗತ್ತಿಗೆ ಮಾರ್ಗದರ್ಶನವನ್ನು ಕೊಡುವಂತಹುದು. ಅವರು ರಚಿಸಿದ ಮಹಾಗ್ರಂಥಗಳಲ್ಲಿ, ಕಾದಂಬರಿಗಳಲ್ಲಿ, ನಾಟಕಗಳಲ್ಲಿ ಧಾರ್ಮಿಕ ವಿಚಾರಗಳಿಗೆ ಉತ್ತಮವಾದ ಸ್ಥಾನವಿದ್ದರೂ ಕೂಡ ಅಂಧಾನುಕರಣೆಗೆ ಪ್ರಬಲವಾದ ವಿರೋಧ ಇದೆ. ಮಾನವೀಯತೆಯ ಮೌಲ್ಯಗಳಿಗೆ ಹೆಚ್ಚು ವಿಶೇಷ ಸ್ಥಾನವಿದೆ. ಕನ್ನಡ ಸಾಹಿತ್ಯ ಲೋಕದ ಸೂರ್ಯನಂತಿರುವ ಕುವೆಂಪುರವರು ಮಹಾನ್ ಕೃತಿಗಳ ಜೊತೆಗೆ ರಚಿಸಿದ 14 ನಾಟಕಗಳು ರಂಗಭೂಮಿಗೆ ಸೇರ್ಪಡೆಗೊಂಡ ಮಾಣಿಕ್ಯಗಳೇ ಸರಿ. ಅವರು ರಚಿಸಿದ ಬಹುತೇಕ ನಾಟಕಗಳು ರಾಮಾಯಣ, ಮಹಾಭಾರತ, ಪುರಾಣಗಳಲ್ಲಿ ಬರುವ ಕಥೆಗಳನ್ನು ಒಳಗೊಂಡಿದ್ದರೂ ತಮ್ಮದೇ ಆದ ಕಲ್ಪನಾ ಶಕ್ತಿಯನ್ನು, ಕಲಾ ಪ್ರೌಢಿಮೆಯನ್ನು, ಮಾನವ ಸಮಾಜದ ಉದ್ಧಾರದ ಕನಸನ್ನು, ಸಾಮಾಜಿಕ ಬದಲಾವಣೆಯ ವಿಚಾರಗಳನ್ನು ಮನಮುಟ್ಟುವಂತೆ ಅವುಗಳಲ್ಲಿ ಅವರು ಪ್ರತಿಪಾದಿಸಿದ್ದಾರೆ. ಕುವೆಂಪುರವರ ನಾಟಕಗಳನ್ನು ರಂಗದ ಮೇಲೆ ಸೃಷ್ಟಿಸುವುದು ಸುಲಭ ಸಾಧ್ಯವಲ್ಲ. ಕುವೆಂಪುರವರ ಭಾಷಾ ಸಮೃದ್ಧತೆಗೆ ಸರಿಸಾಟಿ ಇಲ್ಲ. ಅವರ ನಾಟಕಗಳನ್ನು ಆಳವಾಗಿ ಅಧ್ಯಯನ ಮಾಡಬೇಕಾಗುತ್ತದೆ. ನಾಟಕದಲ್ಲಿನ ಭಾಷೆ, ಪಾತ್ರಗಳ ಪರಿಚಯ ಮತ್ತು ನಾಟಕದಲ್ಲಿ ಬರುವ ಸನ್ನಿವೇಶಗಳ ಬಗ್ಗೆ, ಸಿದ್ಧಾಂತ ಮತ್ತು ವೈಚಾರಿಕತೆಗಳ ಬಗ್ಗೆ ಅರಿವನ್ನು ಪಡೆಯಬೇಕಾಗುತ್ತೆ. ಕುವೆಂಪುರವರ ಆಶಯಕ್ಕೆ ಚ್ಯುತಿ ಬಾರದಂತೆ ಅವರು ರಚಿಸಿದ ಕಾಲೀನ, ಯಮನ ಸೋಲು, ಜಲಗಾರ, ಸ್ಮಶಾನ ಕುರುಕ್ಷೇತ್ರಂ, ಚಂದ್ರಹಾಸ ನಾಟಕಗಳನ್ನು ಸಿದ್ಧಪಡಿಸಿ ಪ್ರದರ್ಶಿಸಿ ರಂಗಭೂಮಿಯ ದಿಗ್ಗಜರುಗಳ ಮತ್ತು ಪ್ರೇಕ್ಷಕರುಗಳ ಪ್ರಶಂಸೆಯನ್ನು ನಾಟ್ಯ ಸರಸ್ವತಿ ಶಾಂತಳ ಕನ್ನಡ ಕಲಾ ಸಂಘ ಪಡೆದಿದೆ. ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಲು ಆಗಮಿಸಿರುವ ಅತಿಥಿ ಮಹನೀಯರು ಮತ್ತು ವಿದ್ಯಾರ್ಥಿಗಳು ವಿಚಾರಗೋಷ್ಠಿಯನ್ನು ಮುಂದುವರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಾಟ್ಯ ಸರಸ್ವತಿ ಶಾಂತಲ ಕನ್ನಡ ಕಲಾ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಆಂಜನೇಯ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಸೊ ನಿಮಗೆಲ್ಲ ಮೇಷು ಕೇಳಿರ್ತಾರೆ, ನೀವೆಲ್ಲ ಮುಂದೆ ಜೀವನದಲ್ಲಿ ಓದಿ ಏನಾಗಬೇಕು ಅಂತಿದ್ದೀರಿ ಅಂತಲ್ವಾ, ಕೇಳಿದಾರಲ್ವಾ? ಎಲ್ಲ ಮೇಷ್ಟ್ರುಗಳು ಕೇಳ್ತಾರೆ. ಸೊ ಹಿಂಗೆ ಒಬ್ಬ ಸ್ಟೂಡೆಂಟ್ನ ಕೇಳಿದ್ರಂತೆ ಮೇಷ್ಟ್ರು, ಏನಾಗಬೇಕಂತಿದೀಯಪ್ಪ ಮುಂದೆ ಓದಿದ ಮೇಲೆ? ಮದುವೆ ಆಗ್ಬೇಕಂತಿದ್ದೀನಿ ಸರ್. ಸೊ ನಮಗೆ ಏನಾಗಬೇಕು ಅನ್ನೋದು ಮೇಷ್ಟ್ರು ಫಸ್ಟ್ ಬೇಸ್ ಹಾಕ್ತಾರೆ. ನಮಗೆ ಬೇಸ್ ಸರಿ ಇರಬೇಕಲ್ವಾ? ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಏನು ಮಾಡ್ತಾರೆ ಹೇಳಿ? ಫಸ್ಟ್ ಬೇಸ್ಮೆಂಟ್ ಚೆನ್ನಾಗಿರ್ಬೇಕು. ಬೇಸ್ಮೆಂಟ್ ಚೆನ್ನಾಗಿಲ್ಲ ಅಂದ್ರೆ ಬಿಲ್ಡಿಂಗ್ ಬಿದ್ದೋಗೋದು ಬೇಗ. ಸೊ ಅದಕ್ಕೆ ಶುರುವಾಗೋದು ಎಲ್ಲಿಂದ ಹೇಳಿ? ಮೇಷ್ಟ್ರು ಕೇಳೋದ್ರಿಂದ. ಅಂದ್ರೆ ನೀನು ಇದಾಗಬೇಕು ಅನ್ನೋದನ್ನ ಮೇಷ್ಟ್ರು ಭದ್ರ ಮಾಡ್ತಾರೆ ಅಲ್ವಾ? ಫಸ್ಟ್ ಭದ್ರ ಹಾಕ್ಬಿಟ್ಟು ಒಂದು ಬೇಸ್ಮೆಂಟ್ ಕರೆಕ್ಟ್ ಹಾಕ್ಬಿಟ್ಟು ನೀನು ಇದೇ ಆಗು ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಜೀವನದ ಬಿಲ್ಡಿಂಗ್ ಅನ್ನು ಕಟ್ಕೊಳ್ಳೋದಕ್ಕೆ ಅವರು ಅಡಿಪಾಯ ಆಗ್ತಾರೆ. ಸೊ ಹಾಗಾಗಿ ಮೇಷ್ಟ್ರು ಯಾವಾಗಲೂ, ಅದರಲ್ಲಿ ವಿಶೇಷವಾಗಿ ಮಿಡ್ಲ್ ಸ್ಕೂಲ್ ಮತ್ತು ಹೈಸ್ಕೂಲ್ ಮೇಷ್ಟ್ರು ಇದ್ದಾರಲ್ಲ, ಅವ್ರನ್ನ ಜೀವನದಲ್ಲಿ ಯಾವತ್ತು ಯಾರೂ ಮರೆಯೋಕ್ಕಾಗಲ್ಲ ಅಲ್ವಾ? ನಾವು ನೋಡಿ ಎಲ್ಲೋದ್ರೂ ಕೂಡ, ಎಂಥ ಸೆಲೆಬ್ರಿಟಿ ಆಗಿದ್ರು ಕೂಡ, ಎಂಥ ದೊಡ್ಡ ಜ್ಞಾನಿ, ವಿಜ್ಞಾನಿ, ಕವಿ, ಕಲಾವಿದ ಏನೇ ಆದ್ರೂ ಕೂಡ ಆ ಗುರುಗಳನ್ನ ಅವ್ರ ಮೇಷ್ಟ್ರು ನೆನೆಸ್ಕೋತಾರಲ್ವ, ಅವ್ರೆಲ್ಲೇ ಇದ್ರು ಕೂಡ ಗುರುಗಳನ್ನ ನೆನೆಸ್ತಾರೆ. ಹಾಗಾಗಿ ಓಂ ಗುರುಭ್ಯೋ ನಮಃ, ಗುರು ಬ್ರಹ್ಮ ಗುರು ವಿಷ್ಣು ಅಂತ ಹೇಳೋದು ಅದಕ್ಕೇನೆ. ಸೊ ಹಾಗಾಗಿ ನೀವು ಯಾವತ್ತು ಯಾವಾಗಲೂ ಕೂಡ ಗುರುಗಳಿಗೆ ಒಂದು ಮರ್ಯಾದೆ ಕೊಡ್ಬೇಕು. ಇವಾಗೆಲ್ಲ ಟ್ರೆಂಡ್ ಚೇಂಜ್ ಆಗ್ಬಿಟ್ಟಿದೆ ಅಲ್ವಾ? ಸೊ ಹಾಗಾಗಿ ಸ್ವಲ್ಪ ಆದಷ್ಟು ನೀವು ಗುರುಗಳಿಗೆ ಮರ್ಯಾದೆ, ಅದು ಸರ್ಕಾರಿ ಶಾಲೆಗಳೆಲ್ಲ ಪದ್ಧತಿನೂ ಚೇಂಜ್ ಆಗಿಲ್ಲ ಅಂತ ಅನ್ಕೋತೀನಿ ನಾನು. ಸೊ ಅದು ಉಳಿದಿರೋದೇ, ಗುರು ಪರಂಪರೆ ಉಳಿದಿರೋದೇ ಸರ್ಕಾರಿ ಶಾಲೆಗಳಲ್ಲಿ. ಸೊ ಆ ನಿಟ್ಟಿನಲ್ಲಿ ಕುವೆಂಪುರವರು ತುಂಬಾ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಆಂಜನೇಯ ಸರ್ ತುಂಬಾ ಸೊಗಸಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಜೊತೆಗೆ ರಂಗಭೂಮಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ಅವರು ತುಂಬಾ ಸೊಗಸಾಗಿ ಹೇಳಿದ್ರು. ನೋಡಿ, ರಂಗಭೂಮಿ, ಕವಿ ಕಥೆಗಳು ಎಲ್ಲ ಒಂದಕ್ಕೊಂದು ರಿಲೇಟೆಡ್ ನೀವು ಕಲಿಯೋದಕ್ಕೆ. ಸರ್ ನಿಮಗೊಂದು ಕವಿತೆ ಗೊತ್ತಿರ್ಬೇಕಲ್ವಾ? ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನ ವಾಯಿ ಕೊಟರ ಅಂತ. ಸೊ ಅದನ್ನ ಒಬ್ಬ ಕವಿಗಳು ಬರ್ತಿರೋದಲ್ವಾ? ನೋಡಿ, ಅದರಲ್ಲಿ ಒಂದು ಇನ್ನರ್ ಮೀನಿಂಗ್ ಇದೆ. ಮೇಷ್ಟ್ರು ಹೇಳಿರ್ತಾರೆ, ನಿಮ್ಗೆಲ್ಲ ಗೊತ್ತಿರಬೇಕು. ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನ ಡಾಮ್ ಡೂಮ್ ಟುಸ್ ಪಸ್ ವಾಯಿ ಕೊಟರ ಅಂತ ಅಂತಾನೆ, ಕರೆಕ್ಟಾ? ನೋಡಿ, ಅದು ಒಂದು ಜೀವನದ ಮೌಲ್ಯವನ್ನು ಹೇಳಿದೆ ಆ ಕವಿತೆ. ಹೆಂಗ್ ಗೊತ್ತಾ? ಅವಲಕ್ಕಿ ಪವಲಕ್ಕಿ ಅಂತಂದ್ರೆ
ಆಟ ಆಡೋ ವಯಸ್ಸು ಅಂತ, ಅವಲಕ್ಕಿ ಬೌಲಕ್ಕಿ ಅಂತ ಆಟ ಆಡ್ತಿರ್ತೀವಲ್ಲ ಆ ವಯಸ್ಸು ಅಂತ. ಅದಾದ್ಮೇಲೆ ಅವಲಕ್ಕಿ ಬೌಲಕ್ಕಿ ಆದ್ಮೇಲೆ ಕಾಂಚನ ಮಿನ ಮಿನ. ಆಟ ಆಡೋ ವಯಸ್ಸು ಮುಗಿದಾದ ಮೇಲೆ ನಾವು ಕೆಲಸಕ್ಕೆ ಸೇರ್ಕೊತೀವಿ, ಉದ್ಯೋಗಕ್ಕೆ ಸೇರ್ತೀವಿ. ಅದು ಕಾಂಚನ ಸಂಪಾದನೆ ಮಾಡತಕ್ಕಂಥ ವಯಸ್ಸು, ಉದ್ಯೋಗವನ್ನು ಮಾಡತಕ್ಕಂಥ ವಯಸ್ಸು. ಕಾಂಚನ ಬಂದ್ಮೇಲೆ ಏನಾಗುತ್ತೆ ನಮ್ಮ ಜೀವನ? ಮಿನ ಮಿನ ಅನ್ನಕ್ಕೆ ಶುರುವಾಗುತ್ತೆ. ಕಾಂಚನ ಮಿನ ಮಿನ. ಆಮೇಲೆ ಧಾಮ್ ಧೂಮ್. ಕಾಂಚನ ಬಂದ್ಮೇಲೆ ಇನ್ನೇನಿದೆ ಜೀವನ? ಧಾಮ್ ಧೂಮ್. ಎಲ್ಲದಕ್ಕೂ ಕಾರ್ ತಗೋ, ಮನೆ ತಗೋ, ಅದನ್ನ ತಗೋ, ಇದನ್ನ ತಗೋ, ಮನೆಯವ್ರಿಗೆಲ್ಲ ಬಟ್ಟೆ ಕೊಡಿಸು, ಒಂದು ಚೆನ್ನಾಗಿ ಮದುವೆ ಮಾಡ್ಕೋ, ದೊಡ್ಡ ಚೌಟ್ರಿಯಲ್ಲಿ ಮದುವೆ ಮಾಡು, ಎಲ್ಲ ಧಾಮ್ ಧೂಮ್ ಅಲ್ವಾ? ಧಾಮ್ ಧೂಮ್ ಆದ್ಮೇಲೆ ನಿಮಗೆ ಹೆಂಡತಿ ಬರ್ತಾರೆ, ಗಂಡಸರಿಗೆ ಹೆಂಗಸರಿಗೆ ಗಂಡ ಬರ್ತಾರೆ ಅಲ್ವಾ? ಎಲ್ಲ ಧಾಮ್ ಧೂಮ್ ಆಗುತ್ತೆ. ಅದಾದ್ಮೇಲೆ ಧಾಮ್ ಧೂಮ್ ಆದ್ಮೇಲೆ ಡಸ್ ಪಸ್. ಗಂಡಸರಿಗೆ ಹೆಂಡತಿ ಬಂದ್ಮೇಲೆ ಡುಸ್ ಪಸ್, ಹೆಂಡತಿರಿಗೆ ಗಂಡ ಬಂದ್ಮೇಲೆ ಎಲ್ಲ ಡುಸ್ ಪಸ್. ಅದಾದ್ಮೇಲೆ ಜೀವನ ನಡೆಸ್ತಾ ನಡೆಸ್ತಾ ಡುಸ್ ಪಸ್ ನಡೆಸ್ತಾ ಹೋಗ್ತಾ ಆಮೇಲೆ ಒಂದಿನ ಪಾಯಿಂಟ್ ಪಟಾಕಂತ ಎದ್ಕೊಂಡು ಸೊ ಇದು ಈ 4 ಲೈನ್ಗಳಲ್ಲಿ ಪದ್ಯಗಳಲ್ಲಿ ಇಡೀ ಜೀವನವನ್ನು ಹೊರಸ್ತಕ್ಕಂಥ ಒಂದು ತತ್ವ ತಾತ್ಪರ್ಯ ಇದೆ. ಸೊ ಹಾಗಾಗಿ ಕವಿಗಳು ಯಾವುದೇ ಕವಿಗಳು ಏನೇ ಹೇಳಿದ್ರು ಕೂಡ ಅದೊಂದು ಅರ್ಥ ಇರುತ್ತೆ, ಮೀನಿಂಗ್ ಇರುತ್ತೆ. ಅದನ್ನ ನಿಮ್ಮ ಗುರುಗಳು ಬಿಡಿಸಿ ಹೇಳ್ತಾ ಇರ್ತಾರೆ, ಅದನ್ನ ನೀವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಸೊ ಹಾಗಾಗಿ ಇವತ್ತಿನ ವಿಚಾರ ಸಂಕಿರಣ ಈ ನಿಟ್ಟಿನಲ್ಲಿ ಬಹಳ ಅರ್ಥಪೂರ್ಣ, ಮತ್ತೆ ನಿಮ್ಗಳಿಗೆ ಮಾಡ್ತಾ ಇರೋದು ಅರ್ಥಪೂರ್ಣ ಅಂತ ಅನ್ಕೋತಾ ಇದ್ದೀನಿ. ನಮಗೆ ಮುಂದೆ ಏನೇ ಮಾಡಿದ್ರು ಜೀವನದಲ್ಲಿ ನೆಟ್ವರ್ಕ್ ಚೆನ್ನಾಗಿರ್ಬೇಕಲ್ವಾ? ನೆಟ್ವರ್ಕ್ ಚೆನ್ನಾಗಿರ್ಬೇಕು, ಮೊಬೈಲ್ ಅಲ್ಲಿ ನೆಟ್ವರ್ಕ್ ಚೆನ್ನಾಗಿರ್ಬೇಕು ಅಲ್ವಾ? ಎಲ್ಲೇ ಹೋದ್ರೆ ನಮಗೆ ಮೊಬೈಲ್ ನೆಟ್ವರ್ಕ್ ಚೆನ್ನಾಗಿರ್ಬೇಕು, ನಮಗೆ ಬರೋ ನೆಟ್ವರ್ಕ್ ಚೆನ್ನಾಗಿರ್ಬೇಕು. ಅವೆರಡು ಚೆನ್ನಾಗಿರ್ಬೇಕು ಅಂದ್ರೆ ನಾವು ನೆಟ್ ವರ್ಕ್ ಮಾಡ್ಬೇಕು ಅಲ್ವಾ? ಸೊ ನಾವು ನೆಟ್ ವರ್ಕ್ ಮಾಡಿದ್ವಿ ಅಂದ್ರೆ ನಮಗೆಲ್ಲ ಚೆನ್ನಾಗಿರುತ್ತೆ ಮುಂದೆ ಅನ್ನೋದನ್ನ ಹೇಳಿದ. ಸೊ ಈಗ ನಮ್ಮ ಮುಂದಿನ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಹುನ್ನೂರ ಸ್ವಾಮಿ ಸರ್, ಕನ್ನಡ ಪ್ರಾಧ್ಯಾಪಕರವರು. ಸೊ ಅವರು ಒಂದೆರಡು ಮಕ್ಕಳು ಕುರಿತು ಮಾತಾಡ್ತಾರೆ ಸರ್. ಆಸಕ್ತರಂಥ ಎಲ್ಲ ಮಹನೀಯರಿಗೆ ನಾನು ಪಾದಪೂರ್ವಕವಾಗಿ ನಮಸ್ಕಾರಗಳನ್ನು ಮಾಡ್ತಾ, ಯಾಕಂದ್ರೆ ಅವರು ನನಗಿಂತ ಎಲ್ಲರೂ ಹಿರಿಯರೇ ಕೂತಿದ್ದಾರೆ. ಅವರ ಸರಿಸಮ ಕೂತ್ಕೊಳ್ಳೋಕೆ ನನಗೆ ತುಂಬ ಮುಜುಗರ ಆಗ್ತಾ ಇದೆ. ಈ ಒಂದು ಸ್ಥಾನ ನನಗೆ ಕೊಟ್ಟಿದ್ದಕ್ಕೆ ಎಲ್ಲ ಮಹಿಳೆಯರಿಗೆ ಮೊದಲೇ ನಾನು ನಮಸ್ಕಾರ ಮಾಡ್ತಾ ವಂದಿಸ್ತಾ ನಾನೊಂದೆರಡು ಮಾತುಗಳನ್ನು ಆಡೋದಕ್ಕೆ ಇಚ್ಛಿಸ್ತೀನಿ. ಒಂದು ಕಡೆ 10ನೇ ಶತಮಾನದ ಆದಿಕವಿ ಪಂಪ ಮಹಾಕವಿಯವರು ಒಂದು ಮಾತಾಡ್ತಾರೆ, ಕನ್ನಡಿಗರಂದ್ರೆ ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಆಲಂಪನ ಇಂಪುಗಳಿಗೆ ಆಗರಮದ ಮಾನಸರೇ ಮಾನಸರ್ ಅಂತ ಮಾನಸರಾಗಿ ಪುಟ್ಟಲ್ ಏನ್ ತೀರ್ದುವುದು ತೀರದಿದ್ದೊಡೆ ದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ಬನವಾಸಿ ದೇಶದೋಳ್ ಅಂತೇಳಿ ಹೇಳ್ತಾರೆ. ಅಂದ್ರೆ ಕನ್ನಡಿಗರು ಎಂತವ್ರು ಅಂದ್ರೆ ತ್ಯಾಗ ಅಂದ್ರೆ ತ್ಯಾಗ ಅಂತ, ತ್ಯಾಗ ಮಾಡುವವರು. ಭೋಗ ಬರೀ ತ್ಯಾಗ ಮಾಡಿದ್ರೆ ಅಲ್ಲಿ ಯಾವ್ದು ಸುಖ ಸಂತೋಷ ಅದು ಇರಲ್ಲ. ಅಲ್ಲಿ ಏನಿರುತ್ತೆ ಅಂದ್ರೆ ಎಲ್ಲ ಬೇರೆಯವರ ಸಂತೋಷಕ್ಕಾಗಿ ಬದುಕೋರು. ಭೋಗ ಇನ್ನು ಕೆಲವರು ಇರ್ತಾರೆ, ಭೋಗದಿಂದ ಜೀವನ ಮಾಡೋರು, ಅಂದ್ರೆ ತುಂಬಾ ಮಜಾ ಮಾಡೋರು, ಎಂಜಾಯ್ ಮಾಡೋರು, ಸುಖ ಸಂತೋಷ ವೈಭವದಿಂದ ಕೂಡಿರೋರು ಅಂತ. ಅಕ್ಕರ ಅಂದ್ರೆ ಒಂದು ರೀತಿ ಪ್ರೀತಿ, ಅಕ್ಕರೆ ಅಂತ. ಮತ್ತೆ ಅಕ್ಷರ ಜ್ಞಾನವಂತರು ಅಂತ. ಏನು ತ್ಯಾಗದ ಭೋಗದ ಅಕ್ಕರದ ಗೇಯ ಅಂದ್ರೆ ಹಾಡನ್ನು ಆಡುವವರು, ಸಂಗೀತಕ್ಕೆ ಹೆಚ್ಚು ಮಹತ್ವ ಕೊಡುವಂತಹ ಕನ್ನಡಿಗರು ಅಂತ. ಗೊಟ್ಟಿ ಅಂದ್ರೆ ಗೋಷ್ಠಿ ಅಂತ. ಇವಾಗ ಏನ್ ನಾವು ಮಾಡ್ತಾ ಇದ್ವಲ್ವಾ ಈ ವಿಚಾರ ಗೋಷ್ಠಿಗೆ ಅಥವಾ ವಿಚಾರ ಸಂಕಿರಣಗಳಿಗೆ ನಮ್ಮಲ್ಲಿ ಏನಾಗಿತ್ತು, ಆಶ್ರಯದಾತರಾಗಿದ್ದರು ಕನ್ನಡಿಗರು ಅಂತ. ಸೊ ಅಂತ ಮನುಷ್ಯರು ಯಾರಿದ್ದಾರೋ ಅವರೇ ಶ್ರೇಷ್ಠರು. ಅಂತಹ ಶ್ರೇಷ್ಠ ಒಂದು ನಾಡು ನಮ್ಮ ಕನ್ನಡ ನಾಡು. ಅಂತ ಕನ್ನಡ ನಾಡಿನಲ್ಲಿ ನಾನು ಮನುಷ್ಯನಾಗಿ ಹುಟ್ಟಬೇಕು ಅಂತ ಹೇಳಿ ಬಯಸ್ತೀನಿ ಅಂತ ಹೇಳಿ ಹೇಳ್ತಾರೆ. ಒಂದು ವೇಳೆ ಏನಾದ್ರೂ ಮನುಷ್ಯನಾಗಿ ಹುಟ್ಟೋದಕ್ಕೆ ನನಗೇನಾದ್ರೂ ಸಾಧ್ಯವಾಗದೇ ಇದ್ರೆ ಹೇಳ್ತಾರೆ ಅವರು, ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಾನು ಕೋಗಿಲೆ ದುಂಬಿಯಾಗಿ ಆದ್ರೂ ಅಥವಾ ಕೋಗಿಲೆಯಾಗಿ ಆದ್ರೂ ಅಂದ್ರೆ ಪ್ರಾಣಿ ಪಕ್ಷಿಯಾಗಿ ಆದ್ರೂ ನಾನು ಏನ್ ಮಾಡ್ಬೇಕು, ಕನ್ನಡ ನಾಡಿನಲ್ಲಿ ಹುಟ್ಟಬೇಕು. ಆ ಕನ್ನಡ ನಾಡಿನಲ್ಲಿ ಹುಟ್ಟಿ ನಾನು ಈ ಬನವಾಸಿ ದೇಶದಲ್ಲಿ ಈ ಕನ್ನಡ ನಾಡಿನಲ್ಲಿ ಸಾರ್ಥಕತೆಯನ್ನು ಹೊಂದಬೇಕು ಅಂತ ಹೇಳ್ತಾರೆ. ಅಂದ್ರೆ ಕನ್ನಡಿಗನ ಜನ್ಮ ಒಂದು ಸಾರ್ಥಕತೆ ಆಗ್ಬೇಕಾದ್ರೆ ಈ ಎಲ್ಲಾ ಗುಣಗಳು ಇರಬೇಕು ಅಂತ. ಅದರಲ್ಲೂ ಇಲ್ಲಿ ನಮ್ಮ ಆಂಜನೇಯ ಸರ್ ಅವರು ಮತ್ತೆ ನಮ್ಮ ಗೋಂದೇಗೌಡ ಸರ್ ಅವರು ಈ ಒಂದು ವಿಚಾರಗೋಷ್ಠಿಯನ್ನು ಇಲ್ಲಿ ನಮ್ಮ ಶಾಲೆಯನ್ನು, ನಮ್ಮ ಒಂದು ರೀತಿಯಲ್ಲಿ ಬಡ ಶಾಲೆ ಅನ್ಬೋದು,
ನಮ್ಮ ಸರ್ಕಾರಿ ಶಾಲೆ ಕಡೆ ಯಾರು ಗಮನನೇ ಹರಿಸಲ್ಲ. ಅದು ಗೊತ್ತಿದೆ ನಿಮ್ಗೆ. ಇವತ್ತು ಕನ್ನಡ ಮೀಡಿಯಂ ಓದೋರು, ಕನ್ನಡ ಭಾಷೆಯನ್ನು ಬೆಳೆಸೋರು, ಕನ್ನಡ ಸಾಹಿತ್ಯವನ್ನು ಬೆಳೆಸುವಂತಹ ಜವಾಬ್ದಾರಿ ಇರುವಂತಹ ಸರ್ಕಾರಗಳೇ ಇವತ್ತು ಕನ್ನಡ ಶಾಲೆಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇಂಗ್ಲಿಷ್ ಮಾಧ್ಯಮವನ್ನು ತೆರೀತಾ ಇದ್ದಾರೆ. ಅಂತಹ ಒಂದು ನಿಟ್ಟಿನಲ್ಲಿರುವಂತಹ ಸಂದರ್ಭದಲ್ಲಿ ಇವರು ಕನ್ನಡ ಭಾಷೆ, ಅದರಲ್ಲೂ ಕನ್ನಡ ಭಾಷೆಯಲ್ಲಿ ಅಗ್ರಗಣ್ಯ ಕವಿಗಳಾಗಿರುವಂತಹ ಕುವೆಂಪು, ಮಹಾಕವಿ ಅಂತ ಹೇಳ್ಬೋದು, ಅವ್ರನ್ನೂ ಸಹ ಅಗ್ರಗಣ್ಯ ಕವಿಗಳು, ಜಗದ ಕವಿ, ಯುಗದ ಕವಿ. ಒಂದು ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಒಂದ್ಸರಿ ಪಂಪ ಯುಗ, ಕುಮಾರ ಕನ್ನಡ ಸಾಹಿತ್ಯವನ್ನು ನಾವು ಭಾಗ ಮಾಡ್ತಾ ಹೋದ್ರೆ ಅವಾಗ ನಾವು ಮಹಾನ್ ಕವಿಗಳ ಒಂದು ಯುಗ ಅಂತ ಕರಿತಾ ಇದ್ವಿ. ಆ 20ನೇ ಶತಮಾನದಲ್ಲಿ ನಾವು ಪಂಪ ನಮ್ಮ ಕುವೆಂಪು ಯುಗ ಅಂತ ಹೇಳಿ ಹೇಳ್ಬೋದು. ಆ ಕುವೆಂಪುರವರ ಒಂದು ಸಾಹಿತ್ಯವನ್ನು ನಾವು ಓದಿದಾಗ ನಮಗೆ ಎಂತಹ ಒಂದು ಅದ್ಭುತವಾದಂತಹ ಒಂದು ಆಲೋಚನೆಗಳು, ಅದ್ಭುತವಾಗಿರುವಂತಹ ವಿಚಾರಗಳು, ವೈಚಾರಿಕತೆ, ಅವರು ನೀಡುವಂತಹ ಒಂದು ಸಂದೇಶ ಇದೆ ಅಲ್ವಾ, ಅದು ಅತ್ಯಂತ ಅದ್ಭುತವಾದಂತಹ ಸಂದೇಶ. ಇಡೀ ವಿಶ್ವಕ್ಕೆ ಮಾದರಿಯಾಗಿರುವಂತಹ ಸಂದೇಶ. ಮನುಷ್ಯ ಹುಟ್ಟುತ್ತಾ ವಿಶ್ವಮಾನವನಾಗಿ ಹುಟ್ಟಿರ್ತಾನೆ, ಆದ್ರೆ ಈ ಜಗತ್ತು ಏನ್ ಮಾಡ್ಬಿಡುತ್ತೆ, ನಮ್ಮ ಸುತ್ತಮುತ್ತಲಿರುವಂತಹ ಜನರು ಏನ್ ಮಾಡ್ಬಿಡ್ತಾರೆ, ಜಾತಿ, ಕುಲ, ಧರ್ಮ, ಹಣ, ಅಂತಸ್ತು, ಬಂಧು ಬಳಗ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ಆ ವಿಶ್ವಮಾನವನನ್ನು ಅಲ್ಪ ಮಾನವನನ್ನಾಗಿ ಮಾಡಿಬಿಡ್ತಾರೆ ಅಂತ. ಆದರೆ ಮಹಾಕವಿ, ನಮ್ಮ ಯುಗದ ಕವಿ, ನಮ್ಮ ಕುವೆಂಪುರವರು ಹೇಳ್ತಾರೆ, ಈ ಮನುಷ್ಯನನ್ನು ಅಲ್ಪ ಮಾನವನನ್ನಾಗಿ ಮಾಡಬೇಡಿ. ಈ ಮನುಷ್ಯ ಜಾತಿ ಅನ್ನೋದು ಅತ್ಯಂತ ಮಹತ್ವದ ಜಾತಿ. ಇಲ್ಲಿ ಯಾವುದೇ ಜಾತಿ ಧರ್ಮವನ್ನು ಅಂಟಿಸಬೇಡಿ, ಅದಕ್ಕೆ ಅಲ್ಪ ಮಾನವನನ್ನಾಗಿ ಮಾಡಬೇಡಿ, ವಿಶ್ವ ಮಾನವನನ್ನಾಗಿ ಮಾಡಿ ಅಂತ ಹೇಳಿ ವಿಶ್ವ ಮಾನವ ಗೀತೆಯನ್ನು ರಚಿಸ್ತಾರೆ. ಅವರ ಪ್ರತಿಯೊಂದು ನಾಟಕಗಳಲ್ಲೂ ಆಗ್ಲೇ ಸರಿ ಹೇಳಿದರು, ಸುಮಾರು 14 ನಾಟಕಗಳು ರಚಿಸಿದ್ರೆ 14 ನಾಟಕಗಳಲ್ಲಿ ಯಾವುದೋ ಒಂದು ಬರೀ ನಾಟಕ ಅಂದ್ರೆ ಏನಂತ ಹೇಳ್ತೀವಿ ನಾವು, ಕಾವ್ಯೇಶು ನಾಟಕಂ ರಮ್ಯಂ ಅಂತ ಕರಿತೀವಿ. ಸಾಹಿತ್ಯದಲ್ಲಿ ನಾಟಕ ಅನ್ನೋದು ಒಂದು ರಮ್ಯತೆ ಇರೋದು, ಸೊಬಗು ಇರೋದು, ಸೌಂದರ್ಯ ಇರೋದು, ಮನೋರಂಜನೆ ಇರೋದು. ಆದರೆ ಕುವೆಂಪುರವರು ಏನ್ ಮಾಡ್ತಾರೆ, ಬರೀ ಮನೋರಂಜನೆ ನೀಡೋದು ಬೇಡ, ಬರೀ ಮನುಷ್ಯನಿಗೆ ನೆಮ್ಮದಿ ಕೊಡೋದು ಅಷ್ಟೇ ಅಲ್ಲ, ಮನುಷ್ಯನಿಗೆ ಏನಿರಬೇಕು, ಮನೋರಂಜನೆ ಜೊತೆಗೆ, ಮಜಾದ ಜೊತೆಗೆ ವೈಚಾರಿಕತೆ ಬೆಳೆಸಬೇಕನ್ನೋ ಉದ್ದೇಶದಿಂದ ಏನ್ ಮಾಡ್ತಾರೆ, ಪ್ರತಿಯೊಂದು ನಾಟಕದಲ್ಲೂ ವೈಚಾರಿಕತೆಯನ್ನು ಬೆಳೆಸ್ತಾರೆ. ಅಂದ್ರೆ ಮೌಢ್ಯತೆಯನ್ನು, ಅಂಧಕಾರವನ್ನು, ಮೂಢನಂಬಿಕೆಗಳನ್ನು ಅವ್ರು ಏನ್ ಮಾಡ್ತಾರೆ, ಓರೆಕೋರೆಗಳನ್ನು ತಿದ್ದುತ್ತಾರೆ ನಾಟಕಗಳ ಮೂಲಕ. ಯಾಕಂದ್ರೆ ಸುಮ್ಮನೆ ಹೇಳಿದ್ರೆ ಕೇಳಿಸ್ಕೊಳ್ಳಲ್ಲ. ಈಗ ನಾನ್ ಮಾತಾಡೋದು ನಿಮ್ಗೂ ಬೋರ್ ಅನ್ಸುತ್ತೆ, ಅದೇ ನಮ್ ಸರ್ ಮಾತಾಡಿದ್ರೆ, ಕಲಾವಿದ್ರು ಮಾತಾಡಿದ್ರೆ ಅದೇನಾಗುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಅದನ್ನ ಏನ್ ಮಾಡ್ತಾರೆ ಕುವೆಂಪುರವರು, ಸುಮ್ಮನೆ ನೀವು ವಿಶ್ವಮಾನವರಾಗಿ ನೀವು ಧರ್ಮ ಪಾಲನೆ ಮಾಡಬೇಡಿ ಅಥವಾ ನೀವು ಮೌಢ್ಯವನ್ನು ವಿರೋಧಿಸಿ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಇಂದಿನ ಎಲ್ಲಾ ರಾಮಾಯಣ ಮಹಾಭಾರತದಲ್ಲಿ ಬಂದಿರುವಂತ ತುಂಬಾ ಸೊಗಸಾದ ಕಥೆಗಳನ್ನು, ನಾಟಕದ ರೂಪಕಗಳನ್ನು ಅವರು ಉಪಯೋಗಿಸ್ಕೊಂಡು ಅದರ ಮೂಲಕ ಏನ್ ಮಾಡ್ತಾರೆ, ವೈಚಾರಿಕತೆಯನ್ನು ಜನರಿಗೆ ತಿಳಿಸ್ತಾರೆ ಅಂತ. ಸೊ ಹಾಗಾಗಿ ನಾವು ಕುವೆಂಪುರವರ ಒಂದು ಜೀವನವನ್ನು ನೋಡಿದಾಗ, ಅವರ ಸಾಹಿತ್ಯವನ್ನು ನೋಡಿದಾಗ ಯಾವತ್ತೂ ಸಹ ಮನುಷ್ಯ ಏನ್ ಮಾಡಬೇಕು, ಈ ಜಾತಿ, ಕುಲ, ಮತ, ಧರ್ಮಗಳಿಂದ ಆಚೆ ಬಂದು ನಾವೆಲ್ಲರೂ ಒಂದೇ ಭಾರತೀಯರು. ಅದಕ್ಕೆ ಒಂದು ಹೇಳ್ತಾರೆ, 100 ದೇವರುಗಳನ್ನು ನೂಕಾಚೆ ನೀನು ಭಾರತಾಂಬೆಯೇ ನಮಗೆ ದೇವರೆಂದು ಪೂಜಿಸುವ ಭಾರ ಅಂತ ಕರೀತಾರೆ. ಸೊ ಹಾಗಾಗಿ ನಾವೆಲ್ಲರೂ ಒಂದಾಗಿರೋಣ ಅಂತ ಹೇಳ್ತಾರೆ. ಒಂದು ಅವರ ನಾಟಕ ಏಕಲವ್ಯ ಒಂದು ನಾಟಕವನ್ನು ಕುರಿತು ನಾನು ಒಂದು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸೋಕೆ ಇಷ್ಟಪಡ್ತೀನಿ. ನೋಡಿ, ಏಕಲವ್ಯ ಸರಿ ಚಪ್ಪಾಳೆ ಹೊಡಿತಾ ಇದ್ದಾರೆ, ಬರಾಯ್ತಾ? ನೋಡಿ, ಏಕಲವ್ಯ ಒಬ್ಬ ಅದ್ವಿತೀಯ ವಿದ್ಯಾರ್ಥಿ. ನಿಮ್ ತರ ನೀವೆಲ್ಲಿದ್ದೀರಲ್ವಾ, ಗ್ರೇಟ್ ಸ್ಟೂಡೆಂಟ್ಸ್ ಅಲ್ವಾ? ಹೌದಾ? ಡೌಟ್ ಸರ್ ಅಂತೀರ. ನೀವು ಅದ್ಭುತವಾದಂತಹ ವಿದ್ಯಾರ್ಥಿಗಳಾಗಬೇಕು ಏಕಲವ್ಯನ ತರ. ಅದಕ್ಕೆ ಹೇಳ್ತಾರೆ, ಇಲ್ಲಿ ಏಕಲವ್ಯ ಏನ್ ಮಾಡ್ತಾ ಇರ್ತಾನೆ, ಬಿಲ್ವಿದ್ಯೆಯನ್ನು ಪಡಿಬೇಕಂತ ಹೇಳಿ ಆಸೆ ಪಟ್ಕೊಂಡು ದ್ರೋಣಾಚಾರ್ಯ ಹತ್ರ ಹೋಗ್ತಾರೆ. ಆ ದ್ರೋಣಾಚಾರ್ಯರು ಏನ್ ಮಾಡ್ತಾರೆ, ಅವರು ಬಿಲ್ವಿದ್ಯೆಯನ್ನು ಕ್ಷತ್ರಿಯರಿಗೆ ಕಲಿಸ್ಬೇಕು ಅನ್ನುವಂತ ಒಂದು ಹಿಂದಿನ ಕಾಲದಲ್ಲೆಲ್ಲ ಒಂದು ಕಟ್ಟುಪಾಡುಗಳಿದ್ವು. ಬ್ರಾಹ್ಮಣನಾದವನು ವಿದ್ಯೆ ಕಲಿಬೇಕು, ಕ್ಷತ್ರಿಯನಾದವನು ಕ್ಷತ್ರಿಯ ಒಂದು ಕೆಲಸವನ್ನು ಮಾಡಬೇಕು, ವೈಶ್ಯನಾದವನು ವ್ಯಾಪಾರ ಮಾಡಬೇಕು, ಶೂದ್ರನಾದವನು ಬೇರೆ ಬೇರೆ ಕೆಲಸ ಮಾಡಬೇಕು, ಅವರೆಲ್ಲರ ಸೇವೆ ಮಾಡ್ಬೇಕು ಅನ್ನುವಂತಹ ಒಂದು ವರ್ಣ ವ್ಯವಸ್ಥೆ ಇತ್ತು. ಸೊ ಹಾಗಾಗಿ ಆ ಒಂದು ಪದ್ಧತಿಯಿಂದ ಏನ್ ಮಾಡ್ತಾರೆ, ದ್ರೋಣಾಚಾರ್ಯರು ಏಕಲವ್ಯನಿಗೆ ವಿದ್ಯೆಯನ್ನು ಕಲಿಸೋದಕ್ಕೆ ತಿರಸ್ಕಾರ ಮಾಡ್ತಾರೆ. ಆದ್ರೆ ಏಕಲವ್ಯ ಏನ್ ಮಾಡಲ್ಲ, ಅದರಿಂದ ವಿಚಲಿತನಾಗಲ್ಲ, ಹಿಂದೆ ಸರಿಯಲ್ಲ. ಏನ್ ಮಾಡ್ತಾನೆ, ಆ ದ್ರೋಣಾಚಾರ್ಯರ ಗುರುಗಳ ಒಂದು ಮೂರ್ತಿಯನ್ನು ಮಾಡಿಬಿಟ್ಟು ಆ ಮೂರ್ತಿಗೆ ಪೂಜಿಸಿಕೊಂಡು ಅವ್ರೇನ್ ಮಾಡ್ತಾರೆ, ಅದ್ಭುತವಾದಂತಹ ಒಂದು ವಿದ್ಯೆಯನ್ನು ಕಲಿತಾರೆ. ಅದನ್ನ ಶಬ್ದವೇದಿ ವಿದ್ಯೆ ಅಂತ ಹೇಳಿ ಕರಿತೀವಿ ನಾವು. ಶಬ್ದವೇದಿ ವಿದ್ಯೆ ಅಂದ್ರೆ ಏನಪ್ಪಾ ಅಂದ್ರೆ, ಸುಮ್ನೆ ಏನಾದ್ರೂ ಸೌಂಡ್ ಕೇಳಿಸ್ಕೊಂಡ್ರೆ ಸಾಕು, ಇಲ್ಲಿ ಕುಳಿತಲ್ಲಿ ಏನ್ ಮಾಡ್ಬೋದು, ಆ ಬಾಣದಿಂದ
ಆ ಒಂದು ಏನು ಗುರಿ ಇರುತ್ತೋ ಆ ಗುರಿ ಮುಟ್ಟುವಂತಹ ಒಂದು ಕೆಲಸವನ್ನು ಆ ವಿದ್ಯೆ ಕೊಡ್ತಾ ಇರುತ್ತೆ ಅಂತ, ಅಷ್ಟು ಶಕ್ತಿ ಇರುತ್ತೆ ಅಂತ. ಸೊ ಆ ವಿದ್ಯೆಯಲ್ಲಿ ಏನ್ ಮಾಡ್ಬಿಡ್ತಾರೆ, ಪ್ರವೀಣನಾಗ್ಬಿಡ್ತಾನೆ ಕೆಲವೇ. ಒಂದು ದಿನ ಏನಾಗುತ್ತೆ, ನಾನು ತುಂಬಾ ಫಾಸ್ಟ್ ಆಗಿ ಹೋಗ್ತೇನೆ, ಸಮಯದ ಅಭಾವ ಇರುತ್ತೆ. ಸೊ ಹಾಗಾಗಿ ಈ ವಿಚಾರ ಗೊತ್ತಾಗ್ಬಿಡುತ್ತೆ, ಅರ್ಜುನ ಗೊತ್ತಾಗ್ಬಿಡುತ್ತೆ. ಏಕಲವ್ಯ ಅರ್ಜುನಿಗಿಂತಲೂ ವಿದ್ಯೆಯಲ್ಲಿ ಬಿಲ್ವಿದ್ಯೆಯಲ್ಲಿ ಪ್ರವೀಣ ಅನ್ನೋದು ಗೊತ್ತಾಗ್ಬಿಡುತ್ತೆ. ಆದರೆ ಉಳ್ಳದವರ ಅಥವಾ ಒಂದ್ ಕಡೆ ಹೇಳ್ತಾರೆ, ಅದರಲ್ಲೇ ನಮ್ಮ ಏಕಲವ್ಯ ನಾಟಕದಲ್ಲಿ, ನಾಡಿನವರಿಗೆ ಕಾಡು ಜನರನ್ನು ನೋಡಿದರೆ ಒಂದು ರೀತಿಯಲ್ಲಿ ಮತ್ಸರವೇ ಅಂತ ಹೇಳ್ತಾರೆ. ಅಂದ್ರೆ ಹಿರಿಯರು ನಾಡಲ್ಲಿರೋರು ನಾವೇ ಗ್ರೇಟ್ ಆಗ್ಬೇಕು, ಕಾಡಲ್ಲಿರೋರು ಅಲ್ಲೇ ಇರ್ಬೇಕು ಅಂತ ಹೇಳಿ ಅನ್ಕೊಳ್ತಾರಾ ಅನ್ನೋ ರೀತಿಯಲ್ಲಿ ಏಕಲವ್ಯ ಹೇಳ್ತಾನೆ, ನಾನು ಈ ವಿದ್ಯೆಯಲ್ಲಿ ನಾನೇ ಶ್ರೇಷ್ಠನಾಗಬೇಕು ಅಥವಾ ನಾನು ಒಳ್ಳೆಯ ರೀತಿಯಲ್ಲಿ ಇರ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಅವನು ವಿದ್ಯೆ ಕಲಿತಾನೆ. ಆದ್ರೆ ಅರ್ಜುನ ದ್ರೋಣನಿಗೆ ಕೇಳ್ತಾನೆ, ಏನು ಗುರುಗಳೇ, ಈ 3 ಲೋಕಗಳಲ್ಲಿ ನನ್ನಷ್ಟು ಬಿಲ್ವಿದ್ಯೆಯಲ್ಲಿ ಪ್ರವೀಣ ಯಾರು ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದೆ, ನಾನೇ ಶ್ರೇಷ್ಠ, ನಿನ್ನನ್ನೇ ಶ್ರೇಷ್ಠನನ್ನಾಗಿ ಬಿಲ್ವಿದ್ಯೆಗಾರನನ್ನಾಗಿ ಮಾಡ್ತೀನಿ ಅಂತ ವಚನ ಕೊಟ್ಟಿದ್ದೆ. ಇವತ್ತು ನೋಡಿದ್ರೆ ನನ್ನನ್ನೇ ಮೀರಿಸುವಂತಹ ಬಿಲ್ವಿದ್ಯೆಗಾರ ಇಲ್ಲಿ ಏಕಲವ್ಯ ಇದ್ದಾನೆ. ಇದು ನೀನು ಒಂದು ರೀತಿಯಲ್ಲಿ ವಚನ ಭ್ರಷ್ಟನಾಗ್ಬಿಟ್ಟೆ ಅಂತ ಹೇಳಿ ಹೇಳಿದಾಗ ದ್ರೋಣಾಚಾರ್ಯರು ಅವರ ಒಂದು ವಚನಕ್ಕೆ ಮತ್ತೆ ಆ ಒಂದು ಕಟ್ಟಪಾಡಿಗೆ ಅದನ್ನ ಆಗ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ಏಕಲವ್ಯನ ಹತ್ರ ಬರ್ತಾರೆ. ಬಂದ್ಬಿಟ್ಟು ಯಾರಪ್ಪ ನೀನು ಅಂತ ಕೇಳಿದಾಗ, ನಾನು ಏಕಲವ್ಯ, ನಿಮ್ಮ ಗುರು, ನಿಮ್ಮ ಶಿಷ್ಯ, ನಿಮ್ಮ ಒಂದು ಕೃಪೆಯಿಂದ ನಾನು ಇವತ್ತು ಈ ಬಿಲ್ವಿದ್ಯೆಯನ್ನು ಕಲ್ತಿದ್ದೀನಿ ಅಂತ ಹೇಳಿದಾಗ, ಹಾಗಾದ್ರೆ ಗುರು ದಕ್ಷಿಣೆಗೆ ಏನ್ ಕೊಡ್ತೀಯಾ ಅಂತ ಕೇಳಿದಾಗ, ನೀವ್ ಏನ್ ಕೇಳಿದ್ರು ನಾನು ಕೊಡ್ತೀನಿ ಅಂತ ಹೇಳ್ತೇನೆ. ಆದ್ರೂ ದ್ರೋಣಾಚಾರ್ಯಗೆ ಇಷ್ಟ ಆಗಲ್ಲ. ಯಾಕಂದ್ರೆ ಕೇವಲ ನನ್ನ ಹೆಸರಿಂದ, ನನ್ನ ಹೆಸರನ್ನು ಸ್ಮರಿಸಿಕೊಂಡು ಇಷ್ಟು ಒಂದು ಶ್ರೇಷ್ಠ ಬಿಲ್ವಿದ್ಯೆ ಆಗಿದ್ದಾನೆ ಅಂದ್ರೆ, ಯಾವ ಗುರುಗಳು ಸಹ ತಮ್ಮ ಮಕ್ಕಳಿಗೆ, ತಮ್ಮ ವಿದ್ಯಾರ್ಥಿಗಳಿಗೆ ಕೇಡನ್ನು ಬಯಸಲ್ಲ. ಆದ್ರೂ ಸಹ ಪರಿಸ್ಥಿತಿ ಏನಾಗ್ಬಿಡುತ್ತೆ ಅಂದ್ರೆ, ಆ ಒಂದು ಅವನನ್ನ ಆ ಗುರುದಕ್ಷಿಣೆಯನ್ನು ಪಡೆಯುವಂತಹ ಒಂದು ಅವಶ್ಯಕತೆ ಬಂದ್ಬಿಡುತ್ತೆ. ಸೊ ಅದಕ್ಕೆ ಕೇಳ್ತಾನೆ, ನಿನ್ನ ಒಂದು ಬಿಲ್ವಿದ್ಯೆಗಾರನಿಗೆ ಮುಖ್ಯವಾಗಿ ಏನ್ ಬೇಕಂದ್ರೆ ಈ ಹೆಬ್ಬೆರಳು ಇಂಪಾರ್ಟೆಂಟ್. ಆ ಬಿಲ್ಗೆ ಬಾಣವನ್ನು ಹೂಡೋದಕ್ಕೆ, ಆ ಜೀಂಕಾರವನ್ನು ಉಂಟು ಮಾಡೋದಕ್ಕೆ, ಆ ಒಂದು ಗುರಿಯನ್ನು ಮುಟ್ಟೋದಕ್ಕೆ. ಹಾಗಾಗಿ ನಿನ್ನ ಒಂದು ಯುದ್ಧಕ್ಕೆ ಅಥವಾ ನಿನ್ನ ಒಂದು ವಿದ್ಯೆಗೆ ಪ್ರಮುಖ ಅಸ್ತ್ರವಾಗಿರುವಂತಹ ನಿನ್ನ ಹೆಬ್ಬೆರಳನ್ನು ನನಗೆ ಕೊಡುವ ಅಂತ ಹೇಳ್ತಾರೆ. ಅಯ್ಯೋ ಗುರುಗಳೇ, ನೋಡಿ ಎಂತ ಮಾತು ಹೇಳ್ತಾರೆ, ಕುವೆಂಪುರವರು ಮಾತ್ರ ಇದನ್ನು ಸೇರಿಸಿದ್ದಾರೆ ಅಂತ ಹೇಳಿ ನಾನು ಒಂದ್ ಕಡೆ ಓದಿದೆ. ಗುರುಗಳೇ, ನಾನು ಪಡೆದಿದ್ದೆಲ್ಲ ಕೊಡೋದಕ್ಕೋಸ್ಕರನೇ. ನಾವು ಯಾವುದೇ ಒಂದು, ನಾನು ಇವತ್ತೇನಾದ್ರೂ PUC ಡಿಗ್ರಿ, ಡಬಲ್ ಡಿಗ್ರಿ ಮಾಡ್ಕೊಂಡು ವಿದ್ಯೆಯನ್ನು ಪಡೆದಿದ್ದೀನಿ ಅಂದ್ರೆ, ದೇವ್ರು ನನಗೆ ಏನ್ ಮಾಡಿದ್ದಾನೆ, ಅದನ್ನ ನಿಮ್ಗೆ ದಾನ ಮಾಡೋದಕ್ಕೆ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಬೇಕು. ಒಬ್ಬ ಟೀಚರ್ ಆದವನು ಅಥವಾ ಒಬ್ಬ ಸ್ಟೂಡೆಂಟ್ ಆದವರು ಅಷ್ಟೇ, ನಮ್ಮಿಂದ ಏನಾದ್ರು ಪಡ್ಕೊಂಡ್ರೆ ಅದನ್ನ ಮತ್ತೆ ಇನ್ನೊಬ್ರಿಗೆ ದಾನ ಮಾಡಬೇಕು. ಆ ರೀತಿಯಲ್ಲಿ ಏಕಲವ್ಯ ಹೇಳ್ತಾರೆ, ಗುರುಗಳೇ, ನೀವು ಕೊಟ್ಟಿದ್ದನ್ನ ನಿಮಗೆ ನಾನು ಕೊಡೋದರಲ್ಲಿ ನನಗೆ ಯಾವುದೇ ರೀತಿಯ ನೋವಿಲ್ಲ, ದುಃಖ ಇಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಕ್ಷಣಾರ್ಧದಲ್ಲಿ ಆ ಹೆಬ್ಬೆರಳನ್ನು ಕತ್ತರಿಸಿಕೊಟ್ಬಿಡ್ತಾನೆ ಅಂತ ಗುರುಗಳ ಒಂದು ಏನು ಗೌರವದಿಂದ. ಸೊ ಅದು ಅಲ್ಲಿಗೆ ನಿಲ್ಲುತ್ತೆ. ಆದ್ರೆ ಕುವೆಂಪುರವರು ಹೇಳ್ತಾರೆ, ಬೆರಳಿಗೆ ಪೊರಳ್ ಅಂತ ಹೇಳಿ ಹೇಳ್ತಾರೆ. ಬೆರಳಿಗೆ ಪೊರಳ್ ಅಂತ ಅಂದ್ರೆ ಏನ್ ಹೇಳ್ತಾರೆ, ಈ ಹೆಬ್ಬೆರಳನ್ನು ಕತ್ತರಿಸಿ ಅಲ್ಲಿ ರಕ್ತ ಎಲ್ಲ ಬಿದ್ದಿರುತ್ತೆ, ಆ ರಕ್ತವನ್ನು ನೋಡಿ ಹೇಳ್ತಾರೆ, ನನ್ನ ಪೊರಳ್ ಹೋಗುತ್ತೆ ಅಂತ. ಅಂದ್ರೆ ನಾನು ಇವತ್ತೇನು ಪಾಪ ಮಾಡಿದ್ದೀನೋ, ಈ ಪಾಪಕ್ಕೆ ಪ್ರಾಯಶ್ಚಿತವಾಗಿ ನನ್ನ ನಾಶ ಖಂಡಿತ ಅಂತ ಹೇಳಿ ಕುವೆಂಪುರವರು ಹೇಳ್ತಾರೆ. ಅಂದ್ರೆ ಇಲ್ಲಿ ಕುವೆಂಪುರವರು ಏನ್ ಹೇಳ್ತಾರೆ ಅಂದ್ರೆ, ನಾಟಕವನ್ನೆಲ್ಲ ಹೇಳಿದ್ದಾರೆ, ಎಲ್ಲಾ ನಾಟಕಗಳು ಅಷ್ಟೇ, ಅವ್ರು ಬರೆದಿರುವಂತೆ ಅಷ್ಟು ಸುಮಾರು ನಾಟಕಗಳು ಏನಿದ್ದಾವೆ, ರಾಮಾಯಣ ಮಹಾಭಾರತದ ಕಥೆಗಳನ್ನ ಆರಿಸ್ಕೊಂಡೇ ಬರೆದಿದ್ದಾರೆ. ಆದ್ರೆ ಇವರು ಅವ್ರು ಹೇಳೋದಕ್ಕಿಂತ ಭಿನ್ನವಾಗಿ ಏನ್ ಹೇಳ್ತಾರೆ ಅಂದ್ರೆ, ವೈಚಾರಿಕತೆ ಹೇಳ್ತಾರೆ. ಅದರಲ್ಲಿ ಸರಿ ಏನು ತಪ್ಪೇನು ಅನ್ನೋದು ಹೇಳ್ತಾರೆ, ಆ ತಪ್ಪುಗಳನ್ನು ತಿದ್ದುವಂತ ಕೆಲಸ ಮಾಡ್ತಾರೆ. ಸೊ ಹಾಗೆ ಇಲ್ಲಿ ಏನ್ ಮಾಡ್ತಾರೆ, ಬೆರಳಿಗೆ ಕೊರಳು ಅನ್ನುವಂತಹ ಏಕಲವ್ಯನ ನಾಟಕವನ್ನು ಓದಿ ನೀವು ಈ ಸಮಾಜದಲ್ಲಿ ಗುರುಗಳಿಗೆ ಯಾವ ರೀತಿ ಗೌರವ ಕೊಡಬೇಕು, ಸಮಾಜದಲ್ಲಿ ಹೇಗೆ ಬದುಕು ಬಾಳ್ಬೇಕು ಅನ್ನೋದನ್ನ ಕುವೆಂಪುರವರ ಹಲವಾರು ನಾಟಕಗಳಿದ್ದಾವೆ. ಇಂತಹ ಒಂದು ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕುಡಿಸಿ ಒಲಿಸು. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕುಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು. ಹೊಟ್ಟಿಗೆ ಬಾಡುವ ತೆರದಲ್ಲಿ ಹರಸು, ಹೊಟ್ಟಿಗೆ ಬಾಡುವ ತೆರದಲ್ಲಿ ಹರಸು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿ
ಬಾರಿಸು ಕನ್ನಡ ಡಿಂಡಿಮವ ಶೈಶಿಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲಿ. ಬಾರಿಸು 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 ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ. ತಾಯಿ ಮನಸ್ಸಿರುತ್ತೆ, ತಾಯಿ ಹೃದಯ ಇರುತ್ತೆ ಅಂತ ಹೇಳ್ತಾರಲ್ಲ, ಇದಕ್ಕೆ ಮಲಗಿಸ್ಬೇಕಾದ್ರೆ ತಾಯಿ ಜೋಗಳ ಆಡ್ತಾರಲ್ವ, ಮಲಗಲಿಲ್ಲ ಅಂದ್ರೆ ಈಗ ನಿಮ್ಮನ್ನು ಸುಮ್ಮನೆ ಕೂಡಿಸಿ ಜೋಗಳ ಆಡಿದ್ದಾರೆ. ಸೊ ಹಾಗಾಗಿ ಬೇಸಿಗೆ ಗೊತ್ತು ಮಕ್ಳು ಏನ್ ಕೇಳಿದ್ರೆ ಇಷ್ಟ ಆಗುತ್ತೆ ಅವ್ರಿಗೆ, ಯಾಕೆ ಸುಮ್ಮನೆ ಕುತ್ಕೋತಾರೆ ಅಂತ. ಸೊ ಹಂಗಾಗಿ ಬಹಳ ಚೆನ್ನಾಗಿ ಹೇಳಿದ್ರು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರೆದಲ್ಲಿ ಅರಿಸು. ಇವತ್ತು ನೋಡಿ ಜಗತ್ತಲ್ಲಿ ಹೊಟ್ಟೆ ನೋವು ಔಷಧಿ ಇದೆ, ಹೊಟ್ಟೆ ಕಿಚ್ಚಿಗೆಲ್ಲ ಔಷಧಿ ಇದೆಯಾ? ಎಲ್ಲೂ ಕಂಡಿಡಿದಿಲ್ಲ ಹೊಟ್ಟೆ ಕಿಚ್ಚಿಗೆ. ನಾವು ಹೊಟ್ಟೆ ಕಿಚ್ಚು ಶುರು ಮಾಡಿದ್ರೆ ಆ ಕಿಚ್ಚು ಮೊದಲು ನಮ್ಮನ್ನು ಸುಡಕ್ಕೆ ಶುರು ಮಾಡುತ್ತೆ, ನಾವೇ ಹಾಳಾಗೋದ್ರಿಂದ. ಸೊ ಹಾಗಾಗಿ ನೀವು ಮುಂದೆ ಯಾರು ಹೊಟ್ಟೆ ಕಿಚ್ಚು ಪಡಬೇಡಿ, ಹೊಟ್ಟೆ ನೋವು ಮೊದಲು ವಾಸಿ ಮಾಡ್ಕೊಳ್ಳಿ ಅಷ್ಟೇ. ಹೊನ್ನೂರ ಸ್ವಾಮಿಗಳು ಬಹಳ ಚೆನ್ನಾಗಿ ಮಾತಾಡಿದ್ರು. ಅವ್ರು ಫಸ್ಟ್ ನೋಡಿ ಓಪನ್ ಮಾಡಿದ್ದೆ, ಇಲ್ಲೆಲ್ಲರೂ ದೊಡ್ಡವರಿದ್ದೀರಿ ಹಿರಿಯರಿದ್ದೀರಾ ಅಂತ ಶುರು ಮಾಡಿದ್ರು. ಸೊ ಯಾವಾಗಲೂ ಅಲ್ಲೇ ನಾವು ಹಿರಿಯರಾಗೋದು. ಶರಣರು ಹೇಳ್ತಾರಲ್ವಾ, ನನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಆ ಒಂದು ವಿಚಾರವನ್ನು ಇಟ್ಕೊಂಡು ಅವ್ರು ಹೇಳಿದ್ರು. ಸೊ ಹಾಗೆ ಅವರು ಬಸವಣ್ಣನ ವಿಚಾರ ಎತ್ಕೊಂಡು ಕುವೆಂಪು ಅವ್ರ ವಿಚಾರ ಹೇಳಿದ್ರಲ್ವಾ, ಬಸವಣ್ಣನವರಿಗೂ ಕುವೆಂಪು ಅವ್ರಿಗೂ ಬಹಳ ಸಾಮ್ಯತೆ ಇದೆ. ನಾವು ನೋಡ್ತಾ ಹೋದ್ರೆ ಅವರು ವಿಶ್ವಪಥದ ಬಗ್ಗೆ ಮಾತಾಡಿದ್ರು, ವಿಶ್ವ ಮಾನವತೆಯ ಬಗ್ಗೆ ಮಾತಾಡಿದ್ದು ಬಸವಣ್ಣವರು. ಇವರು ಕೂಡ ಕುವೆಂಪು ಅವರು ಕೂಡ ವಿಶ್ವಪಥ ಮನುಷ್ಯ ಮತ ಅಂತ ಹೇಳಿದ್ರು. ಸೊ ಹಾಗಾಗಿ ತುಂಬಾ ವಿಚಾರಗಳಿದೆ. ಆಮೇಲೆ ಗುರು ಪರಂಪರೆ ಬಗ್ಗೆ ಹೇಳಿದ್ರಿ ಸರ್ ನೀವು. ಕುವೆಂಪು ಅವರ ಏಕಲವ್ಯ ನಾಟಕ ಎಲ್ರಿಗೂ ಗೊತ್ತು, ಅದನ್ನ ಹೇಳಿದ್ರಲ್ವಾ. ನೋಡಿ, ಒಂದು ದ್ರೋಣಾಚಾರ್ಯ ಒಂದು ಮೂರ್ತಿಯನ್ನು ಇಟ್ಕೊಂಡು ವಿದ್ಯೆ ಕಲಿತಾರೆ. ಸೊ ಅದನ್ನ ಹೇಳಿದ ಮೇಲೆ ನೀವು ಹಂಗೆ ಮಾಡ್ಬಿಡ್ಬೇಡಿ, ನಾಳೆ ಸ್ಕೂಲಿಗೆ ಬರಲ್ಲ ಬಿಡಿ ಸರ್, ನಿಮ್ಮ ಮೂರ್ತಿ ಇಟ್ಕೊಂಡು ಮನೇಲಿ ಕಲಿತೀನಿ ಅಂದ್ಬಿಡ್ಬೇಡಿ ಆಮೇಲೆ. ಸೊ ವಿದ್ಯಾರ್ಥಿಗಳ ಬಗ್ಗೆ ಮುಂದೆ ಬಹಳ ಎಚ್ಚರಿಕೆಯಿಂದ ಮಾತಾಡ್ಬೇಕು ಸರ್ ನಾವು. ಇವಾಗ ಸರಿ ಬಿಡಿ ಸರ್, ನೀವು ಹೇಳಿದಿರಲ್ವಾ ಸ್ಟ್ಯಾಚು ಇಟ್ಕೊಂಡು ವಿದ್ಯೆ ಕಲ್ತ್ರು ಆಯ್ತು ಅಂತ, ಸ್ಕೂಲ್ಗೆ ಯಾಕೆ ಬರ್ಬೇಕು ನಾನು? ಮನೇಲೆ ನಿಮ್ಮ ಮೂರ್ತಿ ಇಟ್ಕೊಂಡು ಕಲ್ತ್ಬಿಡ್ತೀನಿ ನಾಳೆ, ಅದು ಕಷ್ಟ. ನೀವು ಅದು ಬೇರೆ ಯುಗ, ಅಲ್ಲಿ ಗುರು ಪರಂಪರೆ ಗುರುಕುಲಗಳಿದ್ವು. ಈ ತರ ವ್ಯವಸ್ಥಿತವಾಗಿರ್ಲಿಲ್ಲ ಅವಾಗ. ಈ ತರ ವ್ಯವಸ್ಥಿತವಾಗಿದ್ಬಿಟ್ರೆ ಅವಾಗ ಇನ್ನೂ ಏನೇನು ಮಾಡಿರೋರು ಗೊತ್ತಿಲ್ಲ. ಸೊ ಹಾಗೆ ಏಕಲವ್ಯಂದು ವಿಚಾರದ ಬಗ್ಗೆ ಕೇಳಿದಿಲ್ವ ನೀವು? ಹಂಗೆ ಇನ್ನೊಂದಿದೆ ಮಹಾಭಾರತದಲ್ಲಿ ನೀವು ಕೇಳಿದಿರ, ಬಾರ್ಬರಿಕ ಅಂತ ಒಬ್ಬ ಇದ್ದಾನೆ, ಇದ್ದ ಆತ ಮಹಾಶೂರ ಮಹಾಜ್ಞಾನಿ. ಆದ ಕೃಷ್ಣನ ಶಿಷ್ಯ. ಅದು ಎಲ್ಲಾ ವಿದ್ಯೆಗಳನ್ನು, ಬಿಲ್ವಿದ್ಯೆ ಎಲ್ಲಾ ವಿದ್ಯೆಗಳು ಚೆನ್ನಾಗಿ ಗೊತ್ತಿದ್ದು, ಯುದ್ಧದ ಕಲೆಗಳು ಬಹಳ ಪರಿಣಿತ ಆಗಿದ್ದ. ಸೊ ಮಹಾಭಾರತವನ್ನ ಶುರುವಾದ ಕುರುಕ್ಷೇತ್ರ ಶುರುವಾದಾಗ ಕೃಷ್ಣ ಎಲ್ಲರನ್ನೂ ಕೇಳ್ಕೊಂಡ್ ಬರ್ತಾನೆ, ಎಷ್ಟು ದಿನದಲ್ಲಿ ಮಹಾಭಾರತ ಮುಗಿಸ್ತೀರಪ್ಪ ನೀವು ಅಂತ ಹೇಳ್ಬಿಟ್ಟು. ಪಾಂಡವರನ್ನು ಕೇಳ್ತಾನೆ, ಅರ್ಜುನನ್ ಕೇಳ್ತಾನೆ, ದುರ್ಯೋಧನನ್ ಕೇಳ್ತಾನೆ, ಆಮೇಲೆ ಧರ್ಮರಾಜನ್ ಕೇಳ್ತಾನೆ. ಎಲ್ಲರನ್ನು ಕೇಳ್ತಾ ಬಂದಾಗ ಎಲ್ಲರೂ ಒಂದೊಂದು ಸಮಯ ಅಂತ ತಗೋತಾರೆ. ಅದು ದೀರ್ಘವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ ನಿಮ್ಗೆ ಸಮಯ ಆಗಿರೋದ್ರಿಂದ. ಅದೇ ತರ ಬಾರ್ಬರಿಕನು ಕೇಳ್ತಾನೆ, ಕುರುಕ್ಷೇತ್ರವನ್ನ ನಿನ್ನ ಕೈ ಕೊಟ್ರೆ ನೀನು ಎಷ್ಟೊತ್ತಿಗೆ ಕುರುಕ್ಷೇತ್ರವನ್ನ ಸಮಾಪ್ತಿ ಮಾಡ್ತೀಯಪ್ಪ ಅಂತ ಕೇಳ್ತಾನೆ. ಸೊ ಆಗ ಬಾರ್ಬರಿಕ ಹೇಳ್ತಾನೆ, ನನಗೆ 2 ನಿಮಿಷ ಸಾಕು ಅಂತ. 2 ನಿಮಿಷದಲ್ಲಿ ಇಡೀ ಕುರುಕ್ಷೇತ್ರನ ಮುಗಿಸ್ಬಿಡ್ತೀನಿ ಅಂತ ಅವನು. ಅಂತ ವಿದ್ಯೆಯನ್ನು ಕಲ್ತಿದ್ದೆ. ಏನು ವಿದ್ಯೆ ಅಂದ್ರೆ, ಒಂದು ಬಾಣ ಹೊಡೆದ್ರೆ ಸಾಕು. ಬಾರ್ಬರಿಕ ಎಲ್ಲೆಲ್ಲಿ ಶತ್ರುಗಳು ಎಲ್ಲೆಲ್ಲಿದಾರೋ ಹುಡುಕೊಂಡೋಗಿ ಎಲ್ಲ ಕಡೆ ಒಂದು ಕಡೆ ಅಂತ ಸಮಾಪ್ತಿ ಮಾಡ್ಕೊಂಡು ಬಂದ್ಬಿಡೋದು, ಅಂತ ವಿದ್ಯೆ ಕಲ್ತಿದ್ದ. ಕೃಷ್ಣನಿಗೆ ಗೊತ್ತಿತ್ತು ಇವನೇನಾದ್ರೂ ಇದ್ರೆ ಬಹಳ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಕೃಷ್ಣ ಏನ್ ಮಾಡ್ತಾನೆ, ಆಯ್ತಪ್ಪ ನೀನೇ ಮಾಡು, ನನಗೆ ಗುರು ಕಾಣಿಕೆ ಏನ್ ಕೊಡ್ತೀಯ ಅಂತ ಕೇಳ್ತಾನೆ. ಅವಾಗ ಬಾರ್ಬರಿಕ ಹೇಳ್ತಾನೆ, ಏನ್ ಬೇಕು ಕೇಳಿ ಅಂತ. ನಿನ್ನ ತಲೆ ಕೊಡು ಅಂತಾನೆ. ಒಂದೇ ಒಂದು ಮಾತು ಹೇಳಿದ್ದು, ಆಯ್ತು ನನ್ನ ತಲೆ ಕೊಡ್ತೀನಿ ಗುರುಗಳೇ, ನನಗೆ ಒಂದೇ ಒಂದು ಅವಕಾಶ ಮಾಡಿಕೊಡಿ, ಇಡೀ ಕುರುಕ್ಷೇತ್ರವನ್ನ ನಾನು ನೋಡ್ಬೇಕು, ಅದಕ್ಕೆ ನನ್ನ ತಲೆ ಕಟ್ಟಾದ ಮೇಲೆ ಕುರುಕ್ಷೇತ್ರದಲ್ಲಿ ನನ್ನ ತಲೆ ಇಟ್ಬಿಡಿ ಅಂತ ಕೇಳ್ಕೊತಾನೆ. ಆಯ್ತು ಅಂತಾನೆ. ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ, ಗುರುಗಳು ಕೇಳಿದ್ರು ಅನ್ನೋ ಕಾರಣಕ್ಕೆ ತಲೆನೇ ಕಟ್ ಮಾಡಿ ಕೃಷ್ಣನ ಮುಂದೆ ಇಡ್ತಾನೆ. ಅದೇ ತಲೆಯನ್ನು ಕುರುಕ್ಷೇತ್ರದಲ್ಲಿ ಇಡ್ತಾನೆ. ಸೊ ಈ ಕಥೆನ ಯಾಕೆ ಹೇಳಿದೆ ಅಂತಂದ್ರೆ, ಅವ್ರು ಗುರು ಪರಂಪರೆ ಬಗ್ಗೆ ಹೇಳಿದ್ರು. ಗುರುಗಳು ಏನ್ ಕೇಳಿದ್ರು ಹಿಂದೆ ಮುಂದೆ ಯೋಚನೆ ಮಾಡದೆ ಕೊಡ್ತಕ್ಕಂಥ ಒಂದು ಕಾಲ ಇತ್ತು. ಕಾರಣ ವಿದ್ಯೆ ಅನ್ನೋದಕ್ಕೆ, ಜ್ಞಾನ ಅನ್ನೋದಕ್ಕೆ, ಜ್ಞಾನ ದಾನ ಅನ್ನೋದಕ್ಕೆ ಅಷ್ಟೊಂದು ಮಹತ್ವ ಇತ್ತು. ಹಾಗಾಗಿ ಅಂತ ಮಹತ್ವವನ್ನು ಹೇಳ್ಕೊಟ್ಟಿರ್ತಕ್ಕಂಥ ಕುವೆಂಪುರವರ ಏಕಲವ್ಯ ನಾಟಕ ಇರ್ಬೋದು, ಗುರು ಪರಂಪರೆ ಇರ್ಬೋದು, ಅದೆಲ್ಲ ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗುತ್ತೆ. ಇಂಥ ಅನೇಕ ಕಥೆಗಳು ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಗುರುಗಳ ಮೂಲಕ. ಈಗ ಮುಂದಿನದಾಗಿ ನೀವೆಲ್ಲ ಕಾಯ್ಕೊಂಡು ಕೂತಿದ್ದೀರಾ, ನಿಮ್ಮ ಸ್ನೇಹಿತರು ಕೆಲವು ವಿಚಾರಗಳನ್ನ ಮಂಡನೆ ಮಾಡಕ್ ಬಂದಿದ್ದಾರೆ. ಈಗ ಕುವೆಂಪುರವರ ನಾಟಕದ ಬಗ್ಗೆ ಒಂದು ವಿಚಾರವನ್ನ ಹೇಳ್ತಾರೆ. ಈಗ ಮೊದಲನೇದಾಗಿ ಅಮೃತ ಅವರು ಮಾತಾಡ್ತಾರೆ.
ಯಾವ ನಾಟಕದ ಬಗ್ಗೆ ಅಂತ ಹೇಳ್ಬಿಟ್ಟು ಹೇಳಿ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲರಿಗೂ ಶುಭ ಮಧ್ಯಾಹ್ನಗಳು. ನನ್ನ ಹೆಸರು ಅಮೃತ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ನಡೆಸುತ್ತಿದ್ದೇನೆ. ಇಂದು ಕುವೆಂಪುರವರ ವಿರಚಿತ ಯಮನ ಸೋಲು ನಾಟಕದ ಬಗ್ಗೆ ಚರ್ಚಿಸಲ್ಪಡೋಣ. ಭಾರತೀಯರ ಮನದಲ್ಲಿ ಸರ್ವಶ್ರೇಷ್ಠ ಸ್ತ್ರೀಯಾಗಿ ಬೆಳಗುತ್ತಿರುವ ಸಾವಿತ್ರಿಯ ಕಥನಾ ಕವನಗಳನ್ನೊಳಗೊಂಡ ರಾಷ್ಟ್ರಕವಿ ಕುವೆಂಪುರವರ ವಿರಚಿತ ಯಮನ ಸೋಲು ನಾಟಕದ ಬಗ್ಗೆ ನಾನಿಂದು ಚರ್ಚಿಸಲ್ಪಡುತ್ತೇನೆ. ಯಮನ ಸೋಲು ಪೌರಾಣಿಕ ನಾಟಕವು ಮಹಾಭಾರತದಲ್ಲಿ ಬರುವ ಸತ್ಯವಾನ್ ಸಾವಿತ್ರಿಯ ಕಥೆಯ ಮೇಲೆ ಬೆಳಕು ಚೆಲ್ಲುತ್ತದೆ. ಕಥಾನಾಯಕಿ ಸಾವಿತ್ರಿಯು ತನ್ನ ಜನುಮದ ಜೋಡಿಯನ್ನು ಹುಡುಕುವ ಜವಾಬ್ದಾರಿಯನ್ನು ತಾನೇ ಹೊತ್ತುಕೊಂಡು ದೇಶ ವಿದೇಶಗಳನ್ನು ಸುತ್ತಿ ಯಾರನ್ನೂ ಒಪ್ಪದೆ ಕೊನೆಗೆ ಸತ್ಯನಿಷ್ಠನೂ ಧರ್ಮನಿಷ್ಠನೂ ಆದ ಸತ್ಯವಾನನನ್ನು ಒಪ್ಪಿಕೊಳ್ಳುತ್ತಾಳೆ. ಆದರೆ ಅವನು ಅಲ್ಪಾಯುವೆಂದು, ಕೇವಲ ಒಂದೇ 1 ವರ್ಷ ಆಯಸ್ಸು ಎಂದು ನಾರದರು ತಿಳಿ ಹೇಳುತ್ತಾರೆ. ಆದರೂ ಕೂಡ ಒಮ್ಮೆ ಮನಸ್ಸು ನೀಡಿದ ಸತ್ಯವಾನನನ್ನು ತಿರಸ್ಕರಿಸಲು ಒಪ್ಪದೆ ಸಾವಿತ್ರಿಯು ದೃಢಚಿತ್ತದಿಂದ ಸ್ವೀಕರಿಸಿ ವಿವಾಹ ಬಂಧನಕ್ಕೆ ಒಳಪಡುತ್ತಾಳೆ. ಈ ವಿಷಯ ಸಾವಿತ್ರಿಯ ಹೊರತಾಗಿ ಸತ್ಯವಾನನ ಸಹಿತ ಬೇರಾರಿಗೂ ಗೊತ್ತಿರುವುದಿಲ್ಲ. ಸತ್ಯವಾನನ ತಂದೆ ತಾಯಿಗಳಿಬ್ಬರು ಕುರುಡರಾಗಿದ್ದು ದೇಶಕೋಶಗಳನ್ನು ಕಳೆದುಕೊಂಡವರಾಗಿರುತ್ತಾರೆ. ಈ ಎಲ್ಲದರ ನಡುವೆಯೂ ಸತ್ಯವಾನನನ್ನು ವರಿಸಿದ ಸಾವಿತ್ರಿಯು ತನ್ನ ಸುಖವನ್ನು ತ್ಯಾಗ ಮಾಡಿ ತನ್ನ ಅತ್ತೆ, ಮಾವ ಹಾಗೂ ಪತಿಯ ಸೇವೆಯಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡಿರುತ್ತಾಳೆ. ಕಡೆಗೆ ಒಂದು ದಿನ ಸತ್ಯವಾನನ ಸಾವಿನ ದಿನ ಸಮೀಪಿಸುತ್ತದೆ. ಸಾವಿತ್ರಿಯು ಮುಂದೆ ಬರುವ ಗಂಡಾಂತರಕ್ಕೆ ಹೆದರಿ ನಡಗುತ್ತಾಳೆ. ಮನದಾಳದಲ್ಲಿ ದುಃಖದ ವೇದನೆ ಉಮ್ಮಳಿಸುತ್ತದೆ. ತಮ್ಮ ಆಶ್ರಮದ ಒಂದು ಭಾಗದಲ್ಲೇ ಪೂಜೆಗಾಗಿ ನಿರ್ಮಿಸಿಕೊಂಡಿದ್ದ ಶಿವಲಿಂಗಕ್ಕೆ ಪೂಜೆ ಮಾಡಿದ ಸಾವಿತ್ರಿಯು ಈ ದುರ್ದಿನವನ್ನು ತಡೆಯಲು ಶಿವನಲ್ಲಿ ಕಳಿಕಳಿಯಾಗಿ ಬೇಡುತ್ತಾ ಕಣ್ಣೀರ ಧಾರೆಯನ್ನು ಸುರಿಸುತ್ತಾಳೆ. ಸತ್ಯವಾನ ಕೂಡ ಪೂಜೆ ಮಾಡಿ ಸೌದೆ ತರಲೆಂದು ಕಾಡಿನೆಡೆಗೆ ಹೊರಟಾಗ ಅವನು ಬೇಡವೆಂದರೂ ಕೂಡ ಸಾವಿತ್ರಿಯು ಅವನನ್ನು ಹಿಂಬಾಲಿಸುತ್ತಾ ಸಾಗುತ್ತಾಳೆ. ಅಲ್ಲಿನ ಗಿಡ ಮರಗಳಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ, ದಿಕ್ಕು ದೆಸೆಗಳಲ್ಲಿ, ಸೂರ್ಯ ಚಂದ್ರರಲ್ಲಿ ಈ ಸತ್ಯವಾನನ ಸಾವಿನ ದಿನವನ್ನು ತಡೆಯಲು ಪರಿಪರಿಯಾಗಿ ಬೇಡುತ್ತಾ ಸಾಗುತ್ತಾಳೆ. ಕೊನೆಗೂ ಆ ಕ್ಷಣ ಸಮೀಪಿಸುತ್ತದೆ. ಸತ್ಯವಾನನು ತಲೆಸುತ್ತೆಂದು ಭೂಮಿಗೆ ಕುಸಿಯುತ್ತಾನೆ. ಸಾವಿತ್ರಿಯ ತೊಡೆಯ ಮೇಲೆ ಮಲಗಿಸಿಕೊಂಡು ಹಾರೈಕೆ ಮಾಡುತ್ತಿರುವಾಗಲೇ ಆತನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಸತ್ಯವಾನನ ಆತ್ಮವನ್ನು ಸೆಳೆದೊಯ್ಯಲು ಬಂದ ಯಮದೂತರಿಗೆ ಸಾವಿತ್ರಿಯ ಪಾತಿವ್ರತ ಪ್ರಭಾವದಿಂದ ಉಂಟಾದ ಬೆಂಕಿಯು ಹತ್ತಿರ ಬರದಂತೆ ತಡೆಯುತ್ತದೆ. ಕಡೆಗೆ ಯಮಧರ್ಮರಾಯನ ಅಲ್ಲಿಗೆ ಬಂದು ಸಾವಿತ್ರಿಯ ಪಾತಿವ್ರತ ಧರ್ಮ, ಸ್ತ್ರೀ ಶಕ್ತಿಯ ಸಾಮರ್ಥ್ಯಗಳಿಗೆ ಮೆಚ್ಚಿ ವರ ಕೇಳಲು ಹೇಳುತ್ತಾನೆ. ಸಾವಿತ್ರಿಯು ತನ್ನ ಧಾರ್ಮಿಕ ನೆಲೆಗಟ್ಟನ್ನು ತ್ಯಜಿಸದೆ ಚಾಕಚಕ್ಯತೆಗಳಿಂದ ಕೇಳಿದ ವರವು ಯಮಧರ್ಮರಾಯನನ್ನೇ ಧರ್ಮ ಸಂಕಟಕ್ಕೆ ಸಿಲುಕಿಸುತ್ತದೆ. ಕೇಳಿದ ವರಗಳನ್ನು ನೀಡುವುದಾಗಿ ವಚನ ನೀಡಿದ ಯಮಧರ್ಮರಾಯನು ವಿಚಲಿತನಾಗಿ ಸೋಲನ್ನು ಒಪ್ಪಿಕೊಂಡು ಸತ್ಯವಾನನ ಪ್ರಾಣವನ್ನು ಹಿಂದಿರುಗಿಸಿ ಯುಗ ಯುಗಗಳಲ್ಲೂ ಸತ್ಯವಾನ್ ಸಾವಿತ್ರಿಯ ಕಥೆ ಅಳಿಯದೆ ಉಳಿದಿರುತ್ತದೆ. ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳಿದವರಿಗೆ ಪುಣ್ಯ ಮುಕ್ತಿ ಪ್ರಾಪ್ತಿಯಾಗುವುದು ಖಂಡಿತ ಎಂದು ಆಶೀರ್ವದಿಸಿ ತನ್ನ ಲೋಕಕ್ಕೆ ಹಿಂದಿರುಗುತ್ತಾನೆ. ಈ ಕಥೆಯು ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಯಮನ ಸೋಲು ನಾಟಕವು ರಾಷ್ಟ್ರಕವಿ ಕುವೆಂಪುರವರ ಕೃತಿಗಳಲ್ಲಿ ಒಂದು. ಅನೇಕ ಪುರಾಣದ ಪ್ರಸಂಗಗಳು ಭಾರತ ಸಾಹಿತ್ಯ ಸಾಗರದಲ್ಲಿ ಮಹಾ ಸರೋವರದಂತೆ ವ್ಯಾಪಿಸಿವೆ. ಅಂಥವುಗಳಲ್ಲಿ ಮಹಿಳೆಯರ ಮನಮಾನಸದಲ್ಲಿ ನೆಲೆಗೊಂಡಿರುವಂತಹ ಕಥೆಗಳಲ್ಲಿ ಒಂದಾಗಿರುವ ಸತ್ಯವಾನ್ ಸಾವಿತ್ರಿಯ ಕಥೆಯು ಭಾರತ ಸಂಸ್ಕೃತಿಯಲ್ಲಿ ಕಂಡುಬರುವ ಗಂಡ ಹೆಂಡತಿಯ ಪವಿತ್ರ ಸಂಬಂಧ, ಪತಿಯನ್ನು ದೈವವೆಂದು ಪೂಜಿಸುವ ಮತ್ತು ಆತನಿಗಾಗಿ ಹಂಬಲಿಸುವ ಪರಿಯನ್ನು ಹೃದಯಂಗಮವಾಗಿ ಚಿತ್ರಿಸಿದೆ. ನಾಟಕದಲ್ಲಿನ ಕಾವ್ಯ ಭಾಷಾ ಶೈಲಿ, ಪ್ರತಿಮಾ ವಿಧಾನ, ಕಲ್ಪನೆಯ ಪರಾಕಾಷ್ಠೆ, ಪಾತ್ರಗಳ ವ್ಯಕ್ತಿತ್ವ ಚಿತ್ರಣ ಹಾಗೂ ಸಾಂದರ್ಭಿಕ ಬಳಕೆ ಬೆಸಗೊಂಡಿವೆ. ಕುವೆಂಪುರವರು ಕಾವ್ಯ ಪರಂಪರೆಗೆ ನೀಡುವ ಚಿಂತನ ಸ್ಪರ್ಶ ವಿಶಿಷ್ಟವಾದುದು. ಮಹಾಕಾವ್ಯದ ಪಡಿನೆಳಲಾಗಿ ಮೂಡಿಬಂದ ಈ ಕೃತಿಯು ಆಧುನಿಕ ರಂಗಕ್ಕೆ ಹೊಸ ಚಲನಶೀಲತೆ ಹಾಗೂ ಚಿಂತನೆ ನೀಡುತ್ತದೆ. ಧನ್ಯವಾದಗಳು. ಧನ್ಯವಾದ. 10ನೇ ಕ್ಲಾಸಿನಲ್ಲಿ ಓದ್ತಕ್ಕಂಥ ಅಮೃತ ಬಹಳ ಚೆನ್ನಾಗಿ ವಿಷಯ ಮಂಡನೆ ಮಾಡಿದ್ರು. ಯಮಳ ಸೋಲು ನೋಡಿ, ಇದು ಹೆಂಡತಿಗೆ ಗಂಡನ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಕೃತಿ ಇದು, ಕುವೆಂಪುರವರು ಬರೆದಿರ್ತಕ್ಕಂಥದ್ದು. ಯಮನ ಸೋಲಿನಲ್ಲೂ ಅಷ್ಟೇ ನೋಡಿ, ಗಂಡ ಹೆಂಡತಿ ಪ್ರೀತಿ ಮುಂದೆ ಯಮನು ಕೂಡ ಸೋಲ್ತಾನೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಆದರೆ ಇವಾಗಿನ ಪ್ರಸ್ತುತ ದಿನಮಾನಗಳಲ್ಲಿ ಗಂಡ ಹೆಂಡತಿ ಹೆಂಗಿದ್ದಾರೆ ಅಂತ ನಿಮಗೆ ಗೊತ್ತಿರ್ತದೆ.
ಈ ಅಮ್ಮನಿಗೆ ಸುಪಾರಿನೇ ಕೊಟ್ಟು ಬಿಡ್ತಾರೆ ಅಷ್ಟೇ. ಆಮೇಲೆ ಜೊತೆಗೆ ಬಹಳ ಬಹಳ ಸೊಗಸಾಗಿರ್ತಕ್ಕಂಥ ಜೋಕ್ಸ್ಗಳಿದೆ, ಅದು ಸಮಯ ಸಿಕ್ಕಾಗಿ ಅವಾಗ ಅವ್ರಿಗೆ ಹೇಳೋಣ. ಸೊ ಈಗ ಮುಂದಿನ ಒಂದು ವಿಷಯ ಮಂಡನೆ ಮಾಡಕ್ ಬಂದಿರ್ತಾರೆ ಲೋಹಿತ್ ಕೇಸ್. ಲೋಹಿತ್ ಔಟ್ ಅವಾಗ ಹೇಳಿದ್ದೀರಾ, ಬನ್ನಿ ಬನ್ನಿ. ಇವರು ಕೂಡ ಪ್ರೇಮರವರ ಒಂದು ನಾಟಕದ ಕುರಿತು ವಿಷಯ ಮಂಡನೆ ಮಾಡ್ತಾರೆ. ಎಲ್ಲರಿಗೂ ಮೊದಲಾದ ಶುಭೋದಯಗಳು. ಇಂದು ನಾನು 10ನೇ ತರಗತಿ ವಿದ್ಯಾಭ್ಯಾಸ ನಡೆಸುತ್ತೇನೆ. ನನ್ನ ಹೆಸರು ಲೋಹಿತ್ ಗೌಡ. ಇಂದು ನಾನು ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವ ಸ್ಮಶಾನ ಕುರುಕ್ಷೇತ್ರ ನಾಟಕದ ಬಗ್ಗೆ ಹೇಳ್ತೇನೆ. ಪೌರಾಣಿಕ ನಾಟಕವು ರಾಷ್ಟ್ರಕವಿ ಕುವೆಂಪು ಅವರ ಸನ್ಮಾನ ಕೃತಿ. ರಾಮಾಯಣ ಮಹಾಭಾರತ ರಚಿಸಿದ ವಾಲ್ಮೀಕಿ ಮತ್ತು ವ್ಯಾಸರಿಗೆ ಸರಿಸಾಟಿಯಾದವರು ಯಾರೂ ಇಲ್ಲವೇನೋ. ಅವರ ಮಹಾಕೃತಿಗಳು ಹಿಂದೆ, ಇಂದು, ಎಂದೆಂದೂ ಪ್ರಸ್ತುತ ಮತ್ತು ಅಜರಾಮರ. ಮಹಾಕಾವ್ಯಗಳನ್ನು ಪೂರ್ಣವಾಗಿ ತಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಬಳಸಿಕೊಂಡು ಆ ದಿವ್ಯ ಚೈತನ್ಯಮಯ ಸಂದೇಶಗಳನ್ನು ಮಾನವ ಜನಾಂಗಕ್ಕೆ ಸಾರಿದ ಕಾವ್ಯಶ್ರೀ ಕುವೆಂಪುರವರು ರಚಿಸಿರುವ ಸ್ಮಶಾನ ಕುರುಕ್ಷೇತ್ರ ನಾಟಕವು ಕುರುಕ್ಷೇತ್ರ ಮಹಾಸಮರದಿಂದ ಆದ ಸರ್ವನಾಶ ಚಿತ್ರಣವನ್ನು, ಅದೇ ರೀತಿ ಮುಂದೆ ಬರುವ ಕಲಿಯುಗದಲ್ಲಿ ನಡೆಯಲಿರುವ ಘಟನೆಗಳನ್ನು, ಕಲಿಯುಗದಲ್ಲಿ ಜನ್ಮ ತಳೆಯಲಿರುವ ಮಹಾನ್ ವ್ಯಕ್ತಿಗಳ, ದೇಶಗಳ, ಹೊಸ ಧರ್ಮಗಳ ವಿವರಗಳನ್ನು ಸಂಕ್ಷಿಪ್ತವಾಗಿ ತಿಳಿಸುತ್ತಾ ಪುರಾಣ ಇತಿಹಾಸಗಳಿಗೆ ಮರುಜೀವ ಕೊಡುತ್ತದೆ. ಕುರುಕ್ಷೇತ್ರ ರಣರಂಗದಲ್ಲಿ ಪ್ರಾಣ ಕಳೆದುಕೊಂಡವರ ಶವಗಳನ್ನು ಹುಡುಕಾಡುತ್ತಾ ರೋದನದ ಕಣ್ಣೀರು ಹರಿಸುವ ಪತ್ನಿ, ಅಕ್ಕ ತಂಗಿ, ಅಣ್ಣ ತಮ್ಮ, ತಂದೆ ತಾಯಿ, ಬಂಧು ಬಾಂಧವರ ಹಾಗೂ ಯುದ್ಧದಲ್ಲಿ ಮಡಿದ ತನ್ನ ಹಿರಿಯ ಪುತ್ರ ಕರ್ಣನನ್ನು ಹುಡುಕಿಕೊಂಡು ಬಂದ ಕುಂತಿ ದೇವಿಯ ಆಲಾಪನ, ಕರ್ಣ ತನ್ನ ಅಣ್ಣ ಎಂದು ತಿಳಿದಾಗ ತಾವೇ ಕೈಯಾರ ಕೊಂದೆವಲ್ಲ ಎಂದು ಸಂಕಟ ಪಡುವ ಪಾಂಡವರೈವರ ದೃಶ್ಯಗಳು, ವೈಶಂಪಾಯನ ಸರೋವರ ತೀರದಲ್ಲಿ ತೊಡೆ ಮುರಿದು ಸಾವಿನಂಚೆಯಲ್ಲಿ ಪ್ರಲಾಪಿಸುವ ದುರ್ಯೋಧನ, ಅವನಿಗಾಗಿ ಪಾಂಡವರನ್ನೆಲ್ಲ ಕೊಲ್ಲುವಾಗಿ ಪ್ರತಿಜ್ಞೆಗೈದು ಹೊರಟ ಅಶ್ವತ್ಥಾಮ, ಪಾಂಡವರ ಮಕ್ಕಳಾದ 5 ಜನ ಉಪ ಪಾಂಡವರ ಹೃದಯವನ್ನು ಕಲಕುತ್ತಾರೆ. ವೈಶಂಪಾಯನ ಸರೋವರದಲ್ಲಿ ಬಿದ್ದಿದ್ದ ದುರ್ಯೋಧನ ಇಷ್ಟೆಲ್ಲ ಅನಾಹುತಗಳಿಗೆ ಕೃಷ್ಣನೇ ಕಾರಣನೆಂದು ನಿಂದಿಸುತ್ತಿರುವಾಗ ಪ್ರತ್ಯಕ್ಷನಾದ ಕೃಷ್ಣ ಅವನ ಬಾಲ್ಯದಿಂದ ಇಲ್ಲಿಯವರೆಗೂ ಮಾಡುತ್ತಾ ಬಂದ ದುಷ್ಕೃತ್ಯಗಳನ್ನು ಮತ್ತು ದುರಹಂಕಾರಗಳನ್ನು ಎಳೆಯಾಗಿ ಬಿಡಿಸಿ ಹೇಳುವುದರ ಮುಖಾಂತರ ಈ ಕುರುಕ್ಷೇತ್ರ ಯುದ್ಧಕ್ಕೆ ನೀನೇ ಮೂಲ ಕಾರಣನೆಂದು ಮನದಟ್ಟು ಮಾಡುವುದಲ್ಲದೆ ಅವನಿಗೆ ತನ್ನ ದಿವ್ಯ ದರ್ಶನವನ್ನು ನೀಡುತ್ತಾನೆ. ಈ ದೃಶ್ಯ ಮಾನವ ಜನ್ಮ ನಶ್ವರ, ಬದುಕಿದ್ದಾಗ ಸತ್ಕಾರ್ಯಗಳ ಮೂಲಕ ಸಾರ್ಥಕ ಜೀವನವನ್ನು ನಡೆಸಬೇಕೆಂಬ ಸಂದೇಶವನ್ನು ಸಾರುತ್ತದೆ. ಅದಲ್ಲದೆ ದುಷ್ಟದಮನ ಶಿಷ್ಟ ನಮನಗಳ ಹಿರಿಮೆಯನ್ನು ಎತ್ತಿ ಹಿಡಿಯುತ್ತದೆ. ಮಾನವೀಯತೆಯನ್ನು ಉನ್ನತೀಕರಣಗೊಳಿಸಿ ವಿಶ್ವ ಶಾಂತಿಯ ಸಂದೇಶವನ್ನು ವಿಶ್ವ ಮಾನವ ಪರಿಕಲ್ಪನೆಯ ಸಹಕಾರದೆಡೆಗೆ ಕೊಂಡೊಯ್ಯುತ್ತದೆ. ಧನ್ಯವಾದ. 10ನೇ ತರಗತಿಗೆ ಹೋಗ್ತಕ್ಕಂಥ ಲೋಹಿತ್ ತುಂಬ ಸೊಗಸಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಕಥೆನ. ಮುಂದಿನ ವಿದ್ಯಾರ್ಥಿ ಚಂದನ್ ಎಂ. ಬನ್ನಿ, ಇದ್ದೀರಾ? ಚಂದನ್ ಎಂ ಅವರು ಈಗ ಕುವೆಂಪು ಅವರ ವಿಜ್ಞಾನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ವಿಷಯ ಮಂಡಲ. ದುರ್ವಾಸ ಮುನಿಗಳು ಕುಂತಿ ದೇವಿಗೆ ಸೂರ್ಯ, ಯಮ, ವಾಯು, ದೇವೇಂದ್ರ ಮತ್ತು ಅಶ್ವಿನಿ ದೇವತೆಗಳ ಮಂತ್ರವನ್ನು ಜಪಿಸಿ ವೀರರಾದ ಸುಪುತ್ರರನ್ನು ಪಡೆಯುವ ವರವನ್ನು ಕೊಡುವುದರಿಗೆ ಈ ನಾಟಕವು ತೆರೆದುಕೊಡುತ್ತದೆ. ಅನಂತರ ಕುಂತಿ ಗಂಗಾ ತೀರದಲ್ಲಿ ಸೂರ್ಯ ಮಂತ್ರವನ್ನು ಜಪಿಸಿ ಕಣ್ಣನ್ನು ಪಡೆದು ಲೋಕೋಪವಾದಕ್ಕೆ ಹೆದರಿ ಗಂಗೆಗೆ ಅರ್ಪಿಸುವುದು. ಮೀನು ಇಡ್ತಿದ್ದ ಸೂತನಮ್ಮನ ಕಣ್ಣಿಗೆ ಬಿದ್ದ ಮಗು ಅಲ್ಲೇ ಬೆಳೆದು ಮುಂದೆ ಪರಶುರಾಮರಲ್ಲಿ ವಿದ್ಯೆ ಕಲಿತು ಹಸ್ತಿನಾವತಿಗೆ ಬಂದು ಅಲ್ಲಿ ಕೌರವರನ್ನು ಸ್ನೇಹ ಬೆಳೆದು ಅಂಗರಾಜ್ಯದ ಪದವಿಯನ್ನು ಇರುತ್ತಾನೆ. ಆದರೆ ಜಗತ್ತಿನ ಕಣ್ಣಿಗೆ ಸೋತನೆಂದೇ ಕಷ್ಟಪಡುತ್ತಾ ಆಗಿಂದಾಗಿಯೇ ಅಪಮತನಾಗುತ್ತಲೇ ಇರ್ತಾನೆ. ಆ ದುಸ್ಥಿತಿಗೆ ದೊರೆತ ವಿಧಿಯ ನಿರ್ಧಾರ ಮಾನವರಾದ ನಾವೆಲ್ಲರೂ ವಿದ್ಯೆ ಕೈಗೊಂಬೆಗಳು ಎನ್ನುವ ಸತ್ಯ ದರ್ಶನ ಮಾಡಿಸುತ್ತದೆ. ಕರ್ನಾಟಕ ಮುಂದೆ ಮಹಾಭಾರತದ ಮಹಾನ್ ಸಂಗ್ರಾಮದ ಕುರುಕ್ಷೇತ್ರ ನಿಲ್ಲುತ್ತದೆ. ಇಲ್ಲಿ ಜಗತ್ತೇ ಪಾಂಡವರು ಮತ್ತು ಕೌರವರ ಕಡೆ ಯುದ್ಧಕ್ಕೆ ಸನ್ನದ್ಧವಾಗಿ ನಿಲ್ಲುತ್ತದೆ.
ಧರ್ಮ ಸಂಸ್ಥಾಪನೆಗಾಗಿ ಜನಿಸಿದ ಕೃಷ್ಣನು ತನ್ನ ಧರ್ಮ ಸ್ಥಾಪನೆಯ ಹಾದಿಯಲ್ಲಿ ಧರ್ಮಾತ್ಮನಾದರೂ ದುಷ್ಟಕುಲದ ಕಡೆ ನಿಂತಿರುವ ಕರ್ಣನನ್ನು ಪಾಂಡವರೊಡನೆ ಆಲೋಚನೆಯಿಂದ ಗಂಗಾ ತೀರಕ್ಕೆ ಕರೆತಂದು ಅವನ ಜನ್ಮ ರಹಸ್ಯವನ್ನು ತಿಳಿಸಿ ಸಂದಿಗ್ಧಕ್ಕೆ ಸಿಲುಕಿಸುತ್ತಾನೆ. ಆದರೆ ತನಗೆ ಅನ್ನದಾತನೂ ಪರಮ ಸ್ನೇಹಿತನೂ ಆದ ದುರ್ಯೋಧನನನ್ನು ಬಿಟ್ಟು ಮತ್ಯಾವ ಆಮಿಷಗಳಿಗೂ ಒಳಗಾಗಲಾರನೆಂದು ಕೃಷ್ಣನು ಆಹ್ವಾನವನ್ನು ತಿರಸ್ಕರಿಸುತ್ತಾರೆ. ಕರ್ಣ ಒಬ್ಬ ನಿಷ್ಠಾವಂತ ಸ್ನೇಹಿತನಾಗಿ ಜೊತೆಗೆ ಮಹಾಪಾತ್ರದಿಂದ ದುರಂತ ವ್ಯಕ್ತಿಯಾಗಿ ಜನ ಮನದಲ್ಲಿ ನಿಂತು ಕೊನೆಗೆ ಎಲ್ಲರ ಮರುಕವನ್ನು ಗಳಿಸುತ್ತಾನೆ. ಇಲ್ಲಿಗೆ ನಾಟಕ ಮುಕ್ತಾಯವಾಗುತ್ತದೆ. ಕಾನೂನಿನ ನಾಟಕದಲ್ಲಿ ಕರ್ಣನ ಪಾತ್ರದ ನೈತಿಕತೆ ಒಂದೆಡೆ ಮುಖ್ಯವಾದರೆ ಮತ್ತೊಂದೆಡೆ ಸಾಂದರ್ಭಿಕ ವೈರುಧ್ಯವು ಆವಿರಿತ ಭಾವನಾತ್ಮಕ ಸೆಳವಿನತ್ತ ತಡುತ್ತದೆ. ಮಾನವರೆಲ್ಲರೂ ವಿಧಿಯ ಆಟದ ಕೈಗೊಂಬೆಗಳು ಎಂಬುದು ಬಿಂಬಿತವಾಗಿದೆ. ಕರ್ಣ ಪಾಪಿಷ್ಠನಲ್ಲದಿದ್ದರೂ ಪಾಪಿಗಳೊಡನೆ ಸೇರಿ ಅವರೊಡನೆ ತಾನು ಅವಸರ ಹೊಂದುತ್ತಾನೆ. ಆದ್ದರಿಂದ ಯಾರೇ ಆಗಲಿ ಅಧರ್ಮವನ್ನು ಖಂಡಿಸಬೇಕು, ಧರ್ಮಿಗಳ ಸಹವಾಸ ಮಾಡಿ ಧರ್ಮ ಮಾರ್ಗದಲ್ಲಿ ನಡೆದು ಶ್ರೇಯಸ್ಸನ್ನು ಗಳಿಸಬೇಕು ಎಂಬ ಸಂದೇಶವನ್ನು ಈ ನಾಟಕದಲ್ಲಿ ಕಾಣಬಹುದು. ಚಂದನ್ ಅವರಿಗೆ ಧನ್ಯವಾದಗಳು. ಆಗಲೇ ಲೋಹಿತ್ ಓದಿರ್ತಕ್ಕಂಥ ಸ್ಮಶಾನ ಕುರುಕ್ಷೇತ್ರ ನಾಟಕವನ್ನ ನಮ್ಮ ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಕಲಾ ಸಂಘ ಏನಿದೆಯಲ್ಲ ಆ ಸಂಘದಿಂದ ನಾವು ಕಾರ್ಯದರ್ಶಿಗಳಾಗಿರ್ತಕ್ಕ ಆಂಜನೇಯ ಸರ್ ಮತ್ತೆ ಎನ್ ಆನಂದಮೂರ್ತಿ ಅಂತ ಇದ್ದಾರೆ ನಿರ್ದೇಶಕರು, ಅವರು ಕೂಡ ಕನ್ನಡ ಸಾಹಿತ್ಯವನ್ನು ಓದ್ಕೊಂಡಿರ್ತಕ್ಕಂಥವ್ರು ನಿರ್ದೇಶಕರು ಮತ್ತು ತೊಗಲುಗೊಬ್ಬೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು. ಅವರು ಸೇರಿ ಒಂದು ಮಕ್ಕಳಿಗೋಸ್ಕರ ಮಕ್ಕಳಿಂದ ನಾಟಕ ಪ್ರದರ್ಶನಗಳನ್ನು ಮಾಡಿಸಿ ಸುಮಾರು ಪ್ರದರ್ಶನಗಳನ್ನ ಮಾಡಿದ್ರು. ಯಾವುದು ಸ್ಮಶಾನ ಕುರುಕ್ಷೇತ್ರ. ಅದನ್ನ ನೀವು ಸಾಧ್ಯವಾದ್ರೆ ಇಲ್ಲಿ ಮಾಡಿಸಿ ಮಕ್ಕಳಿಗೆ ತೋರಿಸೋದ್ರಿಂದ ನಿಮಗೆ ಬಹಳ ಪರಿಣಾಮಕಾರಿಯಾಗಿ ನಾಟಕ ತೋರಿಸುತ್ತದೆ. ಸೊ ಆಮೇಲೆ ವಿಷಯ ಬಹಳ ಅವರು ಹೇಳಿದಂಗೆ ನಿಮ್ಗೆ ಗೊತ್ತಾಗಿರುತ್ತೆ ಸ್ಮಶಾನ ಕುರುಕ್ಷೇತ್ರ ಏನೇನೆಲ್ಲ ಒಳಗೊಂಡಿದೆ ಅಂತ. ನೋಡಿದಾಗ ಇನ್ನೂ ಎಫೆಕ್ಟಿವ್ ಇರುತ್ತೆ. ಅದನ್ನೇ ಸರ್ ಹೇಳಿದ್ದು. ಅಂದ್ರೆ ನಾವು ವಿಷಯವನ್ನ ಸುಮ್ಮನೆ ಕುವೆಂಪು ಅವರು ಹಾಗೆ ಈಗ ಅಂತ ಹೇಳ್ತಾ ಹೋದ್ರೆ ಯಾರು ಕೇಳ್ತಾ ಇರಲಿಲ್ಲ. ರಂಗದ ಮೂಲಕ ಅದನ್ನು ತೋರಿಸಿದಾಗ ಎಫೆಕ್ಟಿವ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಅವ್ರ ನಾಟಕಗಳನ್ನ ಬರ್ತವೆ. ಅದನ್ನು ಕೂಡ ನೀವು ನೋಡ್ಬೇಕು. ನಾಟಕ ಕೇಳೋದ್ರಿಂದ ಓದೋದ್ರಿಂದ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ನಮಗೆ ಅದಕ್ಕಿಂತ ಹೆಚ್ಚಿನ ಪರಿಣಾಮ ನಾವು ನಾಟಕವನ್ನು ನೋಡೋದ್ರಿಂದ ಕಲಿಬಹುದು, ನಮಗೆ ಬೀರುತ್ತೆ, ಪರಿಣಾಮ ಬೀರುತ್ತೆ ಅನ್ನೋದು ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವಿಷಯ ಮಂಡನೆ ಮಾಡ್ತಕ್ಕಂಥವ್ರು ಸುಕನ್ಯಾ ಅವರು ಯಾವ ನಾಟಕದ ಬಗ್ಗೆ ಅಂತ ಹೇಳ್ಬಿಟ್ಟು ಹೇಳಿ. ವೇದಿಕೆ ಮೇಲೆ ಆಸೀನರಾಗಿರುವ ಶಿಕ್ಷಕರಿಗೂ ಮತ್ತು ನನ್ನ ಸಹಪಾಠಿಗಳಿಗೂ ಮಧ್ಯಾಹ್ನದ ಶುಭಾಶಯಗಳು. ನಾನು ಕುವೆಂಪು ವಿರಚಿತ ಜಲಗಾರ ನಾಟಕದ ಬಗ್ಗೆ ಚರ್ಚಿಸುತ್ತೇನೆ. ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜ ಕಾವ್ಯಶ್ರೀ ಕುವೆಂಪುರವರು ಮಾನವೀಯತೆಯ ಮೌಲ್ಯಗಳನ್ನು ಉನ್ನತೀಕರಿಸಿ ಬರೆದಿರುವ ಜಲಗಾರ ನಾಟಕದ ಬಗ್ಗೆ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸುತ್ತೇನೆ. ಜಲಗಾರ ಹೆಸರೇ ಸೂಚಿಸುವಂತೆ ಇದು ಪೂರ್ಣ ಕಾಯಕ ನಿರತ ಯೋಗಿಯ ಬಗೆಗಿನ ರಂಗಕೃತಿ. ಈ ನಾಟಕದಲ್ಲಿ ಪ್ರಾರಂಭದಲ್ಲಿ ಸ್ವಚ್ಛ ಬೆಳಗಿನ ಪರಿಸರ, ಅಲ್ಲಿ ಕಸಗುಡಿಸಿ ಬೀದಿ ಸ್ವಚ್ಛಗೊಳಿಸುವ ವ್ಯಕ್ತಿಯೊಬ್ಬನ ಆಗಮನವಾಗುತ್ತದೆ. ಆತ ಎಂದಿನಂತೆ ತನ್ನ ಕಾಯಕದಲ್ಲಿ ನಿರತನಾಗಿರುತ್ತಾನೆ. ಅಂದು ಅದೇ ಊರಿನ ಶಿವಗುಡಿಯ ಜಾತ್ರೆಯ ಕಾರ್ಯಕ್ರಮವಿರುತ್ತದೆ. ಆದ್ದರಿಂದ ಊರಿನ ಜನರು, ಮುಖಂಡರು, ದೇವಸ್ಥಾನದ ಅರ್ಚಕರು ಮುಂತಾದವರು ಲಘು ಬಗೆಯಿಂದ ದೇವಸ್ಥಾನದ ಕಡೆ ಹೆಜ್ಜೆ ಹಾಕುತ್ತಾ ಕಾಯಕ ನಿರತ ಜಲಗಾರನನ್ನು ಕಾಯಕ ತೊರೆದು ಶುಭ್ರವಾಗಿ ಶಿವನ ಗುಡಿಗೆ ಬರುವಂತೆ ಹೇಳುತ್ತಾರೆ. ಆದರೆ ಕಾಯಕವೇ ಕೈಲಾಸ ಎಂದು ತಿಳಿದಿದ್ದ ಆ ಜಲಗಾರ ಇವರ ನುಡಿಗಳನ್ನು, ಒಳಾರ್ಥದ ಪ್ರಶ್ನೆಗಳನ್ನು ಕೇಳುತ್ತಾ ಹಾಗೂ ಪ್ರಜ್ಞಾಪೂರ್ವಕವಾದ ಉತ್ತರಗಳನ್ನು ನೀಡುತ್ತಾನೆ. ಈ ಮಾತುಗಳನ್ನು ಅಸಡೆಯಿಂದ ತಿರಸ್ಕರಿಸುವ ಜನರು ಕಾಯಕ ನಿರತನಾದ ಇವನನ್ನೇ ಅಂಗಿಸುವಂತಹ ನುಡಿಗಳನ್ನಾಡುತ್ತಾ ಮುನ್ನಡೆಯುತ್ತಾರೆ. ಆದರೂ ಈ ಜಲಗಾರ ಬೇಸರದ ಛಾಯೆ ತನ್ನ ಬಳಿ ಸುಳಿಯಲು ಬಿಡದಂತೆ ಕಾಯಕವನ್ನು ಮುಂದುವರಿಸುತ್ತಲೇ ಇರುತ್ತಾನೆ. ಸಮಯ ಕಳೆದಂತೆ ಸಂಜೆಯು ಸಮೀಪಿಸುತ್ತದೆ. ದೇವಸ್ಥಾನಕ್ಕೆ ತೆರಳಿದವರು ಮನೆಗೆ ಹಿಂದಿರುಗುತ್ತಿರುತ್ತಾರೆ. ಆಗಲೂ ಇವನು ಅವರು ನಡೆದು ಬರುವ ಹಾದಿಯಲ್ಲಿ ಸ್ವಚ್ಛಗೊಳಿಸಿ ಸುಗಮವಾಗಿಸುತ್ತಾನೆ. ದೇವರ ಕಾಣಲು ಜಾಗದ ಪ್ರಾಧಾನ್ಯತೆ ಇಲ್ಲ. ಶುದ್ಧ ಮನೋಭಾವದ
ಅಗತ್ಯವಿರುತ್ತದೆ. ಹೀಗೆ ಸಮಯ ಕಳೆದಂತೆ ದಿಢೀರನೆ ಕಾಯಕ ನಿರತನ ಜಲಗಾರನ ಪಕ್ಕದಲ್ಲೇ ಒಂದು ಛಾಯೆ ಮೂಡುತ್ತದೆ. ಅದು ಕೂಡ ಜಲಗಾರನ ವೇಷವನ್ನೇ ಹೋಲುವಂತಿರುತ್ತದೆ. ಇದರಿಂದ ಆಶ್ಚರ್ಯಗೊಂಡ ನಿಜ ಜಲಗಾರ ಆ ಆಕೃತಿಯನ್ನು ಉದ್ದೇಶಿಸಿ ಮಾತನಾಡಿಸುತ್ತಾನೆ. ಆಗ ಆಕೃತಿಯು ನಿಜ ಜಲಗಾರನನ್ನು ಮನಸ್ಸೋ ಇಚ್ಛೆ ಪ್ರಶಂಸಿಸುತ್ತದೆ. ದೇವರೇನು ಬಲ್ಲವರು ಆದಿಯವನಲ್ಲ, ಅವನು ಶ್ರಮಿಕರ ಪಕ್ಷದವನು. ಗುಡಿಗುಂಡಾರಗಳೆಲ್ಲ ಬಿಡುವಿನ ವೇಳೆಯಲ್ಲಿ ಹೋಗಲೆಂದು ಇರುವುದೇ ಹೊರತು ಕಾಯಕವನ್ನು ಅಪೂರ್ಣ ಮಾಡಿ ಹೋಗಲೆಂದಲ್ಲ. ಕಾಯಕ ನಿಯತ ಮನಗಳಿಗೆ ಶಿವನು ಸ್ವಯಂ ಪ್ರತ್ಯಕ್ಷನಾಗುತ್ತಾನೆ ಎಂದೆನ್ನುತ್ತಾ ಆಕೃತಿಯೇ ದೈವಾಂಶ ಶಿವನು ಎಂದು ತಿಳಿಸುತ್ತಾನೆ. ಆಗ ಜಲಗಾರನಿಗೆ ಅಪಾರ ಸಂತೋಷವಾಗಿ ತನ್ನ ಆತ್ಮ ಪರಿಪೂರ್ಣತೆಯನ್ನು ವ್ಯಕ್ತಪಡಿಸುವುದರೊಂದಿಗೆ ಈ ಕಥೆ ಮುಕ್ತಾಯಗೊಳ್ಳುತ್ತದೆ. ಪುರೋಹಿತ ಶಾಹಿಯ ಗರ್ಭಗುಡಿಯ ಸಂಸ್ಕೃತಿ ಮತ್ತು ಮಾನವೀಯತೆಯನ್ನು ಮರೆತು ದುರ್ಜನರ ಚಿತ್ರಣವನ್ನು ಜಲಗಾರ ನಾಟಕದಲ್ಲಿ ಕುವೆಂಪುರವರು ವಿಶ್ಲೇಷಿಸಿದ್ದಾರೆ. ಈ ನಾಟಕದಲ್ಲಿ ಧರ್ಮ ದೇವರ ಹೆಸರಿನಲ್ಲಿ ಬಡವರನ್ನು ಶೂದ್ರರನ್ನು ಸುಲಿಗೆ ಮಾಡುವ ಪುರೋಹಿತ ಶಾಹಿಗಳ ಸ್ವಾರ್ಥ ಬುದ್ಧಿಯ ವಿಡಂಬನೆ ಪಾರ್ವರ ಪಾತ್ರಗಳಲ್ಲಿ ವ್ಯಕ್ತವಾಗುತ್ತದೆ. ಇಲ್ಲಿ ಬರುವ ವಿದ್ಯಾವಂತ ತರುಣರ ಟೊಳ್ಳುತನ, ಒಳವರೆಗೂ ಆಚಾರ ವಿಚಾರ, ನಡೆನುಡಿ ಇವೆಲ್ಲವೂ ನಡೆಯುವ ವೈರುಧ್ಯಗಳು ಈ ನಾಟಕದ ಸನ್ನಿವೇಶವೊಂದರಲ್ಲಿ ವ್ಯಕ್ತವಾಗುತ್ತವೆ. ಕುರುಡನಾದ ಭಿಕ್ಷುಕನ ಬಗ್ಗೆ ಕರುಣೆ ತೋರದ ಮಾನವರ ನಡೆನುಡಿಯ ಅಸಹನೆ, ಕ್ರೂರತೆಗಳನ್ನು ಕುವೆಂಪುರವರು ಚಿತ್ರಿಸುವ ರೀತಿ ನಾಟಕ ನೋಡಿದವರ ಕಣ್ಣಲ್ಲಿ ಹನಿ ತರಿಸುತ್ತದೆ. ಶಿವಗುಡಿಯ ಜಾತ್ರೆಗೆ ಹೋಗಿ ಬರುವ ಸಮಾಜದ ಹಲವಾರು ಸ್ತರದ ಜನರು ಕಸಗುಡಿಸುವ ಜಲಗಾರನನ್ನು ಕೀಳಾಗಿ ಅಸ್ಪೃಶ್ಯತೆಯಿಂದ ಕಾಣುವ ದೃಶ್ಯಗಳು ಭಗವಂತನ ಸೃಷ್ಟಿಯಲ್ಲಿ ಇಷ್ಟೇಕೆ ಮೇಲು ಕೀಳೆಂಬ ಭಾವನೆ ಮೂಡಿಸುತ್ತದೆ. ಈ ನಾಟಕದಲ್ಲಿ ಬರುವ ರೈತ ಮತ್ತು ತರುಣರಿಬ್ಬರು ಜಲಗಾರನನ್ನು ಆತ್ಮೀಯತೆಯಿಂದ ಕಾಣುವ ಸನ್ನಿವೇಶ ದುಡಿಯುವವರಿಗೆ ದುಡಿಯುವವರೇ ಪ್ರೀತಿ ಪಾತ್ರರು ಎಂಬ ವಿಚಾರ ಗ್ರಹಿಕೆಗೆ ಬರುತ್ತದೆ. ಕೊನೆಗೆ ದೇವಾಲಯದಲ್ಲಿ ಪ್ರತ್ಯಕ್ಷನಾಗಿ ದರ್ಶನ ಕೊಡದ ಶಿವನು ಜಲಗಾರನನ್ನು ತಾನೇ ಹುಡುಕಿಕೊಂಡು ಬಂದು ಆನಂದಿಸಿಕೊಂಡು, ನಾನು ಆಡಂಬರದ ಪೂಜೆ ಪುನಸ್ಕಾರಗಳಿಗೆ ಒಲೆಯುವುದಿಲ್ಲ, ನಿನ್ನಂಥ ಕಾಯಕ ಯೋಗಿಯಲ್ಲಿ ಸದಾ ನಾನಿರುತ್ತೇನೆ ಎಂದು ಆನಂದಿಸಿಕೊಳ್ಳುವುದು ರೂಢಿಯಿಂದ ಬಂದಿರುವ ಮತಧರ್ಮ, ಅಸ್ಪೃಶ್ಯತೆ, ದೇವಾಲಯ ಪ್ರವೇಶ, ಸ್ಥವರ ಪೂಜೆ, ಕಲ್ಪನೆ, ಪುರೋಹಿತ ಶಾಹಿಯ ಯಾಜಮಾನ್ಯ ಇವುಗಳೆಲ್ಲವನ್ನು ಧಿಕ್ಕರಿಸಿ ಸರ್ವಸಮಾನತೆ ಸಂದೇಶವನ್ನು, ಮಾನವೀಯತೆಯ ಮೌಲ್ಯಗಳನ್ನು, ಕಾಯಕದ ಮಹತ್ವವನ್ನು, ವಿಶ್ವ ಮಾನವೀಯತೆಯ ಪರಿಕಲ್ಪನೆಯನ್ನು ಜಲಗಾರ ನಾಟಕ ಪ್ರಸ್ತುತಪಡಿಸಿದೆ. ಧನ್ಯವಾದಗಳು ಸುಕನ್ಯಾ ಅವರಿಗೆ. ಜಲಗಾರ, ಇದರಿಂದ ನೀವು ಏನ್ ತಿಳ್ಕೊಂಡ್ರಿ ಹೇಳಿ? ಅಂದ್ರೆ ಜಾತಿ, ಧರ್ಮ, ಆ ಜಾತಿ ಈ ಜಾತಿ ಮೇಲ್ಜಾತಿ ಯಾವುದೂ ಇಲ್ಲ, ನಾವು ಮಾಡೋ ಕಾಯಕದಲ್ಲಿ ದೇವರಿದ್ದಾನೆ ಅನ್ನೋದನ್ನ ಜಲಗಾರ ನಾಟಕದಲ್ಲಿ ಬಹಳ ಸೊಗಸಾಗಿ ಹೇಳಿದ್ದಾರೆ. ಆಗ್ಲೇ ತಾವು ಹೇಳಿದಂಗೆ ಬಸವಣ್ಣನವ್ರನ್ನ ಲಿಂಕ್ ಮಾಡಿದ್ರಲ್ಲ ನೋಡಿ, ಇದರಲ್ಲಿ ಡೈರೆಕ್ಟ್ ಲಿಂಕ್ ಮಾಡಿದ್ದಾರೆ ಕುವೆಂಪು ಅವರು. ಅಂದ್ರೆ ನನಗನ್ಸುತ್ತೆ ಕುವೆಂಪುರವರಿಗೆ ಬಸವಣ್ಣ ಬಹಳ ಸ್ಫೂರ್ತಿ ಆಗಿದ್ರು ಅಂತ. ಸೊ ಹಾಗಾಗಿ ಕಾಯಕವೇ ಕೈಲಾಸ ಅಂತಕ್ಕಂಥ ಒಂದು ಬಸವಣ್ಣವ್ರು ಹೇಳಿದ ನುಡಿ ಏನಿದೆಯೋ ಅದನ್ನ ಈ ನಾಟಕದಲ್ಲಿ ಬಹಳ ಚೆನ್ನಾಗಿ ಸ್ಪಷ್ಟಪಡಿಸಿದ್ದಾರೆ. ನಾವು ಮಾಡೋ ಕಾಯಕದಲ್ಲಿ ದೇವರು ಇರ್ತಾನೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಮಾಡೋ ಕಾಯಕವನ್ನ ಬಹಳ ಸೊಗಸಾಗಿ, ಏನ್ ನಾವು ಕಾಯಕ ಮಾಡ್ತಿದ್ವಿ ಅದನ್ನ ಬಹಳ ಸೊಗಸಾಗಿ ಮಾಡ್ಬೇಕು. ಕುವೆಂಪು ಭಾಷೆ ಇದೆಯಲ್ಲ, ಕನ್ನಡ ಭಾಷೆ ಸ್ವಲ್ಪ ಕಠಿಣ, ಅದನ್ನ ಮಾತಾಡೋದಾಗ್ಲಿ, ಅದು ನಾಟಕದ ವಾಕ್ಯಗಳಂತೂ ತುಂಬಾ ಕಠಿಣ ಇರುತ್ತೆ. ಆದ್ರೆ ಈಗ ಆನಂದ ಮೂರ್ತಿ ಸರ್ ಮತ್ತೆ ಆಂಜನೇಯ ಸರ್ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಮಕ್ಕಳಿಗೆ ತಿದ್ದಿದ್ದಾರೆ ಅಂದ್ರೆ, ದೊಡ್ಡವರು ಕೂಡ ಅಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಅಷ್ಟು ಸ್ಪಷ್ಟವಾಗಿ ನಾಟಕದಲ್ಲಿ ಭಾಷೆಯನ್ನ ವ್ಯಕ್ತಪಡಿಸ್ತಾರೆ. ಸೊ ಅದರಿಂದ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ನಾಟಕ. ಸೊ ಹಾಗಾಗಿ ಭಾಷೆಯನ್ನು ಕಲಿಯೋದಕ್ಕೂ ಕೂಡ ರಂಗಭೂಮಿ ಬಹಳ ಅನುಕೂಲ ಇದೆ, ಮತ್ತೆ ನಿಮ್ಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಈ ಮೂಲಕ ಹೇಳಿದ ನಮ್ಮ ಮುಂದಿನ ವಿಷಯ ಮಂಡನೆ ಮಾಡ್ತಕ್ಕಂಥವ್ರು ಜಾನ್ವಿ HC. ಬನ್ನಿ, ಯಾವ ನಾಟಕ ಅಂತ ಹೇಳ್ಬಿಟ್ಟು. ವೇದಿಕೆ ಮೇಲೆ ಆಸನಾಗಿರುವ ಎಲ್ಲರಿಗೂ ಶುಭ ಮಧ್ಯಾಹ್ನಗಳು.
ನನ್ನ ಹೆಸರು ಜಾನಕ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಜಗದ ಕವಿ ಯುಗದ ಕವಿ ಕುವೆಂಪು ಬರೆದಿರುವ ರಕ್ತಾಕ್ಷಿ ನಾಟಕದ ಬಗ್ಗೆ ನಾನಿಂದು ಮಾತಾಡಲು ಬಯಸುತ್ತೇನೆ. ಅಧಿಕಾರ ಅಂತಸ್ತು ವ್ಯಾಮೋಹಗಳಿಗಾಗಿ ನಡೆದ ಯುದ್ಧಗಳು, ರಕ್ತಪಾತಗಳು ಅಪಾರವಾದವು. ಈ ಘಟನೆಗಳ ಮೇಲೆ ನಡೆದ ದ್ವೇಷ, ಕೋಪ, ತಾಪಗಳ ಜ್ವಾಲ ಲಕ್ಷಾಂತರ ಜನಗಳು ತರಿಸಿದೆ ಹಾಗೂ ರಾಜಕೋಶವನ್ನು ಸರ್ವನಾಶ ಮಾಡಿದೆ. ರಕ್ತಾಕ್ಷಿ ನಾಟಕದಲ್ಲಿ ಕಂಡುಬರುವ ಕೆಲವು ದುರಂತ ಘಟನೆಗಳು ಈ ಮೇಲೆಯೇ ಸಾಗಿವೆ. ಬಿದರೂರು ಸಂಸ್ಥಾನದ ದೊರೆ ಬಸಪ್ಪ ನಾಯಕರ ದ್ವಿತೀಯ ಪತ್ನಿ ಚೆಲುವಂಬೆ ಮತ್ತು ಅಲ್ಲಿ ಕೆಲಸ ಮಾಡಿದ ಸೇನಾಧಿಪತಿ ಈ ಇಬ್ಬರು ಒಟ್ಟುಗೂಡಿ ಬಸಪ್ಪ ನಾಯಕರನ್ನು ಮೋಸದಿಂದ ಕೊಲ್ಲುತ್ತಾರೆ. ಅಧಿಕಾರ ಮತ್ತು ಅಂತಸ್ತುಗಳ ವ್ಯಾಮೋಹಗಳಿಗೆ ಒಳಪಟ್ಟ ಇವರು ಅನೇಕ ಅಕ್ರಮಗಳನ್ನು ಮಾಡುತ್ತಾರೆ. ಆಗ ಇದನ್ನು ನೋಡುತ್ತಿದ್ದ ಬಸಪ್ಪ ನಾಯಕನ ಹಿರಿಯ ಪುತ್ರ ಬಸಯ್ಯ ಚೆಲುವಂಬೆ ಮತ್ತು ನಿಂಬಯ್ಯ ಮಾಡುತ್ತಿದ್ದ ದುಷ್ಕೃತ್ಯಗಳನ್ನು ಬಲವಾಗಿ ವಿರೋಧಿಸುತ್ತಾನೆ. ನಿಂಗಣ್ಣನ ಪುತ್ರಿ ರುದ್ರಾಂಬೆ ಬಸಯ್ಯನ ಪ್ರೇಯಸಿಯಾಗಿರುತ್ತಾಳೆ. ಅಲ್ಲೇ ಸೇನದಂಡ ನಾಯಕನೊಬ್ಬನು ರುದ್ರಾಂಬೆಯನ್ನು ಇಷ್ಟಪಟ್ಟು ಅವಳಿಂದ ತಿರಸ್ಕೃತನಾಗಿರುತ್ತಾನೆ. ಅಧಿಕಾರ ಅಂತಸ್ತುಗಳಿಗೆ ವ್ಯಾಮೋಹ ಪಟ್ಟಿರುವ ಚೆಲುವಾಂಬೆ, ನಿಂಬಯ್ಯ ಮತ್ತು ಸೇನಾ ದಂಡನಾಯಕನು ಈ ಮೂರು ಒಟ್ಟುಗೂಡಿ ಬಸಯ್ಯನನ್ನು ಕೊಲ್ಲುತ್ತಾರೆ. ಇದರಿಂದ ಕೋಪಗೊಂಡ ರುದ್ರಾಂಬೆಯು ಅರೆಹುಚ್ಚಿಯಾಗಿ ರಕ್ತಾಕ್ಷಿಯಾಗಿ ರೌದ್ರಾವತಾರ ತಾಳಿ ಚೆಲುವಾಂಬೆ ಮತ್ತು ನಿಂಗಯ್ಯನನ್ನು ಕೊಲ್ಲುತ್ತಾಳೆ. ನಿಂಗಣ್ಣನಿಂದ ದೂರನ್ನು ಸ್ವೀಕರಿಸಿದ ಕೊಲ್ಲುತ್ತಾಳೆ. ಆಗ ಬಿದರೂರು ಸಂಸ್ಥಾನವು ಹೈದರಾಲಿಯ ಆಡಳಿತದಲ್ಲಿ ಅಧಿಕಾರ ನಡೆಸುತ್ತಿರುತ್ತದೆ. ಆಗ ಮಿಂಚಣ್ಣನಿಂದ ದೂರುಗಳನ್ನು ಸ್ವೀಕರಿಸಿದ ಹೈದರಾಲಿಯು ಈ ದುಷ್ಟ ಕಾರ್ಯದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಶಿಕ್ಷೆಯನ್ನು ವಿಧಿಸಿ ಹೈದರಾಲಿಯ ಮೇಲೆ ತನ್ನ ಮುಗಿಬಿಸುವ ಚಾಚುವುದರಲ್ಲಿ ಈ ನಾಟಕ ಮುಕ್ತಾಯವಾಗುತ್ತದೆ. ಇದೊಂದು ದುರಂತ ಘಟನೆಗಳ ಮೇಲೆ ನಡೆದ ನಾಟಕವಾಗಿದ್ದು ಪ್ರೇಕ್ಷಕರ ಮೇಲೆ ಅಗಾಧವಾದ ಪರಿಣಾಮವನ್ನು ಮೂಡಿಸುತ್ತದೆ. ಇಬ್ಬರ ಜಗಳ ಮೂರನವಿಗೆ ಲಾಭವಾದಂತೆ ಬಿದರೂರು ಸಂಸ್ಥಾನವು ನಾಶವಾಗಿ ಹೈದರಾಲಿಯ ಆಡಳಿತಕ್ಕೆ ಒಳಪಟ್ಟಿರುವುದು ಕನ್ನಡಿಗರ ದೌರ್ಬಲ್ಯವಾಗಿ ಪ್ರೇಕ್ಷಕರಿಗೆ ನಿಟ್ಟಿಸಲು ತರುತ್ತದೆ. ಯಾವುದೇ ಸಂಸ್ಥಾನ ಅಥವಾ ರಾಷ್ಟ್ರದ ಸುಭದ್ರತೆಗೆ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಕುತಂತ್ರಿಗಳು ಹೆಚ್ಚು ಅಪಾಯಕಾರಿ ಎಂಬ ಸಂದೇಶವನ್ನು ಈ ನಾಟಕವು ತಿಳಿಸುತ್ತದೆ. ಧನ್ಯವಾದಗಳು. ಅಧಿಕಾರ ಅಂತಸ್ತು ನಾವು ತುಂಬಾ ಮೋಹಕರಾದ್ರೆ ಅಧಿಕಾರದ ಮೇಲೆ ಆಸೆ ಪಟ್ಟರೆ ಏನೇನೆಲ್ಲ ಆಗುತ್ತೆ ಅಂದ್ರೆ ಆಸೆ ನಮ್ಮನ್ನೆಲ್ಲ ಹೀಗೆಲ್ಲ ಆಟ ಆಡಿಸುತ್ತೆ ಅನ್ನೋದಕ್ಕೆ. ರಕ್ತಾಕ್ಷಿ ಅಂದ್ರೆ ಏನ್ ಹೇಳಿ? ರಕ್ತ ಅಂದ್ರೆ ಅಕ್ಷಿ ಅಂದ್ರೆ ಏನು? ಕಣ್ಣು ಅಂದ್ರೆ ರಕ್ತವನ್ನ ತುಂಬಿರ್ತಕ್ಕಂಥ ಕಣ್ಣು, ಅದರಲ್ಲಿ ದ್ವೇಷವನ್ನು ತುಂಬಿರ್ತಕ್ಕಂಥ ಕಣ್ಣು, ಅಹಂಕಾರವನ್ನು ತುಂಬಿರ್ತಕ್ಕಂಥ ಕಣ್ಣಿಗೆ ಯಾವುದು ಕಾಣಿಸಲ್ಲ, ಒಳ್ಳೇದು ಕೆಟ್ಟದ್ದು ಕಾಣಿಸಲ್ಲ ಅನ್ನೋದನ್ನ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ನಾಟಕ ಕುವೆಂಪುರವರು. ಈಗ ಮುಂದಿನ ವಿಷಯ ಮಂಡನೆ ಮಾಡತಕ್ಕಂಥವರು ತೇಜಸ್ ಡಿಜಿ. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯ. ನನ್ನ ಹೆಸರು ತೇಜಸ್. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಇಂದು ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಚಂದ್ರಹಾಸ ನಾಟಕವನ್ನು ಮಾತನಾಡುತ್ತಿದ್ದೇನೆ. ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಅಮೋಘ ಹಳೆಗನ್ನಡದ ಪೌರಾಣಿಕ ನಾಟಕ ಚಂದ್ರಹಾಸವನ್ನು ಕುರಿತು ಒಂದಿಷ್ಟು ಮಾಹಿತಿಯನ್ನು ತಮ್ಮ ಮುಂದೆ ಹೇಳಿದ್ದೇನೆ. ನಾದ ಲೋಲ ಉಪಮಾಲೋಲ ನೆಲೆಸಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅದ್ವಿತೀಯ ಸ್ಥಾನವನ್ನು ಪಡೆದಿರುವ ಲಕ್ಷ್ಮೀಶ ಕವಿ ವಿರಚಿತ ಜೈಮಿನಿ ಭಾರತದಲ್ಲಿ ಬರುವ ಚಂದ್ರಹಾಸೋಕ್ತಿಯ ವಾಕ್ಯವನ್ನು ಆಧರಿಸಿ ರಾಷ್ಟ್ರಕವಿ ಕುವೆಂಪುರವರು ರಚಿಸಿರುವ ಚಂದ್ರಹಾಸ ನಾಟಕವು ಲಕ್ಷ್ಮೀಶ ಕವಿಯ ಮಹಾನ್ ಕಾವ್ಯದ ಪುನರ್ ಸೃಷ್ಟಿಯಾಗಿ ರಂಗರೂಪದಲ್ಲಿ ಮೈದಾಳಿದೆ. ಭಾರತದ ಇಂದಿನ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ನಡೆಯುವ ಕಲುಷಿತ ವಿದ್ಯಮಾನಗಳಿಗೆ ಈ ನಾಟಕ ಕೈಗನ್ನಡಿಯಾಗಿದೆ. ಚಂದ್ರಹಾಸ ನಾಟಕದಲ್ಲಿ ಬರುವ ದುಷ್ಟಬುದ್ಧಿ, ಪಟ್ಟಭದ್ರ ರಾಜಕಾರಣಿಯಾಗಿ, ಜನವಿರೋಧಿಯಾಗಿ, ಲಜ್ಜೆಗೆಟ್ಟವನು, ಶೌಚಾಚಾರ್ಯರು ಆಗಿ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು ಕೊಲೆ ಮಾಡುವಂತಹ ಹೀನ ಕೆಲಸಕ್ಕೆ ಕೈ ಹಾಕುತ್ತಾನೆ. ಇಲ್ಲಿ ದುಷ್ಟಬುದ್ಧಿ ಅಧರ್ಮ, ಅಟ್ಟಹಾಸಗಳನ್ನೊಳಗೊಂಡ ಖಳನಾಯಕನಾಗಿ, ಪ್ರತಿನಾಯಕನಾಗಿ ಗೋಚರಿಸಿದ್ದರೆ, ಚಂದ್ರಹಾಸ ಮುಗ್ಧ, ಮಹಾನ್ ವೈಷ್ಣವ, ಅದೃಷ್ಟಶಾಲಿ, ಹರಿಭಕ್ತನಾಗಿ ಶಾಲಿಗ್ರಾಮವನ್ನು ಪೂಜಿಸುತ್ತಾ ಶ್ರೀಹರಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರನಾಗಿ ಸರ್ವರ ಪ್ರೋತ್ಸಾಹ ಆಧಾರಗಳನ್ನು ಗಳಿಸಿ
ಕಥಾನಾಯಕನಾಗಿ ಮೇರುಸ್ಥಾನವನ್ನು ಗಳಿಸುತ್ತಾನೆ. ಗಂಡು ಸಂತಾನವಿಲ್ಲದ ಪುಂತಳ ರಾಜ್ಯನ ಉತ್ತರಾಧಿಕಾರಿಯನ್ನಾಗಿ ಮುಂದೆ ತನ್ನ ವಂಶಾಡಳಿತವನ್ನು ಸ್ಥಾಪಿಸಬೇಕೆಂದಿದ್ದ ದುಷ್ಟಬುದ್ಧಿಗೆ ಚಂದ್ರಹಾಸನೆ ಮುಂದೆ ಕುಂತಳ ರಾಜ್ಯದ ಚಕ್ರಾಧಿಪತಿಯಾಗುವನೆಂಬ ರಾಜಪುರೋಹಿತ ಗಾಲವನ ಭವಿಷ್ಯವಾಣಿಯನ್ನು ಅರಗಿಸಿ ಕೊಳ್ಳುವುದಿಲ್ಲ. ಹೇಗಾದರೂ ಮಾಡಿ ಚಂದ್ರಹಾಸನನ್ನು ಕೊಲ್ಲಿಸಬೇಕೆಂದು ಕುತಂತ್ರಗಳನ್ನು ಹೂಡುತ್ತಾನೆ. ಆದರೆ ಧರ್ಮಕ್ಕೆ ಯಾವತ್ತೂ ಸೋಲಾಗದು ಎನ್ನುವ ಕಟು ಸತ್ಯವನ್ನು ನಾಟಕದುದ್ದಕ್ಕೂ ಕುವೆಂಪುರವರು ತಮ್ಮ ಲೇಖನಿಯಲ್ಲಿ ಅಮೋಘವಾಗಿ ಸೃಷ್ಟಿಸುತ್ತಾ ಹೋಗಿದ್ದಾರೆ. ಶ್ರೀಹರಿಯ ಕೃಪಾಕಟಾಕ್ಷದಿಂದ ದುಷ್ಟಬುದ್ಧಿಯ ಕುತಂತ್ರಗಳೆಲ್ಲ ಸೋಲಾಗುತ್ತದೆ. ಚಂದ್ರಹಾಸನು ತನ್ನ ಧಾರ್ಮಿಕ ನಿಷ್ಠೆಯಿಂದ ಶ್ರೀಹರಿಯ ಕೃಪಾಕಟಾಕ್ಷದಿಂದ ಗೆಲುವಿನ ಮೆಟ್ಟಿಲುಗಳನ್ನು ಏರುತ್ತಾ ಹೋಗುತ್ತಾನೆ. ಅಂತಿಮವಾಗಿ ದುಷ್ಟಬುದ್ಧಿಯ ಕುತಂತ್ರಗಳೆಲ್ಲ ಅವನಿಗೆ ಮುಳುವಾಗುತ್ತದೆ. ಅವನ ಪುತ್ರ ಮದನನೇ ಅದಕ್ಕೆ ಬಲಿಯಾಗುತ್ತಾನೆ. ತನ್ನ ವಂಶದ ಕುಡಿಯೇ ಈ ಲೋಕದಿಂದ ದೂರವಾಗಿರುವಾಗ ನಾನು ಯಾರಿಗಾಗಿ ಬದುಕಬೇಕೆಂದು ಮುಮ್ಮಲ ಮರುಗಿದ ದುಷ್ಟಬುದ್ಧಿ ಆತ್ಮಹತ್ಯೆಗೆ ಶರಣಾಗುತ್ತಾನೆ. ಆಗ ಚಂದ್ರಹಾಸ ಕಾಳಿಕಾ ದೇವಾಲಯಕ್ಕೆ ಆಗಮಿಸಿ ಸತ್ತು ಬಿದ್ದಿದ್ದ ದುಷ್ಟಬುದ್ಧಿ ಅವನ ಪುತ್ರ ಮದನನ ಮತ್ತು ಕೊಲೆಗಡುಕರನ್ನು ತನ್ನ ಭಕ್ತಿಯ ಪ್ರಭಾವದಿಂದ ಉಳಿಸಿಕೊಳ್ಳುವುದರೊಂದಿಗೆ ನಾಟಕ ಮುಕ್ತಾಯವಾಗುತ್ತದೆ. ಯಥೋ ಧರ್ಮ ತಥೋ ಜಯ, ಅಂದರೆ ಧರ್ಮವೆಲ್ಲಿರುತ್ತದೋ ಅಲ್ಲಿ ಜಯವಿರುತ್ತದೆ ಎಂಬ ವೇದೋಕ್ತಿಯ ಸಾರವನ್ನು ರಾಷ್ಟ್ರಕವಿ ಕುವೆಂಪುರವರು ಭಕ್ತಿಯ ಸುಧೆಯಾಗಿ ರಸಗಂಗೆಯಾಗಿ ಹರಿಸಿದ್ದಾರೆ. ಗುಣಾವೇಶಗಳಿಂದ ಕೂಡಿದ ಪಾತ್ರಗಳ ಮೈನವಿಳಿಸುವ ಪಠನಾವಳಿಗಳು ಹಾಗೂ ಸಮೃದ್ಧವಾದ ಭಾಷಾ ವೈಶಿಷ್ಟ್ಯತೆಗಳ ಸಮ್ಮಿಲನದಿಂದ ಚಂದ್ರಹಾಸ ನಾಟಕದ ಪ್ರೇಕ್ಷಕರ ಮನ ಮುಟ್ಟುತ್ತದೆ. ಧನ್ಯವಾದಗಳು. ನೋಡಿ, ಬಹಳ ಚೆನ್ನಾಗಿ ವಿಷಯ ಮಂಡನೆ ಮಾಡ್ಕೊಂಡು ಬಂದಿದ್ದಾರೆ. ಎಲ್ರಿಗೂ ತುಂಬಾ ಧನ್ಯವಾದಗಳು. ಯಾಕಂದ್ರೆ ವಿಷಯವನ್ನ ಸಂಕ್ಷಿಪ್ತವಾಗಿ ಹೇಳೋದು ಕೂಡ ಒಂದು ಜಾಣ್ಮೆ. ಕುವೆಂಪು ಅವರ ಇಡೀ ನಾಟಕದ ವಿಚಾರವನ್ನ ಎತ್ಕೊಂಡು ಇಷ್ಟಿಷ್ಟು ವಿಚಾರವನ್ನು ಬರ್ಕೊಂಡ್ ಬಂದಿದ್ದಾರಲ್ಲ, ವೆರಿ ಗುಡ್. ತುಂಬಾ ಖುಷಿ ಆಯ್ತು. ಆ ವಿಚಾರವನ್ನ ಮುಖ್ಯವಾಗಿ ಏನ್ ಹೇಳ್ಬೇಕು ಅದನ್ನ ಬಹಳ ಸ್ಪಷ್ಟವಾಗಿ ಮಂಡನೆ ಮಾಡಿದ್ದಾರೆ ನೀವೆಲ್ಲರೂ. ನಿಮ್ಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನೋಡಿ, ಇಷ್ಟು ನಾಟಕಗಳಲ್ಲಿ ಕುವೆಂಪುರವರ ಇದು ಈಗ ಹೇಳಿದ್ರಲ್ಲ ದುಷ್ಟಬುದ್ಧಿ ಅಂತ, ಅಂದ್ರೆ ನಮ್ಮ ಬುದ್ಧಿನೇ ನಮ್ಮನ್ನ ತಿನ್ನೋದು, ನಮ್ಮ ಬುದ್ಧಿನೇ ನಮ್ಮನ್ನ ಯಶಸ್ವಿ ಕಡೆ ತರೋದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ಪೌರಾಣಿಕ ವಿಷಯವನ್ನು ಇಟ್ಕೊಂಡು. ಸೊ ಇಷ್ಟು ನಾಟಕಗಳ ವಿಚಾರಗಳನ್ನ ಕೇಳಿದ್ರಲ್ಲ, ನಿಮ್ಗೆ ಏನ್ ಅನ್ನಿಸ್ತು? ಏನ್ ಅನ್ನಿಸ್ತಾ ಇದೆ? ಬಿಟ್ರೆ ಸಾಕಿ ದೊಡ್ಡಬೇಕು ಅನ್ನಿಸ್ತಾ ಇದೆಯಾ? ಇಲ್ಲ, ನೀವು ವಿಚಾರ ಮಾಡಿ. ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ನಾಟಕದಲ್ಲೂ ಅವ್ರದ್ದು ಒಂದು ವಿಚಾರ ಇರುತ್ತೆ. ಅದನ್ನ ಇನ್ನೂ ನೀವು ಬೆಳೀತಾ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ಬೋದು. ಈಗ ನಮ್ಮ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ನಾಗರಾಜ್ ಸರ್, ಮುಖ್ಯೋಪಾಧ್ಯಾಯರು, ದಯವಿಟ್ಟು ಒಂದೆರಡು ಮಾತಾಡ್ಬೇಕು ಸರ್. ಎಲ್ಲ ನನ್ನ ಗುರು ಹಿರಿಯರಿಗೂ ವಂದನೆಗಳು. ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಬಹಳ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರ್ತಕ್ಕಂತಹ ಈ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಸರ್ ಅವರು ಸಹ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನಿಮ್ಗೆ ಎಲ್ಲರೂ ಸಹ ಇಂದು ಒಳ್ಳೆಯ ಶುಭ ದಿನ. ನೀವೆಲ್ಲರೂ ಸಹ ಈ ಆಂಜನೇಯಪ್ಪ ಸರ್ರಾಗಲಿ ನಮ್ಮ ಗೋವಿಂದೇಗೌಡರಾಗಲಿ ನೋಡೋಕ್ಕೆ ನಾವು ಹುಡುಕೊಂಡೋದ್ರೂ ಸಿಗಲ್ಲ. ಆದರೆ ನಿಮ್ಮ ಅದೃಷ್ಟ, ಅವರೇ ನಿಮ್ಮನ್ನು ಹುಡುಕೊಂಡು ಬಂದಿದ್ದಾರೆ. ಅವರು ತುಂಬ ಸೊಗಸಾಗಿ ಒಳ್ಳೆಯ ನಿರೂಪಣೆಯನ್ನು ಮಾಡಿದ್ದಾರೆ. ಮತ್ತೆ ನೀವು ಎಲ್ಲ ಕಾರ್ಯಕ್ರಮಗಳು ಸಹ ಅವರು ನೋಡಿದ್ದೀರ. ಅವರ ಒಂದು ಪ್ರತಿಭೆ ಬಹಳಷ್ಟು ಹಿರಿದಾದದ್ದು. ಅದನ್ನು ನೋಡೋಕೆ ಹಿಂಗೆ ಇದ್ದಾರೆ ಅಂತಲ್ಲ, ಅವರ ಕಾರ್ಯಕ್ರಮಗಳು ಬಹಳ ಅದ್ಭುತವಾಗಿ ಬರ್ತವೆ. ನೋಡ್ತಾ ಇದ್ದೀರಿ ನೀವು ಬಹಳ ಕಾರ್ಯಕ್ರಮಗಳನ್ನು. ಅವರು ಸಹ ನಿಮ್ಮ ಹಾಗೆ ಕಲಿತು ರಂಗಭೂಮಿಯಲ್ಲಿ, ನಾಟಕದಲ್ಲಿ, ಚಲನಚಿತ್ರದಲ್ಲಿ ಮತ್ತು ಕಿರುತೆರೆಯಲ್ಲಿ ಒಳ್ಳೆಯ ಒಂದು ಹೆಸರನ್ನು ಗಳಿಸಿರ್ತಕ್ಕಂತಹ ಅಭಿಮಾನಿಗಳು. ಅವರು ಕಲಾ ಪ್ರೇಮಿಗಳು ಹೌದು, ಕಲಾಭಿಮಾನಿಗಳು ಹೌದು, ಕಲೆಗಾರರು ಹೌದು. ಅಂತಹ
ಅದ್ಭುತ ವ್ಯಕ್ತಿಗಳು ನಮ್ಮ ಈ ಒಂದು ಶಾಲೆಗೆ ಬಂದು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರಿಗೆಲ್ಲ ಸಹ ತುಂಬ ಹೃದಯಗಳ ಧನ್ಯವಾದಗಳು. ಅದೇ ರೀತಿ ನೀವೆಲ್ಲ ಸಹ ನೀವು ಕೇಳಿದ್ದೀರಾ, ಇಂತಹ ನಾಟಕಗಳನ್ನೆಲ್ಲ ಸಹ ನಿಮ್ಮ ಕೈಯಿಂದ ನೀವೆಲ್ಲ ಈ ನಮ್ಮ ಕುವೆಂಪು ಅವ್ರ ಬಗ್ಗೆ, ರಾಷ್ಟ್ರಕವಿಗಳ ಬಗ್ಗೆ ಹಲವಾರು ನೀವು ಕೇಳಿದ್ದೀರಾ, ನೀವು ಕೇಳ್ತಲೇ ಇದ್ದೀರಾ. ಆದರೂ ಸಹ ಇವತ್ತು ಅವರು ಮಾಡಿದಂತಹ ಅದ್ಭುತ ಕಾರ್ಯವನ್ನ ನೀವು ಸಹ ಅದರಲ್ಲಿ ಪಾಲ್ಗೊಂಡಿದ್ದೀರಾ. ಅದೇ ರೀತಿ ಎಲ್ಲ ಮಕ್ಕಳು ಸಹ ಇದೇ ರೀತಿ ನೀವು ಒಂದು ಕಲೆಗೆ ಅದು ಆಸಕ್ತಿದಾಯಕವಾಗಿ ಈ ಒಂದು ವಿದ್ಯೆಯನ್ನು ಕಲಿತಾ ಇದ್ದೆ ಆದರೆ ನೀವು ಸಹ ಒಂದು ಉತ್ತಮ ಸ್ಥಾನಕ್ಕೆ ಹೋಗಬಲ್ಲರು. ನೀವು ಯಾರಲ್ಲಿ ಯಾವ್ಯಾವ ಪ್ರತಿಭೆ ಇದೆ ಅಂತ ಯಾರೂ ಹೇಳಕ್ಕಾಗಲ್ಲ. ಅಂತಹ ಪ್ರತಿಭೆಗಳಲ್ಲಿ ನೀವು ಸಹ ಒಬ್ಬರಾಗಿ ಇಂದಿನ ಮಕ್ಕಳೇ ಮುಂದಿನ ಸತ್ಪ್ರಜೆಗಳು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲರಿಗೂ ಸಹ ನಾನು ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಈ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಸಂಕ್ಷಿಪ್ತವಾಗಿ ಬಹಳ ಚೆನ್ನಾಗಿ ಮಾತಾಡಿದ್ರು ನೋಡಿ. ಅವ್ರು ಹೇಳಿದ್ರು ಕಲಾ ಪೋಷಕರು, ಕಲಾವಿದರು ಅಂತ ಹೇಳ್ಬಿಟ್ಟು ಕಲೆಯನ್ನ ಬಹಳ ಮುಖ್ಯವಾಗಿ ಪ್ರೀತಿಸ್ತಕ್ಕಂಥ ಅಂತ ಮನಸ್ಸುಳ್ಳವ್ರು ಇರ್ಬೇಕು. ಯಾಕಂದ್ರೆ ನೋಡಿ, ಅವ್ರ ಮುಖ್ಯೋಪಾಧ್ಯಾಯರು ಅವರೇ ನಮಗೆ ಪರ್ಮಿಷನ್ ಇಲ್ಲಿ ಮಾಡಕ್ ಕೊಡ್ಲಿಲ್ಲ ಅಂದ್ರೆ ನಾವು ಕಾರ್ಯಕ್ರಮ ಮಾಡಕ್ ಆಗ್ತಿಲ್ಲ, ನೀವು ನಮ್ಮ ಮುಂದೆ ಕೂತ್ಕೊಳಕ್ ಆಗ್ತಿಲ್ಲ ಅಲ್ವಾ. ಮೊದಲನೇದಾಗಿ ಅವ್ರಿಗೆ ಆಸಕ್ತಿ ಇದೆ ಕಲೆಯ ಬಗ್ಗೆ ಆಸಕ್ತಿ, ಕಲಾವಿದರ ಬಗ್ಗೆ ಆಸಕ್ತಿ, ಕುವೆಂಪುರವರ ಸಾಹಿತ್ಯದ ಬಗ್ಗೆ ಆಸಕ್ತಿ. ಅವರು ಸಾಹಿತ್ಯ ಆಗಿರ್ಬೇಕು, ಕಲಾವಿದ ಆಗಬೇಕು, ಕಲಾ ಪೋಷಕರಾಗಿರ್ಬೇಕು. ಹಂಗಿದ್ದಾಗ ಮಾತ್ರ ಸೊ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡ್ತಾರೆ. ಅವ್ರಿಗೆ ಆಸಕ್ತಿ ಇಲ್ಲ ಅಂದ್ರೆ ಅಲ್ವಾ, ಬೇಡಪ್ಪ ಏನ ಮಾಡಿದ್ರೆ ಏನ್ ಮಾಡ್ತೀಯ ಮಾಡೋದು ಹಿಂಗ್ ಅಂದ್ಬಿಟ್ರೆ ಏನಾಗುತ್ತೆ ಹೇಳಿ. ಕೆಲವರು ಇರ್ತಾರೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲದಿರೋರು ಏನೂ ಮಾತಾಡಲ್ಲ. ಸೊ ಹಂಗಾಗಿ ಬಹಳ ಮುಖ್ಯವಾಗಿ ಅವರು ಕಲಾ ಪೋಷಕರು, ಅವರು ಕಲಾವಿದರು, ಅವರಲ್ಲಿ ಸಾಹಿತ್ಯ ಆಸಕ್ತಿ, ಎಲ್ಲಾ ಗುರುಗಳಲ್ಲಿ ಇರ್ತಕ್ಕಂಥ, ಎಲ್ಲಾ ಅತಿಥಿ ಮಾಧ್ಯಮಗಳಲ್ಲಿ ಇರ್ತಕ್ಕಂಥ ಸಾಹಿತ್ಯ ಆಸಕ್ತಿ, ಕಲಾಭಿರುಚಿ ನಮ್ಮನ್ನ ಇಲ್ಲಿ ಇವತ್ತು ಸೇರೋ ತರ ಮಾಡಿದೆ. ಹಾಗಾಗಿ ನಾಗರಾಜ್ ಸರ್ಗೆ ಬಹಳ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದೆ. ಅವ್ರು ಹೇಳಿದ್ರು ನೋಡಿ, ದೊಡ್ಡ ಕಲಾವಿದರು ಇವತ್ತು ಕಲೆಯಲ್ಲಿ ನೆಲೆ ಕಂಡುಕೊಂಡಿದ್ದಾರೆ ಅಂತ. ನೋಡಿ, ನಿಮ್ಗೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಾನು ಇವತ್ತು ಬೆಂಗಳೂರಲ್ಲಿ ಬಂದು ಕಲೆಯಲ್ಲಿ ನೆಲೆ ಕಂಡುಕೊಳ್ಳೋದಕ್ಕೆ ಕಾರಣ ಆಗಿರೋದು ರಂಗಭೂಮಿ, ನಮ್ಮ ಆಂಜನೇಯ ಸರ್. ನಾನು ಅವತ್ತು ಅಲ್ಲಿ ಅವರು ರಂಗಭೂಮಿಯಲ್ಲಿ ನನಗೆ ಅವಕಾಶ ಮಾಡಿಕೊಡದೇ ಇದ್ದಿದ್ರೆ ನಾನು ಇವತ್ತು ಇಲ್ಲಿ ನೆಲೆ ಕಂಡುಕೊಳ್ಳಕ್ ಆಗ್ತಿರ್ಲಿಲ್ಲ. ಅವರು ನನ್ನನ್ನು ಕರೆದು ಪೋಷಿಸಿ ನನ್ನಲ್ಲಿ ಇರ್ತಕ್ಕಂಥ ಕಲೆಯನ್ನ ಗುರುತಿಸಿ ನನಗೆ ನಾಟಕಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು, ನಾಟಕ ನಿರ್ದೇಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು, ನಾಟಕ ರಚನೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಈಗ ಎಲ್ಲಾ ರೀತಿಯ ನಾಟಕದಲ್ಲಿ ಬರ್ತಕ್ಕಂಥ ಎಲ್ಲಾ ಆಯಾಮಗಳಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನಿವತ್ತು ರಂಗಭೂಮಿಯಲ್ಲಿ ಏನೋ ಸ್ವಲ್ಪ ಕೆಲಸ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ, ಮತ್ತೆ ಬದುಕಿದ್ದೀನಿ, ಅಸ್ತಿತ್ವದಲ್ಲಿದ್ದೀನಿ. ಅದ್ರ ಕಾರಣ ಬಹಳ ಮುಖ್ಯವಾಗಿ ನಮ್ಮ ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಕಲಾ ಸಂಘದ ಶ್ರೀಯುತರಾಗಿರ್ತಕ್ಕಂಥ ಆಂಜನೇಯ ಸರ್, ಅವರಿಗೆ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತು ನನ್ನನ್ನ ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಕಲಾ ಸಂಘಕ್ಕೆ ಒಬ್ಬ ನಿರ್ದೇಶಕರನ್ನಾಗಿ, ಗುರುಗಳನ್ನಾಗಿ ಮಾಡಿರೋದು ಅವರ ದೊಡ್ಡ ಗುಣ. ಹಾಗಾಗಿ ನಾನು ಅವರಿಗೆ ಋಣಿಯಾಗಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಮತ್ತು ನೀವುಗಳು ಬಹಳ ಮುಖ್ಯವಾಗಿ ಕಾರಣರಾಗಿದ್ದೀರಾ. ಅದೇ ರೀತಿ ನಮ್ಮೆಲ್ಲರೂ ನಾಗರಾಜ್ ಸರ್ ಹೇಗೆ ಒಟ್ಟುಗೂಡಿಸಿದಾರೋ ಅದೇ ರೀತಿ ನಮ್ಮ ನರಸಿಂಹಮೂರ್ತಿ ಸರ್ ಕೂಡ ಬಹಳ ಮುಖ್ಯವಾಗಿ ಕಾರಣಭೂತರಾಗಿರ್ತಾರೆ. ಅವರು ನಮ್ಮ ಆಂಜನೇಯ ಸರ್ ಸ್ನೇಹಿತರು, ತುಂಬಾ ವರ್ಷಗಳಿಂದ ಅವ್ರ ಜೊತೆಗಿರ್ತಂಥವ್ರು. ಅವ್ರಿಗೂ ಕೂಡ ರಂಗಭೂಮಿ ಆಸಕ್ತಿ ಇರ್ಬೋದು, ನಿರೂಪಣೆ ಮಾಡೋದಿರ್ಬೋದು, ನಾಟಕ ಮಾಡೋದಿರ್ಬೋದು. ಅವರು ಕೂಡ ಕಲಾವಿದರೆ, ನಾಟಕಗಳನ್ನ ಮಾಡಿದ್ದಾರೆ. ನಿಮ್ಮೆದುರಿಗೂ ನಾಟಕ ಮಾಡ್ತಿರ್ತಾರ? ನಾಟಕ ಅಂದ್ರೆ ಆತರ ನಾಟಕ ಅಲ್ಲ, ನಾಟಕ ಅಭಿನಯ. ಯಾಕಂದ್ರೆ ಒಬ್ಬ ಮೇಷ್ಟ್ರು ಫಸ್ಟ್ ಕಲಾವಿದ ಆಗಿರ್ಬೇಕು, ನಟ ಆಗಿರ್ಬೇಕು, ಅವ್ರೊಳಗೊಬ್ಬ ನಿರ್ದೇಶಕ ಇರಬೇಕು, ಬರಹಗಾರ ಇರಬೇಕು. ಹಂಗಾದ್ರೆ ಮಾತ್ರ ನಿಮ್ಮನ್ನ ಕ್ಲಾಸಲ್ಲಿ ಕುಂದ್ರಸಕ್ ಸಾಧ್ಯ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ಅಲ್ವಾ. ಅವರು ರಂಜನೀಯವಾಗಿ ಪಾಠ ಮಾಡಿದ್ರೆ ಮಾತ್ರ ತಾನೇ ನೀವು ಕೇಳೋದು. ಇಲ್ಲ ಅಂದ್ರೆ ತೂಗುಡಿಸ್ತೀರಾ, ಇಲ್ಲ ಅಂದ್ರೆ ನಿದ್ದೆ ಮಾಡ್ತೀರಾ. ಒಂದು ಜೋಕ್ ಇದೆಯಲ್ಲ, ಫೇಮಸ್ ಜೋಕ್. ಮನೆಯಲ್ಲಿ ಹೊಡಿತಾ ಇದ್ರು, ಟೀಚರ್ ಹೊಡೆದ್ರು ಅಂತ ಅಳ್ತಾ ಇದ್ದಂತೆ ಮಗು. ತಾಯಿ ಕೇಳ್ತಾರೆ, ಯಾಕಮ್ಮ ಅಳ್ತಾ ಇದೀಯಾ? ಟೀಚರ್ ಹೊಡೆದ್ಬಿಟ್ರು. ಯಾಕೆ ಹೊಡೆದ್ರು? ನಿದ್ದೆ ಮಾಡ್ತಾ ಇದ್ದೆ ಅದಕ್ಕೆ ಹೊಡೆದ್ರು. ಬಂದ ಅಯ್ಯಮ್ಮ ಟೀಚರಿಗೆ ಬೈದಂತೆ, ನನ್ನ ಮಗ ನಿದ್ದೆ ಮಾಡಂಗೆ ಈಗ ನೀವು ಯಾಕೆ ಪಾಠ ಮಾಡಬೇಕು ಅಂತ. ಮಗಕ್ಕೆ ಬೈಬೇಕು ತಾನೆ? ಇಲ್ಲ ಅಂದ್ರೆ ಮೇಷ್ಟ್ರಿಗೆ ಪಾಠ ಮಾಡೋದು ಕೂಡ ಒಂದು ಕಲೆ. ಅವನೊಳಗೊಬ್ಬ ಕಲಾವಿದರಬೇಕು, ಒಬ್ಬ ಸಾಹಿತ್ಯ ಇದೆ ಮಾತ್ರ ಅವರು ರಂಜನೀಯವಾಗಿ ಪಾಠ ಮಾಡಿ ನಿಮಗೆ ತಲುಪಿಸ್ತಾರಲ್ವಾ. ಸೊ ಹಾಗಾಗಿ ಅವರಲ್ಲಿ ಇರ್ತಕ್ಕಂಥ ಬರೀ ಶಿಕ್ಷಕರಲ್ಲ, ಒಬ್ಬ ಕಲಾವಿದರಿಗೆ, ಒಬ್ಬ ಬರಹಗಾರರಿಗೆ, ಒಬ್ಬ ಸಾಹಿತಿಗಳಿಗೆ ನನ್ನ ಶರಣಾರ್ಥಿಗಳು ಸರ್. ಹಾಗೆ ನರಸಿಂಹಮೂರ್ತಿ ಸರ್ ಇದೊಂದು ನಿಮ್ಮನ್ನು ಕೊಡ್ತಿದ್ದೇನೆ ಮಾತಾಡ್ತಾ ಇದ್ದಾರೆ. ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ನನ್ನೆಲ್ಲ ಸನ್ಮಿತ್ರರೇ, ವಿಶೇಷವಾಗಿ ಗೋವಿಂದೇಗೌಡರೇ, ಯಾಕಂದ್ರೆ ನಾಟಕ ಅಂತಕ್ಕಂಥ ಒಂದು ಕಲೆಯನ್ನು
ವಿಶೇಷವಾದಂಥ ಗಂಡು ಕಲೆ ಅದು ಅಂತಕ್ಕಂಥದ್ದು. ವಿಶೇಷವಾಗಿ ನಾನು ಆಂಜನೇಯ ಸಂದರ್ಭದಲ್ಲಿ ನಮಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಅಂತಹ ಗಂಡು ಕಲೆಯನ್ನ ಸಾವಿರಾರು ಪ್ರದರ್ಶನಗಳನ್ನ ಮಾಡಿಸಿ ಯಶಸ್ಸನ್ನ ಕಂಡಿರ್ತಕ್ಕಂಥವ್ರು, ಕಷ್ಟ ಸುಖಗಳನ್ನ ಹೊಂದಿರ್ತಕ್ಕಂಥವ್ರು. ಹಾಗಾಗಿ ಈಗ ನಾನು ಹೆಚ್ಚಿಗೆ ಮಾತಾಡೋದು ನಂಗೆ ಗೊತ್ತಿದೆ, ನಿಮ್ಮ ಪೇರೆಂಟ್ಸ್ ಕಾಯ್ತಿದ್ದಾರೆ ಅಂತ ನನಗೆ ಗೊತ್ತು. ಹಾಗಾಗಿ ನನ್ನ ಮಾತಲ್ಲೇ ಸ್ವಲ್ಪ ಸೂಕ್ಷ್ಮವಾಗಿ ಮಾತಾಡ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ, ತಲೆ ಕೆಡಿಸ್ಕೊಬೇಡ್ರಿ. ಆದ್ರೆ ಯಾವಾಗಲೂ ಸಿಗಲ್ಲ ಇದು, ತಿಳ್ಕೊಳ್ಳಿ. ನಿಮ್ಮ ಪುಣ್ಯಕ್ಕೆ ಸಿಕ್ಕಿರ್ತಿರೋ ಯಾವಾಗಲೂ ಸಿಗಲ್ಲ, ಈ ಥರದ್ದೆಲ್ಲ ಅವಕಾಶಗಳು ಸಿಗಲ್ಲ. ಅವಕಾಶಗಳು ಸಿಕ್ಕಾಗ ಬಳಸ್ಕೊಳ್ಳಿ. ಅಮೃತ ಅಂತವಳು ಬಂದ್ಲು, ನಿರ್ಭಯವಾಗಿ ಮಾತಾಡಿದ್ಲು. ಜಾಹ್ನವಿ ಬಂದ್ಲು, ನಿರ್ಭಯವಾಗಿ ಮಾತಾಡಿದ್ಲು. ಯಾವುದೋ ಒಂದು ಕುವೆಂಪು ಅವರ ನಾಟಕನ ಕುರಿತು ಮಾತಾಡೋದಿದೆಯಲ್ಲ, ಅದು ಸಾಮಾನ್ಯದ ಕೆಲಸ ಅಲ್ವೇ ಅಲ್ಲ. ಯಾಕಂದ್ರೆ ಆ ಚಿಂತನೆ ಇದೆಯಲ್ಲ, ಇವ್ರು ಹುಟ್ಟಾಕಿದ್ರಲ್ಲ ಗೋವಿಂದ ಗೌಡರು ತಮ್ಮ ನಾಟ್ಯ ಸರಸ್ವತಿ ಶಾಂತರ ಕನ್ನಡ ಸಂಘದಿಂದ, ಆ ಚಿಂತನೆ ಹೆಂಗೆ ದೊಡ್ಡ ಮಟ್ಟದಲ್ಲಿ ಮಾಡ್ತಕ್ಕಂಥ ಚಿಂತನೆಯನ್ನು ಇಲ್ಲ ಹಾಕಿರ್ತಕ್ಕಂಥದ್ದವ್ರು ಹೆಂಗಾಕ್ಬಿಟ್ಟಿದ್ದಾರೆ ಅಂದ್ರೆ, ಕುವೆಂಪು ಅವರ ನಾಟಕಗಳಲ್ಲಿ ವಿಶ್ವ ಮಾನವತೆಯ ಪರಿಕಲ್ಪನೆ ಸಮಾಲೋಚನೆ ಅಂತ. ಇದೇನ್ ಕಡಿಮೆ ಮನುಷ್ಯರು ಮಾತಾಡ್ತಕ್ಕಂಥದ್ದ. ನಿಮ್ಮ ಪ್ರಯತ್ನ ಇದೆಯಲ್ಲ, ಖಂಡಿತವಾಗ್ಲೂ ಅದಕ್ಕೊಂದು ನಾನು ದೊಡ್ಡ ಸೆಲೆಕ್ಟ್ ಹೊಡಿತೀನಿ. ನಾವೆಲ್ಲ ಒಂದೊಂದು ಸಮಯ ಮಾತಾಡಿದ್ರು ಅಥವಾ ನಾನೇನ್ ಮಾತಾಡ್ತಿದ್ದೀನಿ, ನಾವೆಲ್ಲ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡ್ ಬಂದಿದ್ದೇವೆ. ಆಗಿದ್ರೂ ಸಹ ಕುವೆಂಪು ಅವರ ಮಾತಾಡ್ಬೇಕಾದಾಗ ಸ್ವಲ್ಪ ನಾವು ಆಲೋಚನೆ ಮಾಡ್ತೀವಿ. ನೋಡಿ, ನಾವು ಸ್ವಲ್ಪ ಆಲೋಚನೆ ಮಾಡ್ತೀವಿ. ನಾವು ಮಾತಾಡ್ಬೇಕಾದ್ರೆ ಏನು ಹೆಂಗೆ ಅಂತಕ್ಕಂಥ ಆಲೋಚನೆ ಮಾಡ್ತೀವಿ. ಒಟ್ಟಾರೆ ನೀವು ಏನು ರಕ್ತಾಕ್ಷಿ ಇರ್ಬೋದು, ಯಮನಸೋರು ಇರ್ಬೋದು, ಜಲಗಾರ ಇರ್ಬೋದು, ಶೂದ್ರ ತಪಸ್ವಿ ಇರ್ಬೋದು, ಈ ಎಲ್ಲ ನಾಟಕಗಳನ್ನ ಒಟ್ಟುಗೂಡಿಸ್ಕೊಂಡು ನೀವು ತಂದಿರ್ತಕ್ಕಂಥ ಸಂದೇಶವನ್ನ ಕುವೆಂಪು ಅವರು ಈ ಸಾಲಲ್ಲಿ ಹೇಳಿರುವಂತ ಸಂದೇಶನೇ ಅಂತಕ್ಕಂಥದ್ದು ನಾನು ಅನ್ಕೊಂಡಿದ್ದೀನಿ. ಅದಕ್ಕೆ ಅದೊಂದೆರಡು ಸಾಲ ನನ್ಗೆ ಯಾಕೋ ಆಡ್ಬೇಕು ಅನಿಸ್ತಿದೆ. ಈಗ ಆಡ್ಬಿಡೋಣ ಅಂತ. ಓ ನನ್ನ ಚೇತನ ಆಗು ನೀ ನನಿಕೇತನ, ಓ ನನ್ನ ಚೇತನ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ಎದೆಯ ಬಿರಿಯ ಭಾವದೀಟಿ, ಎದೆಯ ಬಿರಿಯ ಭಾವದೀಟಿ, ಓ ನನ್ನ ಚೇತನ ಆಗು ನೀ ನನಿಕೇತನ, ಓ ನನ್ನ ಚೇತನ. ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ, ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ, ನಿರ್ದಿಗಂತವಾಗಿ ಏರಿ, ನಿರ್ದಿಗಂತವಾಗಿ ಏರಿ, ಓ ನನ್ನ ಚೇತನ ಆಗು ನೀ ನನಿಕೇತನ, ಓ ನನ್ನ ಚೇತನ. ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು, ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು, ನಿರ್ದಿಗಂತವಾಗಿ ಏರಿ ಕೊನೆಯನೆಂದು ಮುಟ್ಟದಿರು, ಓ ನನ್ನ ಚೇತನ ಆಗು ನೀ ನನಿಕೇತನ, ಓ ನನ್ನ ಚೇತನ. ಅನಂತ ತಾನಂತವಾಗಿ ಆಗುತ್ತಿಹನೆ ನಿತ್ಯ ಯೋಗಿ, ಅನಂತ ತಾನಂತವಾಗಿ ಆಗುತ್ತಿಹನೆ ನಿತ್ಯ ಯೋಗಿ, ಅನಂತ ನೀ ಅನಂತವಾಗು, ಅನಂತ ನೀ ಅನಂತವಾಗು, ಆಗು 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 ನೀ, ಓ ನನ್ನ ಚೇತನ ಆಗು ನೀ ನನಿಕೇತನ, ಓ ನನ್ನ ಚೇತನ.
ಸಾರ ನಾಟಕಗಳಿಗಿಂತ ಇಷ್ಟೂ ಸಾರ ಇದ್ರೊಳಗಿದೆ ಅಂತ ನಾನಂತೂ ಭಾವಿಸಿದ್ದೇನೆ. ಯಾಕಂತ ಅಂದ್ರೆ ನೀವೆಲ್ಲ ಏನ್ ನಾಟಕಗಳ ಬಗ್ಗೆ ಏನ್ ನಮ್ಮ ಮಕ್ಕಳು ಪರಿಚಯ ಮಾಡಿಕೊಡ್ತಾರೆ, ಅಲ್ಲಿ ಸಾಮಾನ್ಯವಾಗಿ ಕುವೆಂಪು ಅವರು ತಗೊಂಡಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ನಿಕೃಷ್ಟವಾಗಿರ್ತಕ್ಕಂಥ ಪಾತ್ರಗಳು, ಅಂದ್ರೆ ಕಾಣಿಸಲಿರ್ತಕ್ಕಂಥ ಗೌಣವಾಗಿರ್ತಕ್ಕಂಥ ಪಾತ್ರಗಳು. ಅವಕ್ಕೆಲ್ಲ ವಿಶೇಷವಾದಂತ ಒಂದು ಮೆರುಗನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಅವ್ರ ನಾಟಕಗಳಲ್ಲಿ ಕಾಣ್ತೇವೆ. ಉದ್ದೇಶ ಏನು? ಅವರೇ ಹೇಳುವಂತೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಎಲ್ರಿಗೂ ಒಂದೇ ರೀತಿಯ ಬಾಳಿರ್ಬೇಕು, ಎಲ್ರಿಗೂ ಒಂದೇ ರೀತಿಯ ಪಾಲಿರಬೇಕು ಅಂತ. ಅದು ನಮ್ಮ ಸಮಾಜದಲ್ಲಿ ಏನಿದೆ, ಒಂದೇ ಒಂದು ನಿಮಿಷ ಚಿಂತನೆ ನಡೀತಿದೆ ಅಂದ್ರೆ ನೀವು ಚಿಂತನೆಯಲ್ಲಿ ಭಾಗಿಗಳಾಗ್ಬೇಕು. ಚರ್ಚೆಗಳು ಅಲ್ವಾ, ಅದು ವಿಚಾರ ಸಂಕಿರಣ ಚರ್ಚೆಗಳಾಗ್ತವೆ, ನೀವು ಭಾಗಿಗಳಾಗ್ಬೇಕು. ನೀವೆಲ್ಲ ಏನ್ ನೋಡ್ತಿರ್ತೀವಿ ಸಮಾಜದಲ್ಲಿ? ಏರಿಳಿತಗಳನ್ನ ಕಾಣ್ತೀರಿ, ಮೇಲು ಕೀಳು ಏರಿಳಿತ. ಅದನ್ನೇ ಅವರ ಕಾವ್ಯದ ವಸ್ತುಗಳಾಗಿ ತಗೊಂಡು ಅಲ್ಲಿ ಏಕಲವ್ಯ ತಗೊಂಡಿರೋದ್ರಲ್ಲೂ ಅದೇ ಇದೆ. ಶೂದ್ರ ತಪಸ್ವಿಯಲ್ಲಿ ಬರ್ತಕ್ಕಂತಹ ಶಂಭುಕ, ಅವನ್ ಸಹ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವನು. ಅದ್ರಲ್ಲಿ ಬರುವ ನೀವು ನಾಟಕ ಸಂಪೂರ್ಣವಾಗಿ ನೋಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತಾರೆ. ಶೂದ್ರ ತಪಸ್ವಿಯ ನಾಟಕನ ಸಂಪೂರ್ಣ ಅದೇನು ಹೇಳಿದ್ ಗೋವಿಂದಗೌಡ. ನಾವ್ ಹೇಳೋದನ್ನ ನಿಮ್ಗೆ ಅಷ್ಟಾಗಿ ತಲೆಗುಂಟಲ್ಲ, ಅದ್ರ ನಾಟಕಗಳ ಒಳಗಡೆ ನಾವು ಕುತ್ಕೊಂಡು ನೋಡ್ತಿದ್ದಾಗ ಮನ ಮುಟ್ಟುವಂತೆ ಆಗುತ್ತೆ. ಇದು ಸಿನಿಮಾ ಶೂಟಿಂಗ್ ಅಲ್ಲ. ಇವರೇನೋ ಒಂದು ಡೈಲಾಗ್ ತಪ್ಪು ಹೇಳಿದ್ರೆ ಶೂಟಿಂಗ್ ಅಲ್ಲಿ ಇನ್ನೊಂದ್ಸರಿ ಬೇಕಾದ್ರೆ ರೀಶೂಟ್ ಮಾಡ್ಬೋದು. ನಾಟಕದಲ್ಲಿ ಮಾಡಕ್ಕಾಗತ್ತೆ ಸರ್? ಅವ್ನು ಇಲ್ಲಿ ಬಂದ ಅಂದ್ರೆ ಬಯಸ್ಕೊಂಡನ ಬಯಸ್ಕೋಬೇಕು, ಉಗಿಸ್ಕೊಂಡನ ಉಗಿಸ್ಕೋಬೇಕು, ಅಲ್ಲೇನಿದೆಯೋ ಅದನ್ನ ಹಾಡ್ಲೇಬೇಕು. ಅದಕ್ಕೆ ಅದನ್ನ ಗಂಡು ಕಲೆ ಅಂತ ಅವಾಗ ನಾನು ಹೇಳಿದೆ. ನಾಟಕ ಅಂದ್ರೆ ಸಾಮಾನ್ಯ ಅಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಆ ಕಲೆಯನ್ನು ಚೆನ್ನಾಗಿ ಸಿದ್ಧಿಸಿಕೊಂಡಿದ್ದಂಥವ್ರು. ಯಾಕಂದ್ರೆ ಅವ್ರ ಅಭಿನಯ ಅವರೇ ಅಂತಲ್ಲ, ಬಹಳಷ್ಟು ಜನ ರಂಗಭೂಮಿಯಿಂದ ಬಂದಿರ್ತಕ್ಕಂಥ ಎಲ್ಲ ಹಿನ್ನೆಲೆ ಇರ್ತಕ್ಕಂಥವ್ರಲ್ಲ ಹಾಗೆ ಇರೋದು. ಯಾಕಂದ್ರೆ ನೀವು ಇಲ್ಲಿ ನಿಂತ್ಕೊಂಡು ನಾನೇನೋ ಡೈರೆಕ್ಟ್ ತಪ್ಪಿಬಿಟ್ಟಿರಿ ಒಳಗಡೆ ಹೋಗಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಕ್ಕಾಗಿತ್ತಾ? ಅಂತೀರ ನಾಟಕ ನೋಡೋರು, ಸುಮ್ಮನೆ ಕೂತಿರ್ತೀರಲ್ಲಿ. ಹಂಗಾಗಿ ನಾಟಕ ಅಂತಕ್ಕಂಥದ್ದು ಸಾಮಾನ್ಯವಲ್ಲ. ಯಾಕಂದ್ರೆ ಆ ಕಲೆಯನ್ನ ಯಾರು ಸಿದ್ಧಿಸ್ಕೊಂಡಿರ್ತಾರೆ ಅಂದ್ರೆ ಆ ಪಾತ್ರದ ಒಳಗಡೆ ಆವಾಹನೆ ಆಗ್ತಕ್ಕಂಥ ಒಳಗಡೆ ಹೋಗ್ಬಿಡೋದು. ರಾಮ ಅಂದ್ರೆ ರಾಮನ ಆಗಿರೋದ ಅವಾಗ ರಾಮ ಆವಾಹನೆ ಆಗೋದು, ಅದ್ರೊಳಗಡೆ ಬೆಳೆಸ್ಕೊಳ್ಳೋದು. ಯಾರು ದೇವ್ರು ಬಂದಂಗೆ ಆಡ್ತಾರೆ ಅಂತ ಹೇಳ್ತಿರಲ್ಲ, ಹಂಗೆ ರಾಮನೇ ಆಗಿ ದೇವ್ರು ಬಂದಂಗೆ ನೋಡೋದು. ಅದಕ್ಕೋಸ್ಕರನೇ ನಾನು ಎಷ್ಟೋ ಸರಿ ರಾಮನ ಪಾತ್ರ ಮಾಡ್ಬೇಕಾದ್ರೆ ಹೇಳ್ತೀನಿ, ನನಗೆ ಆಗಿರುವಂತ ಅನುಭವ ಹೇಳಿಬಿಡ್ತೀನಿ. ರಾಮನ ಪಾತ್ರ ಮಾಡ್ಬೇಕಾದ್ರೆ ಯಾರೋ ನಾನು ಮೇಕಪ್ ಮಾಡ್ಕೊಂಡು ನಿಂತ್ಕೊಂಡಿದ್ದೆ. ಬಂದು ನನಗೆ ಗೊತ್ತಿಲ್ಲ ಅವರು ಯೋಚನೆ, ನಾನು ನೋಡಿ ನಮ್ಮೂರವರಲ್ಲ. ಅವರು ಬಂದ್ರು, ನೋಡಿದ್ರು ನಾನು ಮೇಕಪ್ ಅಲ್ಲಿ ನಿಂತಲ್ಲ, ಅಪ್ಪ ನೀನು ಸಾಕ್ಷಾತ್ ಶ್ರೀರಾಮಚಂದ್ರ ಕಣಯ್ಯ ಹಂಗೆ ಕಾಣ್ತೀಯ ಅಂತ ಹೇಳಿ ಕಾಲಿಗೆ ಬಿದ್ರು, ನಮಸ್ಕಾರ ಮಾಡ್ಕೊಂಡು. ನನಗೆ ಗೊತ್ತಿಲ್ಲ ಆ ಪಾತ್ರದಲ್ಲಿ ಅವ್ರು ಶ್ರೀರಾಮ ನೋಡ್ತಾರಲ್ಲ, ನನ್ನಲ್ಲ ನರಸಿಂಹಮೂರ್ತಿನಲ್ಲಿ ನೋಡ್ತಿರೋದು, ಪಾತ್ರದಲ್ಲಿ ಶ್ರೀರಾಮನ ನೋಡ್ತಿದ್ದಾರೆ. ಹಂಗಾಗಿ ಅವಾಗ ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಅವ್ರು ನನಗಿಂತ ಹಿರಿಯರಿದ್ದಾರೆ, ನನಗಂತರ ಮುಜುಗರ. ಎಷ್ಟೋ ಸರಿ ದೇವ್ರ ಬಂದಂಗೆ ಆಡ್ತಿರ್ತಾರಲ್ಲ ಅಂತವ್ರನ್ನೆಲ್ಲ ನೋಡಿದಾಗ ನನಗೆ ಅವೆಲ್ಲ ನೆನಪುಗಳು ಬರ್ತಿರ್ತಾರೆ. ಹಾಗಾಗಿ ಒಂದ್ ಹೇಳ್ತೀನಿ ಮಕ್ಕಳಿಗೆ ಕೇಳ್ಕೊಳ್ಳಿ, ಕುವೆಂಪು ಅವ್ರನ್ನ ಹೆಚ್ಚು ಹೆಚ್ಚು ಓದ್ಕೊಳ್ಳಿ, ಅವ್ರ ಸಾಹಿತ್ಯವನ್ನ ಹೆಚ್ಚು ಹೆಚ್ಚು ಓದ್ಕೊಳ್ಳಿ. ತುಂಬಾ ಸಂಸ್ಕಾರವಂತ ಮಕ್ಕಳಾಗ್ತೀರ ನೀವೆಲ್ಲ. ಅದರಲ್ಲಿ ವಿಶೇಷವಾಗಿ ಏನ್ ನಾಟಕಗಳ ಬಗ್ಗೆ ಇವತ್ತು ನೀವು ಮಾತಾಡ್ತಿರಲ್ಲ, ಮಾತಾಡೋದಲ್ಲ ಮುಖ್ಯ, ಆ ನಾಟಕಗಳು ಎಲ್ಲೆಲ್ಲಿ ನಡೀತಾವ ಅಲ್ಲಿ ನೋಡಿ. ಬಹಳಷ್ಟು ನಮ್ಮ ವಿಶೇಷವಾಗಿ ಆಂಜನೇಯ ಸರು ಆ ಪ್ರದರ್ಶನದಾಗೆಲ್ಲ ಹಾಕ್ತಾರೆ. ಕಲಾಗ್ರಾಮದಲ್ಲಂತೂ ಸುಮಾರು ನಾಟಕಗಳು ಅವರ ಪ್ರದರ್ಶನ ಆಗ್ತಿರ್ತಾವೆ. ಮತ್ತೆ ಅಷ್ಟೇ ಅಲ್ಲ, ಮಕ್ಕಳಿಗೆ ಮುಟ್ಟಬೇಕಲೇ ಕೇಳಿಸ್ಕೊಳ್ಳಲಿ, ನಿಮಗೆ ಮುಟ್ಟಬೇಕು ಅಂತ ಶಾಲೆಗೆ ಬಂದು ನಾಟಕಗಳನ್ನ ಆಯೋಜನೆ ಮಾಡಿ ಮಾಡಿಸ್ತಾರೆ. ಆದ್ರೆ ಅಲ್ಲಿ ಹೆಂಗ್ ಗೊತ್ತಾ ಅವ್ರು ಮಾಡೋ ನಾಟಕಗಳು, ರಂಗ ತಯಾರಿಯನ್ನ ಎಲ್ಲ ಪಾತ್ರಧಾರಿಗಳು ಅವರವರವರ ಅಚ್ಚುಕಟ್ಟ ಟಕ ಅಂತ ಮಾಡ್ತಿರ್ತಾರೆ. ಅಷ್ಟು ಚೆನ್ನಾಗಿ ಹಿನ್ನೆಲೆಯಲ್ಲಿ ಪಾತ್ರಧಾರಿಗಳು ಅವರೆಲ್ಲ, ಆದ್ರೆ ಅವರೇನೆ ರಂಗ ತಯಾರಿನ ಮಾಡ್ತಿರ್ತಾರೆ. ಯಾಕಂದ್ರೆ ಏಕಾಂಕ ನಾಟಕ ನಾನು ನೋಡಿದ್ದೀನಲ್ಲ, ಬಹಳಷ್ಟು ಬೇಗ ಅಲ್ಲಿರ್ತಕ್ಕಂಥ ದೃಶ್ಯಗಳನ್ನ ಆ ಕಡೆ ಈ ಕಡೆ ಬದಲಾಯಿಸಬೇಕಾಗುತ್ತೆ. ಆ ತಕ್ಷಣ ಎಷ್ಟು ಚೆನ್ನಾಗಿ ಮಾಡಿರ್ತಿರ್ತಾರೆ. ನೀವು ಸುಮ್ಮನೆ ನಿಂತಿರ್ತಾರೆ, ಆಂಜನೇಯ ಸರಿ ನೋಡೋದಿಲ್ಲ, ಒಂದಿಷ್ಟು ಏನೋ ಅಲ್ಲಿ ಸುಮ್ಮನೆ ನೋಡ್ತಿರ್ತಾರೆ ಅಷ್ಟೇ. ಅವರ ಪಟ 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 ಅಂತ ಮಾಡ್ತಾ 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 ದೃಶ್ಯನ ಸರಿಯಾಗಿ ಸಂಯೋಜನೆ ಮಾಡಿ ಅದನ್ನ ಪ್ರೇಕ್ಷಕರ ಮುಂದೆ ಇಡ್ತಾರೆ. ನಿಜವಾಗ್ಲೂ ನೀವೆಲ್ಲ ಒಂದ್ಸರಿ ನೋಡ್ಬೇಕು. ಅದಕ್ಕೆ ಅವ್ರು ಹೇಳಿ, ಆಸಕ್ತಿ ಇರ್ತಕ್ಕಂಥ ವಿದ್ಯಾರ್ಥಿಗಳು, ನಾಟಕ ಕಲೆಯಲ್ಲಿ ಆಸಕ್ತಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲೇ ಕೆಂಪೇಗೌಡ ನಗರದಲ್ಲೇ ಅವರ ಮನೆ ಇದೆ. ಆ ಮನೆಯನ್ನೇ ಒಂದು ರಂಗ ಕಲೆಯ ಮಂದಿರವನ್ನಾಗಿ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಉಚಿತವಾದಂತ ತರಬೇತಿ, ದುಡ್ಡಿಗೆ ಕೊಡೋದಿಲ್ಲ. ನೀವು ಎಷ್ಟೋ ಸರಿ ಅವಲ್ಲಿ ಹೇಳಿದ್ನಲ್ಲ ನಾನು, ಅವರ ಧರ್ಮಪತ್ನಿ ಒಂದೇ ಸರಿ 800 ಜನಕ್ಕೆ ಊಟ ಹಾಕಿದ್ರು ಅಂತ ಗೋವಿಂದಗೌಡರು ಅವ್ರಲ್ಲೇ ಹೇಳಿದ್ರು. ಒಂದೇ ಸರಿ 800 ಜನಕ್ಕೆ ಅಡಿಗೆ ಮಾಡಿ ಊಟ ಹಾಕ್ಬಿಟ್ರೆ ಮುಗಿದಂತ ಗಂಡ ಅವ್ರ ಮನೆ ಇರಂಗೇ ಇಲ್ಲ. ನೆಕ್ಸ್ಟ್ ಈ ತರ ಮೇಡಮ್ ನಮ್ಮ ಪೋಷಕರು ಬರಲ್ಲೇ ಅವರು, ಯಾಕಂದ್ರೆ ಈ ತರ ಓಡಿಸ್ಬಿಡ್ತೀರ ಅವ್ರನ್ನ. ಅವಾಗಲೇ ದಿನ ನಾನು ಏನ್ ತಿಳ್ಕೊಂಡಿದ್ಯಾ ನನ್ನ ಅಂತ ಹೇಳಿ ಓಡಿಸ್ಬಿಡ್ತಾರೆ. ಆದ್ರೆ ಆ ಮಹಾನ್ ತಾಯಿ ನಾನು ಕಣ್ಣಾರೆ ನೋಡಿದ್ದೀನಿ. ಆ ಮಹಾನ್ ತಾಯಿ ಇವತ್ತವರೆಗೂ ಬಹುಶಃ ಅವ್ರು ಒಂದು ಮಾತಾಡಿಲ್ಲ. ಅದು ಗೊತ್ತಿಲ್ಲ ನನಗೆ, ಅವ್ರೇನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ರು, ಇವ್ರು ಅವ್ರು ಪುಣ್ಯ ಮಾಡಿದ್ರು, ಅವ್ರು ಇವ್ರು ಪುಣ್ಯ ಮಾಡಿದ್ರು, ನನ್ಗೆ ಗೊತ್ತಿಲ್ಲ, ಇಬ್ರು ಗೊತ್ತಿಲ್ಲ. ಆ ತರದ ಒಂದು ವ್ಯಕ್ತಿತ್ವ ಅವ್ರ ಮನೇಲಿ ಇರ್ತಕ್ಕಂಥದ್ದು.
ಹಾಗಾಗಿ ನಾನು ವಿಶೇಷವಾಗಿ ನಿಮ್ಗೆ ಮತ್ತೆ ಮತ್ತೆ ಒತ್ತಿ ಹೇಳ್ತಿರ್ತಕ್ಕಂಥದ್ದು, ನಾನು ಗೀತಾ ಮೇಡಮ್ ಪಾಪ ಅವರೇ ನೆಕ್ಸ್ಟ್ ಮತ್ತೆ ಅವ್ರದ್ದು ನಾನು ತಗೊಂಡಿರ್ತಿದ್ದೀನಿ, ಯಾಕಂದ್ರೆ ಅವರು ಸುಮ್ಮನೆ ಹೇಳ್ಬಿಡ್ತಾರೆ. ಹಾಗಾಗಿ ನಾಟಕಗಳನ್ನ ಕಲಿಯುವಂಥದ್ದು ಒಂದು ದೊಡ್ಡ ಕಲೆ. ಅದರಲ್ಲಿ ವಿಶೇಷವಾಗಿ ಕುವೆಂಪು ಅವರ ನಾಟಕಗಳಲ್ಲಿ ನಾವು ಕಾಣ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಜಾತೀಯತೆಯ ವಿರೋಧವಾಗಿರ್ತಕ್ಕಂಥದ್ದು, ಬ್ರಾಹ್ಮಣ ಶಾಹಿತ್ವದ ವಿರೋಧವಾಗಿರ್ತಕ್ಕಂಥದ್ದು. ಅವಾಗಲೇ ಹೇಳಿದಂಗೆ 12ನೇ ಶತಮಾನದಲ್ಲಿ ಬಸವಣ್ಣವರು ಇದ್ರು, 20ನೇ ಶತಮಾನದಲ್ಲಿ ಕುವೆಂಪು ಇದ್ರು. ಆದ್ರೆ ಅಲ್ಲಿಗೂ 800 ವರ್ಷಗಳ ಕಾಲದ ಹಿರಿಗಟ್ಟೆ. ಅಲ್ಲಿ ಎಲ್ಲ ಒಂದು ಕಡೆ ಬಸವಣ್ಣವರ ಆದ ಒಂದು ಚಿತ್ರಣ ನಾವು ಕುವೆಂಪು ಕಾಣ್ತಿದ್ವಿ ಅಂತ. ಇನ್ನು ಸಾಹಿತ್ಯ ಲೋಕಕ್ಕೆ ಬಂದ್ರೆ ನಾನು ಒಂದೂರು ಸ್ವಾಮಿ ಮತ್ತು ನಮ್ಮ ಗೋವಿಂದೇಗೌಡರು ಆ ಸಾಹಿತ್ಯದ ಪ್ರಕಾರಗಳು ನೋಡ್ತೀವಿ. ನಾವು ಏನ್ ನೋಡ್ತೀವಪ್ಪ ಅಂದ್ರೆ ನವೋದಯ, ನವ್ಯ, ಬಂಡಾಯ, ಪ್ರಗತಿಶೀಲ, ದಲಿತ ಈ ತರದ ಸಾಹಿತ್ಯಗಳನ್ನ ನೋಡ್ತೀವಿ. ಆದ್ರೆ ಕುವೆಂಪು ಅವ್ರನ್ನ ಇಟ್ಕೊಂಡು ನೀವು ಓದಕೊಂಡ್ರೆ ಅವ್ರು ನವೋದಯದಲ್ಲಿ ಇದ್ರು, ಆದ್ರೆ ಎಲ್ಲ ಕಾಲಕ್ಕೂ ನಿಲುಕುವಂತಹ ವ್ಯಕ್ತಿತ್ವ ಅವ್ರದ್ದಾಗಿತ್ತು ಅನ್ನೋದಕ್ಕೆ ಅವರ ಸಾಹಿತ್ಯವೇ ಪ್ರಕಟಪಡಿಸುತ್ತದೆ. ಎಲ್ಲ ನಾಟಕಗಳು ಅದು ಕಾಣಿಸುತ್ತೆ ನೀವು. ಯಾಕಂದ್ರೆ ಜಲಗಾರ ನಾಟಕ ನೋಡ್ಕೊಳ್ಳಿ, ಯಾರ ಬಗ್ಗೆ ಧ್ವನಿ ಎತ್ತಿದ್ರು ಅವರು? ಹಾಗಾದ್ರೆ ದಲಿತ ಸಾಹಿತ್ಯದಲ್ಲಿ ಇದ್ರು. ಅಂದ್ರೆ ಅದಕ್ಕೆ ಹೇಳ್ತೀವಿ, ಒಂದೊಂದೇ ವಿಷಯನ ಎತ್ಕೊಳ್ಳಿ. ನಂಗೆ ಹೆಚ್ಚು ಟೈಮ್ ಬೇಕಾಗುತ್ತೆ, ಬಟ್ ನೀವೆಲ್ಲ ಇದಕ್ಕೆ ರೆಡಿ ಇಲ್ಲ. ಹಾಗಾಗಿ ನಾನು ಅದ್ರ ಹೆಚ್ಚು ವಾದ ಮಾಡಕ್ಕೂ ನಿಮ್ಮನ್ನು ಕೇಳ. ಇನ್ನೊಂದ್ಸರಿ ಯಾವಾಗ ಅವಕಾಶ ಸಿಗ್ತಾ ಖಂಡಿತ ಒಂದೊಂದೇ ಪಾತ್ರಗಳನ್ನು ಇಟ್ಕೊಂಡು ಹೇಗೆ ಕುವೆಂಪು ಅವರು ಎಲ್ಲದಕ್ಕೂ ನವ್ಯದಲ್ಲೂ ಇದ್ದಾರೆ, ಬಂಡಾಯದಲ್ಲೂ ಇದ್ದಾರೆ, ದಲಿತದಲ್ಲೂ ಇದ್ದಾರೆ, ಪ್ರಗತಿಶೀಲದಲ್ಲೂ ಇದ್ದಾರೆ, ಈ ತರದಲ್ಲೂ ಎಲ್ಲ ಕಾಲಘಟ್ಟಕ್ಕೂ ನಿಲುಕುವಂತಹ ವ್ಯಕ್ತಿ ಅವರಾಗಿದ್ರು. ಹಾಗಾಗಿ ತುಳಿತಕ್ಕೆ ಹೊರಗಾದಂತಹ ಪಾತ್ರಗಳನ್ನ ಅವರು ಎತ್ತಿ ತೋರಿಸಿದ್ರು. ಹಾಗೆಯೇ ಅವರ ಶ್ರೀರಾಮಾಯಣ ದರ್ಶನ ಕೃತಿ ಏನಿದೆ, ಅದ್ಭುತವಾದಂತ ಕೃತಿ. ಸ್ವಲ್ಪ ನಿಮ್ಗೆಲ್ಲ ಅರ್ಗಿಸ್ಕೊಳ್ಳೋಕೆ ಕಷ್ಟ ಆಗ್ತದೆ, ಯಾಕಂದ್ರೆ ಭಾಷೆ ಹಂಗಿದೆ. ಅದು ಅದ್ಭುತವಾದ ಕೃತಿ. ಅಲ್ಲಿ ಭ್ರಾತೃತ್ವಕ್ಕೆ ಎಷ್ಟೊಂದು ಬೆಲೆ ಕೊಡ್ತಾರೆ ಗೊತ್ತಾ? ನೀವೆಲ್ಲ ರಾವಣ ಬೈತಿರಲ್ವಾ? ರಾವಣ ಬೈತಿರಂತ ನೀವೆಲ್ಲರೂ ಕಟ್ಟವನು ನಮ್ಗೊಂದು ಟ್ರೇಡ್ ಮಾಡ್ತೀವಿ. ಪಾಪ ರಾವಣ ಅಂದ ತಕ್ಷಣ ಬಿಡ ನೀಚ ಅಂತೀವಿ. ಆದ್ರೆ ಆ ನೀಚತ್ವದಲ್ಲಿ ಎಂತಹ ಒಂದು ಪರಿವರ್ತನೆ ಆಗುತ್ತೆ ಅಂತಕ್ಕಂಥದ್ದೇ ಕುವೆಂಪು ಅವರ ರಾಮಾಯಣ ದರ್ಶನ ಅಂತ ಇಟ್ಟಿರೋದು. ಅದಕ್ಕೆ ರಾಮಾಯಣ ದರ್ಶನ ಒಂದು ಹೊಸ ವ್ಯಕ್ತಿಯನ್ನ ತೋರಿಸ್ತಾರಲ್ಲಿ, ನೀವು ಹೊಸ ರಾವಣನನ್ನು ತೋರಿಸ್ತಾರಲ್ಲಿ, ಹೊಸ ಶೂರ್ಪನಕ್ಕಿನ ಅವಳ ಹೆಸರು ಚಂದ್ರನಕ್ಕಿ ಅಂತ. ಆದ್ರೆ ಆ ಚಂದ್ರನಕ್ಕಿ ಹೊಸತನದನ್ನ ತೋರಿಸ್ತಾರೆ. ಅಲ್ಲಿ ಅಣ್ಣ ಎಷ್ಟೇ ಕಷ್ಟ ಇದ್ರು ಎಷ್ಟು ಸಹಿಸ್ಕೊಳ್ತಾನೆ ಅಂತ ತೋರಿಸ್ತಾರೆ. ಬಾಗಿಲೊಯ್ಯನೆ ತೆರೆದುದು ಒಳಗೆ ಬಂದಳು ತಂಗಿ ಚಂದ್ರನಕ್ಕಿ. ಅಂದ್ರೆ ಕೊನೆಯ ಯುದ್ಧ, ರಾಮನ ಮೇಲೆ ಯುದ್ಧ ಮಾಡ್ಬೇಕು. ರಾವಣ ಲಾಸ್ಟ್ ಡೇ ಕಾಯ್ತಾ ಇರ್ತಾನೆ ಮಂಚದ ಮೇಲೆ. ಆ ಟೈಮ್ನಲ್ಲಿ ಶೂರ್ಪನಕ್ಕಿ ಒಳಗಡೆ ಬರ್ತಾಳೆ. ಅಷ್ಟೊತ್ತಿಗೆ ಅವಳ ಮನಸ್ಸೇನಾಗಿರ್ತದೆ ಅಂದ್ರೆ ಚಂದ್ರನಕ್ಕಿಗೆ ಇಡೀ ಲಂಕಾ ನಗರವನ್ನ ನೋಡಿ ಅವಳ ಮನಸ್ಸು ತುಂಬಾ ಪಶ್ಚಾತ್ತಾಪಕ್ಕೊಳಗಾಗ್ತದೆ. ಇಷ್ಟೆಲ್ಲ ಆಗಿದೆಯಲ್ಲ, ಸಾವಿರಾರು ಜನ ಸೈನಿಕರು ಸತ್ತಿದ್ದಾರೆ, ಇಡೀ ಲಂಕಾ ನಗರ ಬೆಂಕಿ ಎತ್ಕೊಂಡು ಹಾಳಾಗಿದೆ, ಇಡೀ ಲಂಕೆಯಲ್ಲಿ ರಾವಣನೊಬ್ಬರು ಬಿಟ್ಟರೆ ಯಾರು ಉಳಿದಿಲ್ಲ. ಇಂಥದೆಲ್ಲ ಪರಿಸ್ಥಿತಿಗೆ ಕೇವಲ ನನ್ನ ದುರಭಿಮಾನವೇ ಕಾರಣ ಅಂತೇಳಿ ಅವಳಿಗೆ ಯೋಚನೆ ಆಗ್ಬಿಡುತ್ತೆ ಚಂದ್ರನಕ್ಕಿ. ಏನಾದ್ರೂ ಮಾಡಿ ಯುದ್ಧ ನಿಲ್ಲಿಸಬೇಕು, ಕೊನೆಗೆ ನಮ್ಮ ಅಣ್ಣನಾದ್ರೂ ಉಳಿಸ್ಕೋಬೇಕು, ಈ ಲಂಕಾ ನಗರ ಉಳಿಸ್ಕೋಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಾಳೆ ಚಂದ್ರನಕ್ಕಿ. ಹಾಗಾಗಿ ನಾಳೆ ನಡೆಯುವಂತ ರಾಮ ರಾವಣರ ಯುದ್ಧವನ್ನ ನಿಲ್ಲಿಸಬೇಕು ಅನ್ನೋದಕ್ಕೋಸ್ಕರ ಆಕೆ ಹೊರಗಡೆ ಬಂದು ಅಣ್ಣನ ಕೇಳಬೇಕು ಅಂತ ಬರ್ತಿದ್ದಾಳೆ. ಅಣ್ಣ ಏನ್ ಮಾಡ್ತಿದ್ದಾರೆ ಅಂದ್ರೆ ನಾಳೆ ರಾಮನ ಮೇಲೆ ಯುದ್ಧ ಮಾಡಕ್ಕೆ ಹೆಂಗೆ ಸಿದ್ಧತೆ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಮಂಚದಲ್ಲಿ ಹೊರಗಿ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಇಂತಹ ಸಮಯದಲ್ಲಿ ತಂಗಿ ಒಳಗಡೆ ಬರ್ತಾಳೆ. ಬಾಗಿಲೊಯ್ಯನೆ ತೆರೆದುದು ಒಳಗೆ ಬಂದಳು ತಂಗಿ ಚಂದ್ರನಕ್ಕಿ. ಆತರ ಸ್ಥಿತಿಯಲ್ಲಿ ಇದ್ರೆ ಹೆಂಗಿರ್ತದೆ, ಯಾವ ತರ ಮನಸ್ಥಿತಿ ಇರ್ಬೋದು? ನಾವಾಗಿರ್ ಹೇಳ್ತೀವಿ, ಏಯ್ ಯಾಕೆ ಬಂದೆ, ಯಾಕೆ ಬಾಳ್ದು ಹೋಗಾಚೆ, ಯಾಕಂದ್ರೆ ಆ ಟೆನ್ಷನ್ ಆ ಒತ್ತಡ ಎಲ್ಲ ಇರ್ತದೆ ನಮಗೆ. ಆದ್ರೆ ರಾವಣ ಎಷ್ಟು ಸ್ಥಿತಪ್ರಜ್ಞನಾಗಿದ್ದ ಅವಾಗ ಅಂತಂದ್ರೆ ಬಹಳ ಚೆನ್ನಾಗಿ ಕೇಳ್ತಾನೆ, ಏನ್ ಬಂದುದು ತಂಗಿ, ಏನಕ್ಕೋಸ್ಕರ ಬಂದೆ ನೀನು ತಂಗಿ, ಏನ್ ಸಮಾಚಾರ ಅನ್ನೋ ನಿಧಾನವಾಗಿ ಕೇಳ್ತಾನೆ. ಅವಳಿಗೆ ಮಾತಾಡಕ್ಕೆ ಆಗ್ತಿಲ್ಲ, ಓಡೋದಳೆ ಪಾದಗಳನ್ನ ಇಟ್ಕೊಂಡು ಗುಳೋಂತ ಹೇಳ್ತಾಳೆ ರಾವಣನ ಹತ್ರ, ಗುಳೋಂತ ಹೇಳ್ತಾಳೆ. ಗೊತ್ತಾಗ್ತಾನೆ ಇಲ್ಲ ಯಾಕೆ ಹೇಳ್ತಾವಳೆ ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಎಲ್ಲ ಹೇಳ್ಕೊಟ್ಟವಳೆ ಅವಳೆ, ಸೀತೆ ಅಷ್ಟು ಚೆನ್ನಾಗಿ ಅವಳೆ ಬಂದ್ಬಿಡು ಎಲ್ಲ ಅವಳೆ ಪಾತ್ರಧಾರ. ಹಾಗಾಗಿ ಅವಳು ಗೊತ್ತಾಗ್ತಾನೆ, ಅವ್ರಿಗೆ ಗೊತ್ತಾಗ್ತಿಲ್ಲ ರಾವಣನಿಗೆ ಯಾಕೆ ಹೇಳ್ತಾವಳೆ ಅವಳು ಅಂತ. ಆದ್ರೂ ಸಹ ಸಮಾಧಾನ ಪಡೋದನ್ನ ಕೇಳ್ತಾನೆ, ಯಾಕೆ ಹೇಳ್ತಿದ್ಯಾ, ಏನ್ ಹೇಳುತ್ತೆ. ಆಗ ಅವಳು ಹೇಳ್ತಾಳೆ, ನಿನ್ನ ಅಡಿಯಲ್ಲಿ ಒಂದು ಭಿಕ್ಷೆ ಬೇಡಲು ಬಂದಿದೆ, ನಿನ್ನ ಹಡಿಯಲ್ಲಿ ಒಂದು ಭಿಕ್ಷೆ ಬೇಡಕ್ಕೆ ಬಂದಿದ್ದೀನಣ ಅಂತ. ಅಲ್ಲೂ ತಮಾಷೆ ನೋಡಿ ಚೆನ್ನಾಗಿ ಕುವೆಂಪು ಬಳಸ್ತಾರೆ ಅಂತ. ಇಂದಿನೇ ವೇಷದಿಂದ ನೀನ್ ಭಿಕ್ಷಣೇ ರಿಟರ್ನ್ ಅಬ್ಬಬ್ಬ. ಇಂಥ ವೇಷದಲ್ಲಿ ನೋಡ್ರೆ ಯಾಕೆ ತಲೆಯೆಲ್ಲ ಕೆದರ್ಕೊಂಡ್ಬಿಟ್ಟವಳೆ. ಮಧ್ಯೆ ಅವಳು ರಾಕ್ಷಸ ಕನ್ಯೆ, ತಲೆಯೆಲ್ಲ ಕೆದರ್ಕೊಂಡ್ಬಿಟ್ಟವಳೆ. ಇದೆಲ್ಲ ಆಗ್ಬಿಟ್ಟದೆ. ಇವತ್ತಿನ ನಿನ್ನ ವೇಷ ನೋಡ್ತಿದ್ರೆ ಆಹಾ ಭಿಕ್ಷುಕಿ ತರನೇ ಇದೆಯಾ ಬಿಡು ಅಂತ. ಹಾಗಾಗಿ ಇಂದಿನ ವೇಷವನ್ನು ನೋಡ್ರೆ ನೀನು ಭಿಕ್ಷುಕೇ ಸರಿ ಅಂತ. ಆದ್ರೆ ಹೋಗ್ಲಿ, ಏನ್ ನಿನ್ನ ಬಗ್ಗೆ
ಅಂತ ಕೇಳಿದೆ, ನಿನ್ ರೀತಿ ಏನ್ ಭಿಕ್ಷೆ ಕೇಳಕ್ಕಿದೆಯಲ್ಲ ಏನಂತ. ನಾನು ಪತ್ತಿಸಿದ ಬೆಂಕಿಯನ್ನ ನಂದಿಸಲ್ಕೆನಗೆ ನಿನ್ನ ಭಿಕ್ಷೆ ನೀಡೋದು ಅಂತ ಕೇಳ್ತಾನೆ. ನಾನೇ ಹಚ್ಚಿರುವಂತ ಬೆಂಕಿಯನ್ನು ನಾನೇ ಆರಿಸ್ಬೇಕು ಅದಕ್ಕೆ. ಆಗ ರಾವಣ ತುಂಬಾ ಚೆನ್ನಾಗಿ ಹೇಳ್ತಾನೆ, ಈಗೇನಾದ್ರೂ ನೀನು ಆರ್ಸಕ್ ಹೋದ್ರೆ ನಿನ್ನನ್ನು ಒಳಕೊಳ್ಳುವುದೇ ದಿಟಮ್ಮ ಅಂತ, ನಿನ್ನನ್ನು ಒಳಗಂತ ಸೇರಿಸ್ಬಿಡ್ತು. ಹಾಗೆ ಬಹಳ ಚೆನ್ನಾಗಿ ಹೇಳ್ತಾಳು, ನನಗದೇ ಪಥ್ಯಂ ಅಂತ, ನನಗದೇ ನಿಜವಾದಂಥದ್ದು, ನನ್ನಂತೊಳಗೆ ಅಂಥದೇ ಸರಿಯಾದ ಶಿಕ್ಷೆ. ಅಂದ್ರೆ ನಾನಿಲ್ಲಿ ಚಂದ್ರನಿಗೆ ಮನಪರಿವರ್ತನೆ ಹೆಂಗಾಗ್ತಿದೆ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಅಲ್ಲಿ ನಾವೆಲ್ಲ ಬೈಕೊಳ್ಳುವಂತ ಪಾತ್ರಗಳು ವಿಶೇಷವಾಗಿ ಸ್ನಾನ ಮಾಡಿಕೊಂಡು ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಬರ್ತವೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕುವೆಂಪು ಅವರ ನಾಟಕಗಳಲ್ಲಿ ವಿಶೇಷವಾಗಿ ಕಾಣ್ತಕ್ಕಂಥ ಪಾತ್ರಗಳಾಗ್ತವೆ. ಆದ್ರೂ ತಂಗಿಗೆ ಒಂದು ಮಾತು ಕೊಡ್ತಾನೆ ಆ ನಾಟಕದಲ್ಲಿ ರಾವಣ. ಏನಪ್ಪಾ ಅಂತಂದ್ರೆ, ನೀನ್ ಹೇಳ್ತಿರೋವಂಥದ್ದು ಇದೆಯಲ್ಲ, ಏನ್ ಹೇಳ್ತಾಳೆ ಕೊನೆಗೆ ಅಂದ್ರೂ, ತಗೊಂಡೋಗ್ಬಿಟ್ಟು ಸೀತೆನ ರಾಮನ್ ಒಪ್ಪಿಸ್ಬಿಡು ಅಂತ. ಆಗ ಸಿಟ್ಟಾಗ್ಬಿಡ್ತಾನೆ ರಾವಣ. ಸರಿ ಸರಿ ಸರಿ, ನೀನು ಚೆನ್ನಾಗಿ ಹೇಳ್ತಾ ಇದೀಯಾ, ಅದು ಎಂತವ್ರಿಗೆ ಅಂದ್ರೆ ನನ್ನಂತವ್ರಿಗೆಲ್ಲ, ಅದು ರಣಹೇಡಿಗಳಿಗೆ, ಹೆಂಬೇಡಿಗಳಿಗೆ, ಒಂದು ಹಾರ್ದು ಕುಳಿತಂತ ಶಾಲನು ಅಂತ ಹೇಳ್ತಾನೆ. ಹಾರಿ ಕುತ್ಕತ್ತಾನಂತೆ. ಆದ್ರೂ ಒಂದು ತಂಗಿಯ ಮಾತಿಗೆ ಬೆಲೆ ಕೊಡ್ತಾನೆ. ಏನಂತ ಹೇಳಿದ್ರೆ, ನಾಳಿನ ಯುದ್ಧದಲ್ಲಿ ರಾಮನನ್ನ ನಾನು ಸೋಲಿಸಿ ಸೀತೆಯನ್ನ ಅವನಿಗೆ ಕಾಣಿಕೆಯಾಗಿ ಕೊಟ್ಟು ಕಳಿಸ್ತೀನಿ. ಅಲ್ಲಿ ವಿಶೇಷವಾಗಿ ನಾವು ರಾಮಾಯಣ ದರ್ಶನದಲ್ಲಿ ಎಂತಹ ರಾವಣನನ್ನು ಕಾಣ್ತೀವಿ, ಎಂಥ ಸನ್ನಿವೇಶಗಳನ್ನು ನಾವು ಕಾಣ್ತೀವಿ. ಅಂದ್ರೆ ಕುವೆಂಪು ಅವರ ನಾಟಕಗಳಲ್ಲೂ ಇದೇ ಇದೆ. ಸಾಮಾಜಿಕವಾಗಿ ಆಗ್ತಿರ್ತಕ್ಕಂಥ ಅನ್ಯಾಯಗಳನ್ನು ಸರಿಪಡಿಸ್ತಕ್ಕಂಥದ್ದು, ಸಾಮಾಜಿಕವಾಗಿ ಆಗ್ತಿರ್ತಕ್ಕಂಥ ಏರಿಳಿತಗಳನ್ನು ಸರಿಪಡಿಸ್ತಕ್ಕಂಥದ್ದು, ಇಡೀ ವಿಶ್ವದ ಮಾನವರೆಲ್ಲ ಒಂದೇ ಅಂತ ಹೇಳುವಂಥದ್ದು, ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಸಮಾನತೆ ಅನ್ನುವಂತಹದ್ದನ್ನು ತೋರಿಸೋಕ್ಕೋಸ್ಕರ ಇಡೀ ನಾಟಕಗಳನ್ನ ಅವರು ರಾಮಾಯಣ, ಮಹಾಭಾರತ ಹಾಗೆ ಪೌರಾಣಿಕ ಕಥೆಗಳಿಂದ ಆಯ್ದು ಅಲ್ಲಿ ತುಳಿತಕ್ಕೊಳಗಾಗಿರುವ ನಿಕೃಷ್ಟತೆಗೊಳಗಾಗಿರ್ತಕ್ಕಂಥ ಪಾತ್ರಗಳಿಗೆ ಮತ್ತೊಮ್ಮೆ ಜೀವ ಕೊಡುವಂತಹ ಒಂದು ದೊಡ್ಡ ಕೆಲಸವನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಕುವೆಂಪು ಅವರ ಬರವಣಿಗೆಗಳಲ್ಲಿ ಕಾಣಕ್ಕೆ ಸಾಧ್ಯ ಇದೆ, ಕುವೆಂಪು ಅವರ ನಾಟಕಗಳಲ್ಲಿ ಕಾಣಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನಾನು ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ಅವರು ಸುಮ್ಮನೆ ರಾಷ್ಟ್ರಕವಿ, 2ನೇ ರಾಷ್ಟ್ರಕವಿ ಗೊತ್ತಲ್ಲ, ಮಧ್ಯಾಹ್ನ ಗೋವಿಂದ ಪೈ, ಮಂಜೇಶ್ವರ ಗೋವಿಂದ ಪೈ. 3ನೇರು ಗೊತ್ತಾಗಿಲ್ಲ, ತಿಳ್ಕೊಡ್ಲ ಗೊತ್ತಾಗಿಲ್ಲ, ಅದನ್ನು ತಿಳ್ಕೊಡ್ಲ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಗೊತ್ತಿಲ್ಲ. GS ಶಿವರುದ್ರಪ್ಪ 3 ಜನ ರಾಷ್ಟ್ರಕವಿಗಳಿದ್ದಾರೆ. ಆದ್ರೆ ಕನ್ನಡದ ಪ್ರಥಮ ಪ್ರಶಸ್ತಿಗಳಲ್ಲಿ ತಂದುಕೊಂಡವರು ಕುವೆಂಪು, ಜ್ಞಾನಪೀಠ ಇರ್ಬೋದು, ಪಂಪ ಪ್ರಶಸ್ತಿ ಇರ್ಬೋದು. ಹಾಗೆ ನಮ್ಮ ಕರ್ನಾಟಕ ಪ್ರಶಸ್ತಿಗಳು ಸಹ ರಾಜ್ಕುಮಾರ್ ಮತ್ತು ಅವರಿಗೆ ಒಂದೇ ಸರಿ ಕೊಡ್ತಾರೆ ಪ್ರಶಸ್ತಿಗಳನ್ನು ಹಂಚ್ಕೊಂಡು ಸಹ. ಹಾಗಾಗಿ ಅವ್ರನ್ನ ರಸ ಋಷಿ ಅಂತ ಕರೀತಾರೆ, ರಸ ಋಷಿ ಅಂತ. ಬಹಳ ಸಂಯಮ ಇದ್ದಂಥವ್ರು, ಕೇಳಿಸ್ಕೊಂಡ್ರು, ರಸ ಋಷಿ, ತುಂಬಾ ಸಂಯಮ ಇದ್ದವರು. ಅವ್ರೊಂದು ವರ ಇತ್ತಲ್ಲಿ, ಈ ಕುಪ್ಪಳ್ಳಿಗೆ ಹೋದ್ರೆ ಗೊತ್ತಾಗುತ್ತೆ. ಒಂದ್ಸರಿ ಎಲ್ಲರೂ ಭೇಟಿ ಕೊಡಿ, ಕವಿಶೈಲಕ್ಕೆ ಒಂದ್ಸರಿ ಭೇಟಿ ಕೊಡ್ರಪ್ಪ. ಕೊಟ್ರೆ ನಿಮಗೆ ನಮ್ಮ ಕನ್ನಡದ ಜಗತ್ತಿನಲ್ಲಿ ಎಂತಹ ಅದ್ಭುತವಾದ ಮಹಾನ್ ವ್ಯಕ್ತಿ ಇಲ್ಲಿ ಜನಿಸಿದ್ರು, ಇಲ್ಲಿ ಇದ್ರು ಅಂತ ನಿಮ್ಗೆಲ್ಲರಿಗೂ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಅವಾಗಲೇ ನಿಮ್ಗೆ ಹೇಳಿದ್ರು ಜಗದ ಕವಿ, ಯುಗದ ಕವಿ ಅಂತ ಎಲ್ಲ ನಿಮ್ಗೆ ಪ್ರಶಂಸೆ ಮಾಡ್ತಾ ಹೋಗ್ತೀನಿ ಕುವೆಂಪು ಅವ್ರನ್ನ. ಅದು ಸುಮ್ಮನೆ ಎಲ್ಲ. ಅವರ ಶ್ರೀರಾವಣ ದರ್ಶನ ಒಂದು ಕೃತಿಯನ್ನ ಏನಾದರೂ ಇಂಗ್ಲಿಷ್ಗೆ ಅನುವಾದ ಮಾಡಿದ್ದೇ ಆಗಿದೆ ಯಥಾವತ್ತಾಗಿ ಇಷ್ಟೊತ್ತಿಗೆ ಯಾವತ್ತೂ ನೊಬೆಲ್ ಪ್ರಶಸ್ತಿ ಅವರಿಗೆ ಸಿಕ್ತಿತ್ತು. ಆದ್ರೆ ಅಂತಹ ಒಂದು ಶಕ್ತಿದಾಯಕವಾಗಿ ಬರವಣಿಗೆನ ಅಂದ್ರೆ ಬದಲಾಯಿಸುವಂತರು ಕಷ್ಟ ಆಗಲ್ಲ, ಹಂಗಿದೆ. ಅದು ಮಹಾಛಂದಸ್ಸಲ್ಲಿ ಬರೆದಿರೋದು 20 ಮಾತ್ರಗಳ ಮಹಾಛಂದಸ್ಸಲ್ಲಿ ಬರೆದಿರ್ತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥದ್ದು. ಹಾಗೆ ಅವರ ನಾಟಕಗಳು ಅಷ್ಟೇ ಬಹಳ ಚೆನ್ನಾಗಿದೆ. ನೀವು ಅದಕ್ಕೆ ಸ್ವಲ್ಪ ತೊಡಕಾಗ್ತದೆ, ಯಾಕಂದ್ರೆ ಕ್ಲಿಷ್ಟಕರವಾದಂತಹ ಒಂದು ಭಾಷೆ ಅವರು ಅರ್ಗಿಸ್ಕೊಳ್ಳಕ್ಕೆ. ಹಾಗಾಗಿ ಇವತ್ತಿನ ಈ ಸಂದರ್ಭದಲ್ಲಿ ಎಷ್ಟೆಷ್ಟು ಅರ್ಗಿಸ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ. ಆದ್ರೆ ಕುವೆಂಪು ಅವರ ಒಂದಷ್ಟು ವಿಚಾರಧಾರೆಗಳು ನಿಮ್ಮ ಕಿವಿಯ ಮೇಲೆ ಬಿದ್ದಿದ್ದಾವೆ ಅಂತ ನಾನಂತೂ ಭಾವಿಸ್ತಾ, ನಿಮ್ಮ ಹೆಚ್ಚಿನ ಸಮಯ ನಾವು ತಗೊಂಡಿದೀವಿ, ಅದು ಪ್ರಯೋಜನಕಾರಿಯಾಗಿದೆ ಅಂತ ನಾನಂತ ಅನ್ಕೊಂತೀನಿ. ಎಲ್ರಿಗೂ ಇದೆ ಅಂತ ಗೊತ್ತಿಲ್ಲ ನನಗೆ, ಆದ್ರೆ ಒಂದಿಬ್ಬರಿಗಾದ್ರೂ ತಲೆ ಒಳಗಡೆ ಹೋಗಿರ್ತದೆ. ಯಾಕಂದ್ರೆ ಸ್ವಾಮಿ ವಿವೇಕಾನಂದ ಅಂದ್ರೆ ಇಡೀ ದೇಶದಲ್ಲೇ ಇರಲಿಲ್ಲ, ಒಬ್ಬನೇ ಇದ್ದಿದ್ದು ಸ್ವಾಮಿ ವಿವೇಕಾನಂದ. ಹಾಗೇನೆ ರಾಮಕೃಷ್ಣ ಪರಮಹಂಸರು ಇಡೀ ದೇಶದಲ್ಲೇ ಇರಲಿಲ್ಲ, ಒಬ್ಬರೇ ಇದ್ದಿದ್ದು ರಾಮಕೃಷ್ಣ ಪರಮಹಂಸ. ಭಗತ್ ಸಿಂಗ್ ಅಂತವ್ರು ಇಡೀ ದೇಶದಲ್ಲಿಲ್ಲ, ಒಬ್ಬರೇ ಭಗತ್ ಸಿಂಗ್ ಇದ್ರು, ಹೌದಲ್ವಾ? ಅಂಥವ್ರು ಯಾರೋ ಒಬ್ರು ಇರ್ತಾರೋ ಇಲ್ಲಿ, ನನಗೆ ಗೊತ್ತಿಲ್ಲ. ಅಂಥವ್ರಿಗೋಸ್ಕರ ಇಷ್ಟು ನಾವೆಲ್ಲ ರಿಸ್ಕೊಂಡಿದ್ದೇವೆ. ಅವರು, ನಾನು, ಗೋವಿಂದ ಗೌಡರು, ಒಂದು ಸ್ವಾಮಿ ಅಥವಾ ನಮ್ಮ ಆಂಜನೇಯ ಸರು, ಅಲ್ಲಿ ನಮ್ಮೆಲ್ಲ ಇಂಡಿಯಾದಲ್ಲಿ ಹಿಡಿತಿದ್ದಾರಲ್ಲ ನಮ್ಮ ಧನ್ವಂತರಿ ಸರ್, ಎಲ್ಲರೂ ನಾವೆಲ್ಲ ಕಷ್ಟ ತಗೊಂಡಿದ್ವಿ. ಯಾಕೆಂದರೆ ಇಲ್ಲಿ ಯಾವನೋ ಒಬ್ಬ ಆ ಥರದ ಚೈತನ್ಯದಾಯಕ ವ್ಯಕ್ತಿ ಇದ್ದಾನೆ, ಆ ಪ್ರಕಾಶಮಾನವಾದ ವ್ಯಕ್ತಿ ಹೊರಗಡೆ ಬರ್ತಾನೆ. ಆ ಬರಲಿ ಅನ್ನುವಂಥ ಸದುದ್ದೇಶದಿಂದಲೇ ಇವತ್ತಿನ ಈ ಕಾರ್ಯಕ್ರಮವನ್ನ ಬಹಳ ಚೆನ್ನಾಗಿ ಆಂಜನೇಯ ಸರ್ ಮತ್ತು ಗೋವಿಂದ ಗೌಡರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ, ನೋಡ್ಕೊಂಡಿದ್ದಾರೆ. ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಸಂಸ್ಥೆಯಲ್ಲಿ ಇಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಅದು ವಿಶೇಷ ನನಗೂ ಒಂದೆರಡು ಮಾತನ್ನು ಹಂಚಿಕೊಳ್ಳಿಕೊಂಡಿದ್ದಕ್ಕೆ ನಾನೆಲ್ಲರಿಗೂ ನಮಸ್ಕಾರ. ನನ್ನ ಮಾತಿಗೆ ಪೂರ್ಣ ವಿರಾಮ ಕೇಳ್ತೀನಿ.
ಒಬ್ಬ ನನ್ನ ಮಾತು ಕೇಳ್ತಾರಲ್ಲ ಅನ್ನೋದಕ್ಕೋಸ್ಕರ ಪಾಠ ಮಾಡ್ತಾನೆ ಅಲ್ವಾ. ಎಲ್ಲರೂ ಕೇಳಲಿ ಅಂತಲ್ಲ, ಕೇಳಿಸ್ಕೋಬಹುದು, ಬಿಟ್ಟಬಿಡೋದು. ಕೇಳಿಸ್ಕೊಂಡ್ರ ಮುಂದೆ ಸ್ವಾಮಿ ವಿವೇಕಾನಂದರೋ, ಭಗತ್ ಸಿಂಗನೋ, ಮಹಾತ್ಮ ಗಾಂಧಿನೋ ಏನೋ ಸಾಧನೆ ಮಾಡ್ತಾರೆ. ಕೇಳಿಸ್ಕೊಳ್ಳದೇ ಇರೋರು ಅಲ್ಲೇ ಇರ್ತಾರೆ ಅಷ್ಟೇ. ಸೊ ಹಾಗಾಗಿ ಅವರು ತಾಳ್ಮೆಗೆ ಮೆಚ್ಚಬೇಕು. ಇಡೀ ಕ್ಲಾಸಲ್ಲಿ 100 ಜನ ಇದ್ರು ಕೂಡ ಯಾರೋ ಒಬ್ಬ ನನ್ನ ಮಾತು ಕೇಳ್ತಾನೆ, ಯಾರಿಗೋ ಒಬ್ಬರು ತಲೆಯೊಳಗೆ ವಿಷಯ ಕೂತ್ಕೊಳ್ಳುತ್ತೆ ಅನ್ನೋ ಒಂದು ತಾಳ್ಮೆ ಇದೆಯಲ್ಲ, ಅದು ಒಂದು ತಾಯಿ ಹೃದಯ, ತಾಯಿ ಮಮತೆ. ಅಂತ ಮೇಷ್ಟ್ರುಗಳಿಗೆ, ಅಂತ ಶಿಕ್ಷಕರೊಂದಕ್ಕೆ ನಾನು ಯಾವಾಗಲೂ ಶರಣಾಗಿರ್ತೀನಿ. ಸೊ ಅವ್ರು ಹೇಳಿದಂಗೆ ಕುವೆಂಪು ಅವ್ರ ಭಾಷೆ ಬಹಳ ಕಠಿಣ, ಅದನ್ನ ಅರ್ಥ ಮಾಡ್ಕೊಳ್ಳೋದು. ಆಮೇಲೆ ಭಾಷೆಯನ್ನ ನೋಡಿ, ನಮ್ಮ ಭಾಷೆನೇ ನಾವು ಬಹಳ ಚೆನ್ನಾಗಿ ಮಾತಾಡ್ಬೇಕಲ್ವಾ, ನಾವೇ ಚೆನ್ನಾಗಿ ಮಾತಾಡ್ಬೇಕು ಫಸ್ಟ್. ನಮ್ಮ ಮಾಸ್ಟರ್ ಹೇಳೋರು ಸರ್, ನಾವ್ ಹೆಂಗ್ ಮಾತಾಡ್ತೀವಿ ಭಾಷೆ ಅಂದ್ರೆ ಹಣ್ಣು, ಹಾಲು, ಸಾರು, ಸಂಬಾರ, ಸೌಟು, ಸಣ್ಣಪ್ಪ, ಸಾವಿಗೆ ಹಾಕ ಬಾಬು ನನ್ನ ಸಪ್ಪರದ ಸಾಪ ಆಯ್ತು, ಸಾಂಬ ನೀರು ಕೊಡೋದು ಅಂದ್ರೆ ಎಲ್ಲ ಸಾಪಿ. ಕನ್ನಡವನ್ನ ಎಷ್ಟು ಸ್ಪಷ್ಟವಾಗಿ ಮಾತಾಡಲ್ಲ ನಾವು ಅನ್ನೋದು ಕೇಳೋರು. ಹಣ್ಣು ಅನ್ಬೇಕಲ್ವಾ, ಹಾಲು, ಹಣ್ಣು, ಹಣ್ಣು, ಹಾಲು, ಅಕ್ಕ, ಭಾವ ಬಂದಿದ್ದಾರೆ, ಸೌಟು, ಚಂದ್ರಪ್ಪ, ಶಾವಿಗೆ, ಚಪ್ಪರ, ಹಾಸಿ, ತಂಬಿಗೆ, ನೀರು, ಹಿಂಗೆ ವೇರಿಯೇಷನ್ಸ್ ಇರುತ್ತೆ ಅಕ್ಷರಗಳ. ಹಕಾರ ಹಕಾರ ಅಂತ ಹೇಳ್ಕೊಂಡಿರ್ತಾರಲ್ಲ, ಅದು ಯಾವುದೂ ಇಲ್ಲ. ಈಗ ಹಣ್ಣು, ಹಾಲು, ಸಾರು, ಸಂಬಾರ, ಸೌಟು, ಸಂಟ್ರಪ್ಪ, ಸಾವಿಗೆ ಹಾಕ ಬಾಬನ ಸಪ್ಪರದ ಕಾಯಿ ಸಬ್ಬೈ ಅಂದ್ರೆ ಈ ತರ ಭಾಷೆಯನ್ನ, ನಮ್ಮ ಭಾಷೆಯನ್ನೇ ನಾವು ಹಿಂಗ್ ಬಳಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಕುವೆಂಪು ಅವರು ದೊಡ್ಡ ಉದಾಹರಣೆ ಸರ್ ಇದ್ದಂಗೆ. ಸೊ ಹಾಗಾಗಿ ಆ ಭಾಷೆಯನ್ನ ತುಂಬಾ ಚೆನ್ನಾಗಿ ಕಲಿಬೇಕು. ಕನ್ನಡವನ್ನ ನಾವು ಕನ್ನಡಿಗರಾಗಿ ಚೆನ್ನಾಗಿ ಮಾತಾಡ್ಬೇಕು ಮೊದಲನೇದಾಗಿ. ಸೊ ಹಾಗಾಗಿ ರಂಗಭೂಮಿ ಬಹಳ ಹೆಲ್ಪ್ ಆಗುತ್ತೆ. ರಂಗಭೂಮಿ ನಮಗೆ ಯಾಕೆ ಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳಿದವರು. ರಂಗಭೂಮಿ ಯಾಕೆ ಬೇಕು? ಸಿನಿಮಾ ಇದೆ, ಸೀರಿಯಲ್ ಇದೆ, ನಾಟಕ ಇದೆ, ಎಲ್ಲ ಇದೆ. ರಂಗಭೂಮಿ ಯಾಕೆ ಬೇಕು? ಅಂದ್ರೆ ನೋಡಿ, ಸೀರಿಯಲ್ ನಾನು ಮಾಡಿದ್ದೀನಿ, ಸೀರಿಯಲ್ ಮಾಡಿದ್ದೀನಿ, ಸಿನಿಮಾನೂ ಮಾಡ್ತೀನಿ, ರಂಗಭೂಮಿಯಲ್ಲೂ ನಿರಂತರವಾಗಿ ಇರ್ತೀನಿ, ಇರೋದಕ್ಕೆ ಇಷ್ಟಪಡ್ತೀನಿ, ಸಾಯೋವರೆಗೆ ಇರ್ತೀನಿ. ಯಾಕೆ ಅಂದ್ರೆ ರಂಗಭೂಮಿ ನಮಗೆ ಸಂಸ್ಕಾರವನ್ನು ಹೇಳ್ಕೊಡುತ್ತೆ. ನಮ್ಮನ್ನ ನಾವು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ನಾವು ಯಾರು ಅಂತ ತಿಳಿಸ್ಕೊಡುತ್ತೆ. ರಂಗಭೂಮಿಯಲ್ಲಿ ನಾವು ಎಲ್ಲಾ ಆಯಾಮಗಳಲ್ಲಿ ಕೆಲಸ ಮಾಡ್ತೀವಿ. ಹೋಗಿ ಕಸ ಗುಡಿಸೋದ್ರಿಂದ ಹಿಡಿದು, ನಟನೆ ಮಾಡೋದ್ರಿಂದ ಹಿಡಿದು, ನಿರ್ದೇಶನ ಮಾಡೋದ್ರಿಂದ ಹಿಡಿದು, ಸಂಗೀತ ಮಾಡೋದ್ರಿಂದ ಹಿಡಿದು, ಹಿನ್ನೆಲೆ ಗಾಯನ ಆಡೋದ್ರಿಂದ ಹಿಡಿದ್ಬಿಟ್ಟು, ಇನ್ನೊಬ್ಬರಿಗೆ ಮಾತು ಹೇಳ್ಕೊಡೋದ್ರಿಂದ ಹೇಳ್ಬಿಟ್ಟು, ನಾವು ಮಾತು ಹೇಳ್ಕೊಡೋದ್ರಿಂದ ನಾವೇ ಗಾಯನ ಮಾಡೋದು ಎಲ್ಲವನ್ನೂ ಹೇಳ್ಕೊಡುತ್ತೀವಿ. ಆದ್ರೆ ಸಿನಿಮಾ, ಸೀರಿಯಲ್ಗಳು ಅವೆಲ್ಲ ಹೇಳ್ಕೊಡಲ್ಲ. ಈಗ ಯಾವ್ದಾದ್ರು ಒಂದು ಪಾತ್ರ ಮಾಡಿದ್ರೆ ಪಾತ್ರ ಮಾಡ್ಬೇಕು, ಇನ್ನೊಂದು ಏನಾದ್ರು ನಿರ್ದೇಶನ ಮಾಡಿದ್ರೆ ನಿರ್ದೇಶನ ಮಾಡ್ಬೇಕು. ಎಷ್ಟು ಡೈಲಾಗ್, ಇನ್ನೊಬ್ರಿಗೆ ಡೈಲಾಗ್ ಹೇಳ್ತೇವೆ, ಡಬ್ಬಿಂಗ್ ಮಾಡಿಸ್ತೇವೆ, ಡೈಲಾಗ್ ಹೇಳಿದ್ರೆ ಡಬ್ಬಿಂಗ್ ಮಾಡ್ತೇವೆ. ಸೊ ಇದೆಲ್ಲ ಇರುತ್ತೆ. ಹಾಗಾಗಿ ರಂಗಭೂಮಿ ಒಬ್ಬ ಮನುಷ್ಯನನ್ನಾಗಿ ಮಾಡುತ್ತೆ, ಒಂದು ಸಂಸ್ಕಾರವನ್ನು ಹೇಳಿಕೊಡುತ್ತೆ. ನೋಡಿ, ರಾಮನ ವೇಷ ಹಾಕಿದ ತಕ್ಷಣ ಯಾರೋ ಒಂದು ಕಾಲಿಗೆ ಬಿದ್ದು ಪರಕಾಯ ಪ್ರವೇಶ. ಸೊ ಅದೇ ತರ ಒಂದು ಉದಾಹರಣೆ ಇದೆ, ಸಿನಿಮಾದಲ್ಲಿ ಒಂದು ಉದಾಹರಣೆ ಇದೆ, ನೀವು ಕೇಳಿರ್ತೀರ. ಮಾಣಿಕ್ಯ ವೀಣಾ ಉಬಲಾಯಂತಿ ಅಂತ ಒಂದು ರಾಜ್ಕುಮಾರ್ ಸಾಂಗ್ ನೋಡಿರ್ತಿಲ್ವಾ? ಆ ಸಾಂಗ್ ಮಾಡುವಾಗ ದೇವತೆಗಳ ಚಿತ್ರಗಳು ಬರುತ್ತಲ್ವಾ, ಪಾತ್ರಗಳು, ದೇವತೆಗಳ ಪಾತ್ರ ಮಾಡುವಾಗ ಒಂದು ದೇವತೆ ಪಾತ್ರನ ಆ ಚಿಕ್ಕ ಹುಡುಗಿ ಹಾಕಿದ್ರು. ರಾಜ್ಕುಮಾರ್ ಅವರು ಆ ತಾಯಿ ನೋಡಿದ ತಕ್ಷಣ ಫಸ್ಟ್ ಹೋಗಿ ಕಾಲಿಗೆ ಬೀಳರಂತ, ಚಿಕ್ಕ ಹುಡುಗಿ ಅಂತ. ನೀನ್ ನೋಡಿದ ತಕ್ಷಣ ನನಗೆ ದೇವತೆಯ ಭಾವ ಬರುತ್ತೆ. ಸೊ ನಾನು ಆ ಭಾವ ನನ್ನೊಳಗೆ ಬರಬೇಕು, ನನ್ನ ಕಣ್ಣೊಳಗೆ ಆ ಭಕ್ತಿ ಬರಬೇಕು ಅಂದ್ರೆ ಫಸ್ಟ್ ನಾನು ನಿನ್ನ ದೇವತೆ ಅಂತ ಪೂಜಿಸ್ಬೇಕು ನಾವು ಅಂತ ಹೇಳ್ಬಿಟ್ಟು ಫಸ್ಟ್ ಹೋಗಿ ಆ ತಾಯಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಮೇಲೆ ಆಕ್ಟ್ ಮಾಡಬೇಕು. ಸೊ ಅಂದ್ರೆ ಅದು ಪರಕಾಯ ಪ್ರವೇಶ. ಅಷ್ಟೊಂದು ಕಲಾವಿದರಿಗೆ ಮತ್ತು ನಟರಿಗೆ ಇರ್ತಕ್ಕಂಥ, ರಂಗಭೂಮಿಗೆ ಇರ್ತಕ್ಕಂಥ ಒಂದು ಇದು. ಆಮೇಲೆ ಅದು ಅಷ್ಟೇ, ಕುವೆಂಪು ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಾಗ ರಾಜ್ಕುಮಾರ್ ಅವ್ರಿಗೂ ಬಂತು. ಫಸ್ಟ್ ಸರ್ಕಾರ ರಾಜ್ಕುಮಾರ್ ಅವ್ರಿಗೆ ಅಪ್ರೋಚ್ ಮಾಡಿದ್ದು, ನಿಮಗೆ ಕರ್ನಾಟಕ ರತ್ನ ಕೊಡ್ತೀವಿ, ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ತೀವಿ ಅಂದಾಗ ರಾಜ್ಕುಮಾರ್ ಅವ್ರು ಹೇಳಿದ ಮಾತೇನು ಗೊತ್ತಾ? ಮೊದಲನೇದಾಗಿ ಕುವೆಂಪು ಅವ್ರಿಗೆ ಕೊಡಿ. ರಾಷ್ಟ್ರ ಕವಿ, ನಮ್ಮ ನಾಡಿನ ಕವಿ, ನಮ್ಮ ಯುಗದ ಕವಿ, ಜಗದ ಕವಿ ಅಂತ ಏನೇನು ಕರಿತೀವಿ, ಫಸ್ಟ್ ಭಾಷೆಯನ್ನ ಬೆಳೆಸಿರ್ತಕ್ಕಂಥವ್ರು ಅವರು, ಅವರಿಂದ ನಾವು ಕಲಾವಿದರು ಅಂತ ಹೇಳ್ಬಿಟ್ಟು ಅವರೇನೆ ಒತ್ತಾಯ ಮಾಡಿ ಕುವೆಂಪುರವ್ರಿಗೆ ಹೇಳ್ತಾರೆ, ಹೆಸರು ಸಜೆಸ್ಟ್ ಮಾಡ್ತಾರೆ. ಹಾಗಾಗಿ ಇಬ್ಬರಿಗೂ ಒಟ್ಟಿಗೆ ಕೊಡ್ತಾರೆ. ಸೊ ಇಂಥ ಒಂದು ವಿಚಾರಗಳು ಅನೇಕ ಕುವೆಂಪುರವ್ರನ್ನ ಕುರಿತು ಮಾತಾಡ್ತಾ ಹೋದ್ರೆ, ನೀವು ಸರಿ ಹೇಳ್ದಂಗೆ ಎಷ್ಟು ವಿಚಾರ ಮಾತಾಡಿದ್ರೆ ಅದು ಹೊರತೆ ಇದ್ದಂಗೆ ತೆಗಿತಾ ಹೋದ್ರೆ ತೆಗಿತಾನೇ ಇರ್ತೀವಿ. ಹಾಗಾಗಿ ನೀವು ಎಲ್ಲೇ ಅವಕಾಶ ಸಿಕ್ಕರೂ ನಾಳೆ ರಂಗಭೂಮಿಯಲ್ಲಿ ತೊಡಸ್ಕೊಳ್ಳಿ. ರಂಗಭೂಮಿಯಲ್ಲಿ ತೊಡಸ್ಕೊಳ್ಳೋದ್ರಿಂದ ಎಲ್ಲಾ ಕವಿಗಳ, ಎಲ್ಲಾ ಕಲಾವಿದರ, ಎಲ್ಲಾ ಸಾಹಿತ್ಯವನ್ನ ಅಭ್ಯಾಸ ಮಾಡತಕ್ಕಂಥ ಅವಕಾಶಗಳು ನಿಮಗೆ ಅಗಾಧವಾಗಿ ಬರುತ್ತೆ, ಸಿಗುತ್ತೆ ಅಂತ ಹೇಳ್ತಾ ಈಗ ನಮ್ಮ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮತಿ ವಿ ಗೀತಾ ಮೇಡಮ್ ಅವರು ಕಾರ್ಯಕ್ರಮ ಕುರಿತು, ಮಕ್ಕಳನ್ನ ಕುರಿತು, ಮತ್ತೆ ಇವತ್ತಿನ ವಿಚಾರ ಸಂಕಿರಣವನ್ನು ಕುರಿತು, ವಿಚಾರ ಸಂಕಿರಣದಲ್ಲಿ ಮಂಡನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕುರಿತು ನಾನು ಮಾತಾಡ್ತೀನಿ.
ಎಲ್ಲ ಮಹನೀಯರಿಗೆ ನನ್ನ ವಂದನೆಗಳು. ಮತ್ತು ಇಂಥ ಒಂದು ಸೊಗಸಾದ ಮತ್ತು ಆಸಕ್ತಿಯನ್ನು ಕೆರಳಿಸುವಂಥ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಕೆರಳಿಸುವಂಥ ಒಂದು ಈ ಸನ್ನಿವೇಶವನ್ನು ಸೃಷ್ಟಿ ಮಾಡಲು ಅವಕಾಶ ಮಾಡಿಕೊಟ್ಟ ಇದು ನಾಟಕ ಮಂಡಳಿಯ ಕಾರ್ಯದರ್ಶಿಗಳಿಗೆ ಮತ್ತು ಗೋವಿಂದೇಗೌಡರಿಗೆ ಮತ್ತು ಇದನ್ನು ಆಯೋಜಿಸಲು ಸಹಾಯ ಮತ್ತು ಅವಕಾಶ ಮಾಡಿಕೊಟ್ಟಂಥ ನಮ್ಮ ನಾಗರಾಜ್ ಸರ್ ಅವರಿಗೆ ಮತ್ತು ಶ್ರೀಯುತ ನರಸಿಂಹಮೂರ್ತಿ ಸರ್ ಅವರಿಗೂ ನನ್ನ ವಂದನೆಗಳು. ಕಲೆ ಅನ್ನೋದು ನೊಂದ ಮನಸ್ಸಿಗೆ ಒಂದು ಸಾಂತ್ವನ ಕೊಡುವಂಥದ್ದು ಅಂತ ನನಗೆ ಅನಿಸಿದೆ. ನಿಮಗೇನು ಅನಿಸುತ್ತೋ ಗೊತ್ತಿಲ್ಲ. ನನಗೆ ಬೇಜಾರಾದಾಗ ಯಾರಾದರೂ ಒಂದು ಕತೆ ಹೇಳಿದ್ರೆ, ಹಾಡು ಹೇಳಿದ್ರೆ, ಸಂಗೀತ ಕೇಳಿದ್ರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅಲ್ವಾ. ನಾ ಆ ಕಲೆ ಹುಟ್ಕೊಂಡಿರೋದು ಹಾಗೆ ಅನಿಸುತ್ತೆ. ನೊಂದ ಮನಸ್ಸಿನಿಂದ ಬಹಳ ಸಾಹಿತ್ಯ ಹುಟ್ಟಿದೆ. ಮತ್ತೆ ಪ್ರಕೃತಿಯನ್ನು ನೋಡಿದಾಗಲೂ ಸಹ ಸ್ಫೂರ್ತಿಗೊಂಡು ಬಹಳ ಸಾಹಿತ್ಯ ಮೂಡಿ ಬಂದಿದೆ. ಮತ್ತು ಇವತ್ತಿನ ವಿಚಾರ ಸಂಕಿರಣ ಕುವೆಂಪುರವರ ಕೃತಿಗಳಲ್ಲಿ ವಿಶ್ವ ಮಾನವತೆ ಹುಡುಕುವಂತ ಒಂದು ವಿಚಾರ ಸಂಕಿರಣ. ಬಹಳ ಚೆನ್ನಾಗಿ ಸೊಗಸಾಗಿ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ವಿಷಯವನ್ನು ಮಂಡಿಸಿದ್ದಾರೆ. ಅವರಿಗೆಲ್ಲ ನನ್ನ ಅಭಿನಂದನೆಗಳು. ಬಹಳ ಆಶ್ಚರ್ಯ ಆಯಿತು, ಅಷ್ಟು ಸ್ಪಷ್ಟವಾಗಿ ಸುಲಲಿತವಾಗಿ ಬಹಳ ಚೆನ್ನಾಗಿ ಮಂಡಿಸಿದ್ದಾರೆ. ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು. ಹೀಗೆ ನಿಮ್ಮ ಪಯಣ ಮುಂದುವರಿಯಲಿ. ಹೀಗೆ ನಿರ್ಭಯವಾಗಿ ಮಾತಾಡುವಂಥ ಒಂದು ಕಲೆ ರೂಢಿಸ್ಕೊಳ್ಳಿ. ಮತ್ತು ವಿಶ್ವ ಮಾನವತೆ ನಮ್ಮ ಕುವೆಂಪುರವರ ಕೃತಿಗಳಲ್ಲಿ ಅದು ಇವತ್ತಿನ ವಿಷಯ. ಯಾವ ಮಗು ಸಹ ಅಂದರೆ ನಾವೆಲ್ಲ ಮಕ್ಕಳಾಗೆ ತಾನೆ ಫಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋದು. ಯಾವ ಮಗು ಸಹ ನಾನು ಈ ಜಾತಿ ಆ ಜಾತಿ ನೋಡಿ ಕತ್ತೆ ಮರಿನ ನಾಯಿ ಮರಿನೇನಂತೀವಿ, ನಾಯಿ ಮರಿ ಅಂತೀವಿ. ಬೆಕ್ಕಿನ ಮರಿನೇನಂತೀವಿ, ಬೆಕ್ಕಿನ ಮರಿ. ಆದರೆ ಮನುಷ್ಯನ ಮರಿ ಮಾತ್ರ ಹುಟ್ಟದ ಮೇಲೆ ಕ್ರಿಶ್ಚಿಯನ್, ಹಿಂದೂ ಹೀಗೆ ಮತಗಳಿಂದ ಗುರುತಿಸ್ತೀವಿ. ಇದು ಎಷ್ಟು ಶೋಚನೀಯದ ವಿಷಯ. ನಾವು ಮಾನವರು, ಮೊದಲಿಗೆ ನಾವು ಮಾನವರು. ಸೊ ಇಂಥ ಒಂದು ವಿಶ್ವ ಮಾನವ ಕಲ್ಪನೆಯನ್ನ ಜಾತಿ, ಮತ, ದೇಶ, ಭಾಷೆ ಇವನ್ನೆಲ್ಲ ಮೀರಿ ನೀವು ನನ್ನ ವಿದ್ಯಾರ್ಥಿಗಳು, ಈಗ ನನ್ನ ಮುಂದೆ ಇರೋ ವಿದ್ಯಾರ್ಥಿಗಳು ವಿಶ್ವಮಾನವರಾಗಿ ಬೆಳೆಯಬೇಕು ಅನ್ನೋದೇ ಒಂದು ನನ್ನ ಆಸೆ. ಹಾಗೆ ಆಗುತ್ತೆ ಅನ್ಕೊಂಡಿದ್ದೀವಿ. ನಿಮ್ಮ ಭಾಷೆ, ದೇಶ, ಮತ, ಜಾತಿ ಯಾವುದು ನಿಮ್ಮ ಪ್ರಗತಿಗೆ, ವಿಶ್ವಮಾನವ ಆಗುವ ಒಂದು ಪಥಕ್ಕೆ ಅಡ್ಡಿಯಾಗಬಾರ್ದು. ಇಷ್ಟು ಅವಕಾಶ ಮಾಡಿಕೊಟ್ಟ ನನ್ನ ಸಹೋದ್ಯೋಗಿಗಳಿಗೆ ಮತ್ತು ನಿಮಗೆಲ್ಲ ವಂದನೆ.